ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ ಸರ್. ಜಯದೇವಿ ಮೇಡಮ್ ಸ್ಟಾರ್ಟ್ ಮಾಡ್ರಿ. ಹಲೋ, ಯಾರು ಸರ್? ನಾನ್ರಿ ಸರ್. ಸ್ಮಿತಾ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಂದುದ ಕೈಗೊಳ್ಳಬಲ್ಲರೆ ನೇಮ, ಇದ್ದುದ ವಂಚನೆ ಮಾಡದಿದ್ದರೆ ಅದುವೇ ನೇಮ, ನಡೆದು ತಪ್ಪದಿದ್ದರೆ ಅದು ನೇಮ, ನುಡಿದು ಹುಸಿಯದಿದ್ದರೆ ನೇಮ, ನಮ್ಮ ಕೂಡಲ ಸಂಗಮ ಶರಣರು ಬಂದರೆ ಒಡೆಯರಿಗೊಡವೆಯನ್ನೊಪ್ಪಿಸುವುದೇ ನೇಮ ಎನ್ನುವ ಬಸವಣ್ಣನವರ ವಚನವನ್ನ ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ನಡೆಯುವ ಪ್ರತಿ ಶನಿವಾರ ಹಾಗೂ ಪ್ರತಿ ರವಿವಾರ ದಿವಸ ಸತತವಾಗಿ 4 ವರ್ಷ 6 ತಿಂಗಳವರೆಗೆ ನಡೆದು ಬರುವಂತಹ ಈ ಒಂದು ಶರಣರ ಚಿಂತನ ಮಂಥನ ವಚನ ವಿಶ್ಲೇಷಣೆಯ ಕಾರ್ಯಕ್ರಮಕ್ಕೆ ಗೂಗಲ್ ಮೀಟ್ದಲ್ಲಿ ಜಾಯಿನ್ ಆದಂತಹ ಎಲ್ಲ ಶರಣ ಮನಸ್ಸುಗಳಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಗಳನ್ನ ತಿಳಿಸುತ್ತಾ, ಈ ವೇದಿಕೆಯನ್ನ ಹುಟ್ಟು ಹಾಕಿದಂತಹ ಅಪ್ಪಟ ಬಸವಾಭಿಮಾನಿಗಳು, ಮಾರ್ಗದರ್ಶಕರು, ಶರಣ ದಂಪತಿಗಳನ್ನ, ಈ ಶಶಿಕಾಂತ್ ಪಟ್ಟಣ್ ಸರ್ ಹಾಗೂ ಜಯಶ್ರೀ ಮೇಡಮ್ ಶರಣ ದಂಪತಿಗಳನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ, ಈ ಕಾರ್ಯಕ್ರಮದ ಒಂದು ಮುಖ್ಯವಾದಂತಹ ಘಟ್ಟ ಶರಣರ ಸಮಾಜವಾದ ಘೋಷಣೆ ಕುರಿತಾಗಿ ಮಾತನಾಡಲು ಬರುವಂತಹ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಪ್ರಗತಿಪರ ಚಿಂತಕರು ಪ್ರೊಫೆಸರ್ ಎಲ್ ಮುಕುಂದರಾಜ್ ಅವರನ್ನು ಈ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ, ಪ್ರಾರ್ಥನೆಯನ್ನ ಸಲ್ಲಿಸುವಂತಹ ಶರಣ ಮಂಜು ಮಡವಾಳ್ ಅವರಿಗೂ, ಶರಣೆ ಜಯದೇವಿ ಯಾದಲಾಪುರೆ ಅವರನ್ನು ಈ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ, ಹಾಗೆ ಶರಣರಾದಂತಹ ಎಲ್ಲ ಸಂಘಟಕರನ್ನು, ಸಂಯೋಜಕರನ್ನು, ಶರಣ್ಯ ಸ್ಮಿತಾ ಪಾವಟೆ ಅವರನ್ನು, ಅವರಿವರೆನ್ನದೇ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಶರಣ ಮನಸ್ಸುಗಳಿಗೆ ಭಕ್ತಿಪೂರ್ವಕವಾದಂತಹ ಶರಣಾರ್ಥಿಗಳನ್ನ ತಿಳಿಸುವೆ. ಮೊದಲನೇದಾಗಿ ಈ ಒಂದು ಕಾರ್ಯಕ್ರಮವನ್ನ ವಚನ ಪ್ರಾರ್ಥನೆಯ ಮೂಲಕವಾಗಿ ಮಾಡಬೇಕು ಅಂತಂದು ಅವರಲ್ಲಿ ಕೇಳ್ಕೊಳ್ತೇನೆ. ಶರಣ ಮಂಜು ಮಡಿವಾಳ್ ಸರ್ ಅವರನ್ನು. ಎಲ್ಲರಿಗೂ ಶರಣಾರ್ಥಿ. ಗೀತವ ಹಾಡಿದಡೇನೋ ಗೀತವ ಹಾಡಿದಡೇನೋ, ಶಾಸ್ತ್ರ ಪುರಾಣವ ಕೇಳಿದಡೇನೋ, ಶಾಸ್ತ್ರ ಪುರಾಣ ಕೇಳಿದಡೇನೋ, ಗೀತವ ಹಾಡಿದಡೇನೋ, ವೇದಾಂತವ ನೋದಿದಡೇನೋ, ಗೀತವ ಹಾಡಿದರೇನೋ, ಗೀತವ ಹಾಡಿದಡೇನೋ, ಮನವಲಿದು ಲಿಂಗ ಜಂಗಮವಾ, ಮನವಲಿದು ಲಿಂಗ ಜಂಗಮವಾ, ಪೂಜಿಸಲರಿಯ ದವ, ಮನವಲಿದು ಲಿಂಗ ಜಂಗಮವಾ, ಮನವಲಿದು ಲಿಂಗ ಜಂಗಮವಾ, ಪೂಜಿಸಲರಿಯ ದವರು, ಎಲ್ಲರಲ್ಲಿ ಅನುಭಾವಿಯಾದರೇನು, ಎಲ್ಲರಲ್ಲಿ ಅನುಭಾವಿಯಾದರೇನು, ಭಕ್ತಿ ಇಲ್ಲದವರ ಭಕ್ತಿ ಇಲ್ಲದವರ ವಲ್ಲ, ಕೂಡಲ ಸಂಗಮದೇ
ಗೀತವ ಹಾಡಿದರೇನು ಆ ಗೀತವ ಹಾಡಿದರೇನು ಶಾಸ್ತ್ರ ಪುರಾಣ ಕೇಳಿದರೇನು ವೇದ ವೇದಾಂತವ ನೋದಿದರೇನು ಗೀತವ ಹಾಡಿದರೇನು ಆ ಗೀತವ ಹಾಡಿದರೇನು ಶಾಸ್ತ್ರ ಪುರಾಣ ಕೇಳಿದ ಏನು ಗೀತವ ಹಾಡಿದರೇನು ಶರಣು ತುಂಬಾ ಶರಣ. ತುಂಬಾ ಧನ್ಯವಾದಗಳು ಸರ್. ಅತ್ಯಂತ ಶ್ರಾವ್ಯವಾಗಿ ಹಾಡಿ ಭಕ್ತಿಯ ಪರಾಕಾಷ್ಠೆಯನ್ನ ತೋರಿಸಿದಂತಹ ಶರಣರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸುತ್ತಾ ಇನ್ನು ಮುಂದೆ ಸ್ವಾಗತ ಹಾಗೂ ಪರಿಚಯ ಮಾಡ್ಕೊಳ್ಳಿಕ್ಕೆ ಬರ್ತಾ ಇದ್ದಾರೆ ಶರಣೆ ಜಯದೇವಿ ಯಾದಲಾಪುರೆ ಅವರು. ಮೇಡಮ್ ಜಾಯ್ನ್ ಆಗಿದ್ದೀರಾ? ಜಾಯ್ನ್ ಆಗ್ಯಾರ. ಸ್ಟಾರ್ಟ್ ಮಾಡ್ರಿ ಜಯದೇವಿ. ಹಾ, ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಕೆಲ್ಸ ಬರ್ತಾ ಇದೆ ಸರ್? ಹಾ ಬರ್ತಾ ಇದಾರೆ ಬರ್ತಾ ಇದಾರೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎತ್ತ ನೋಡಿದಡತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ, ವಿಶ್ವತೋಕ್ಷಸ್ಸು ನೀನೇ ದೇವ, ವಿಶ್ವತೋ ಮುಖ ನೀನೇ ದೇವ, ವಿಶ್ವತೋ ಬಾಹು ನೀನೇ ದೇವ, ವಿಶ್ವತೋ ಪಾದ ನೀನೇ ದೇವ, ಕೂಡಲ ಸಂಗಮ ದೇವ ಎಂಬ ವಚನ ಈ ವೇದಿಕೆಗೆ ಅರ್ಪಿಸಿ ವಿಶ್ವಗುರು, ಕರ್ನಾಟಕ ಸಾಂಸ್ಕೃತಿಕ ನಾಯಕ, ಮಹಾಮಾನವತವಾದಿ ಗುರು ಬಸವಣ್ಣನವರ ಪದತಲೆಗೆ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಇಂದಿನ ವಚನ ಅಧ್ಯಯನ ವೇದಿಕೆ ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನರಿವು ಸಂಘಟನೆಯಿಂದ ಆಯೋಜಿಸಿರುವಂತ ಗೂಗಲ್ ಮೀಟ್ ಉಪನ್ಯಾಸ ಕಾರ್ಯಕ್ರಮಕ್ಕೆ ಮೊದಲಿಗೆ ಜಯದೇವಿ ಯದ್ಲಾಪುರೆ ಮಾಡುವ ಹಾರ್ದಿಕ ಸ್ವಾಗತಗಳು. ಇಂದಿನ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ಮಾಡಿ ಈಗಾಗಲೇ ತಮ್ಮೆಲ್ಲರ ಮನವನ್ನ ತಣಿಸಿರುವಂತ ಶರಣ ಸಹೋದರ ಮಂಜು ಮಡಿವಾಳ್ ಅವರಿಗೆ ಹಾರ್ದಿಕ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಶರಣರ ಸಮಾಜವಾದ ಘೋಷಣೆಯ ಕುರಿತು ಉಪನ್ಯಾಸ ಮಂಡಿಸಲಿರುವಂತ ಕರ್ನಾಟಕ ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾದಂತ ಮುಕುಂದರಾವ್ ಸರರಿಗೆ ಹಾರ್ದಿಕವಾದಂತ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ವಚನ ಅಧ್ಯಯನ ವೇದಿಕೆಯ ಅಧ್ಯಕ್ಷರು, ಇಂದಿನ ಕಾರ್ಯಕ್ರಮದ ಮಾರ್ಗದರ್ಶಕರು, ಉನ್ನತ ವಾಗ್ಮಯಿಗಳು, ಖ್ಯಾತ ಸಾಹಿತಿಗಳು, ಸಂಘಟನಾ ಜೀವಿಗಳು, ಹಗಲಿರುಳು ವಚನ ಸಾಹಿತ್ಯಕ್ಕಾಗಿ ಸೇವೆಗೈಯುತ್ತಲಿರುವಂತಹ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರಿಗೂ ಹಾರ್ದಿಕವಾದಂತ ಸ್ವಾಗತ ಸುಸ್ವಾಗತ. ಜೊತೆಗೆ ಶರಣು ಸಮರ್ಪಣೆಯನ್ನ ಮಾಡಲಿರುವಂತ ಶರಣೆ ವಿಜಯ ಮಹಂತಮ್ಮ ಅಕ್ಕನವರಿಗೂ ಹಾರ್ದಿಕವಾದಂತ ಸ್ವಾಗತವನ್ನ ಕೋರುತ್ತೇನೆ. ಈ ಕಾರ್ಯಕ್ರಮದ ನಿರ್ವಹಣೆಯನ್ನ ಅತ್ಯಂತ ಸುಶ್ರಾವ್ಯವಾಗಿ ಅಚ್ಚುಕಟ್ಟಾಗಿ ಮಾಡುತ್ತಲಿರುವಂತ ಶರಣೆ ಡಾಕ್ಟರ್ ಸಾವಿತ್ರಿ ಕಮಲಾಪುರಕ್ ಅವರಿಗೂ ಹಾರ್ದಿಕವಾದಂತ ಸ್ವಾಗತವನ್ನ ಕೋರುತ್ತೇನೆ. ಈ ಒಂದು ಆನ್ಲೈನ್ ಕಾರ್ಯಕ್ರಮದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಕಾರ್ಯಕ್ರಮವನ್ನ ನಡೆಯಲಿಕ್ಕೆ ಕಾರಣೀಭೂತರಾದಂತ ಡಾಕ್ಟರ್ ದಾನಮ್ಮ ಝಳಕಿ ಅವರಿಗೂ ಹಾರ್ದಿಕವಾದಂತ ಸ್ವಾಗತವನ್ನ ಕೋರುತ್ತೇನೆ. ಈ ಕಾರ್ಯಕ್ರಮದ ಸಂಯೋಜಕರಾದಂತ ಶರಣ ಅಶೋಕ್ ಶಿಂದಗಿ ಅವರಿಗೂ, ಡಾಕ್ಟರ್ ಶ್ಯಾಮಲಾ ದಾಸೋಗ್ ಅವರಿಗೂ, ಶರಣೆ ವಿಜಯ ಮಂಗಳೂರವರಿಗೂ, ಡಾಕ್ಟರ್ ವೀಣಾ ಬಿರಾದರ್ ಅವರಿಗೂ, ಶರಣೆ ಅನಿತಾ ಬಸವರಾಜ್ ಅವರಿಗೂ ಹಾಗೂ ಪ್ರೊಫೆಸರ್ BN ಹನುಮಶೆಟ್ಟಿ ಅವರಿಗೂ ಹಾರ್ದಿಕವಾದಂತ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿ ಕಾರ್ಯಕ್ರಮದ ಸಂಘಟಕರಾದಂತ ಹಿರಿಯರೂ ಆದಂತ ಅನೇಕ ರೀತಿಯಲ್ಲಿ ಈ ಒಂದು ವೇದಿಕೆಯಲ್ಲಿ ಸೇವೆಗೈಯುತ್ತಲಿರುವಂತ ಶರಣೆ ಶಾರದಮ್ಮ ಪಾಟೀಲ್ ಅವರಿಗೂ, ಶರಣೆ ಗೌರಮ್ಮ ನಾಸಿ ಅವರಿಗೂ, ಶರಣೆ ಸುಧಾ ಪಾಟೀಲ್ ಮೇಡಮ್ ಅವರಿಗೂ ಹಾರ್ದಿಕವಾದಂತ ಸ್ವಾಗತವನ್ನ ಕೋರುತ್ತೇನೆ. ಈ ಒಂದು ಆನ್ಲೈನ್ ವೇದಿಕೆಯಲ್ಲಿ ಇಂದಿನ
ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂತ ಎಲ್ಲ ನನ್ನ ಸಹೃದಯಿ ಶರಣರಿಗೆ ಬಾಗಿದ ತಲೆ ಮುಗಿದ ಕೈಯಿಂದ ಹಾರ್ದಿಕವಾದಂತ ಸ್ವಾಗತವನ್ನ ಕೋರುತ್ತೇನೆ. ಈಗ ಇಂದಿನ ಈ ಒಂದು ಕಾರ್ಯಕ್ರಮದ ಅನುಭವವನ್ನ ಮಂಡಿಸುತ್ತಿರುವಂತ ಉಪನ್ಯಾಸಕರ ಕುರಿತು ಕೆಲವೇ ನುಡಿಗಳಲ್ಲಿ ನಾನು ಪರಿಚಯನ ಮಾಡ್ಲಿಕ್ಕೆ ಪ್ರಯತ್ನ ಪಡುತ್ತೇನೆ. ಇಂದಿನ ಈ ಒಂದು ಶ್ರೀ ಎನ್ ಮುಕುಂದ್ರ ಸರ್ ಪರಿಚಯ ಮಾಡ್ಕೊಡ್ಬೇಕನ್ನೋದೇ ಒಂದು ಬಹಳ ಅವ್ರದ್ದು ಒಂದು ಬಯೋಡಾಟಾ ನಾನು ಓದಿದಾಗ ನನಗ್ ಬಹಳ ಸಂತೋಷ ಅನಿಸ್ತ್ರಿ. ಶ್ರೀಯುತರು ಹೆಂಗ್ ಖ್ಯಾತ ವಾಗ್ಮೈಗಳಾಗಿದ್ದಾರೆ, ಪ್ರಸಿದ್ಧ ಲೇಖಕರು, ನಾಡು ನುಡಿ ಮತ್ತೆ ನಮ್ಮ ಸಾಹಿತ್ಯ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆಗಾಗಿ ಹಗಲಿರುಳು ದುಡಿತಾ ಇರುವಂತ ಮಹಾನುಭಾವಿಗಳು. ಇವರ ಕುರಿತು ವಿಶೇಷವಾಗಿ ಹೇಳ್ಬೇಕಂದ್ರೆ ವೃತ್ತಿಯಲ್ಲಿ ಇವರೊಂದು ಉಪನ್ಯಾಸಕರಾಗಿದ್ದಾರೆ, ಆದರೆ ಪ್ರವೃತ್ತಿಯಲ್ಲಿ ಒಬ್ಬ ಸಾಹಿತ್ಯಕಾರರಾಗಿ ಹಲವಾರು ರೀತಿಯ ಸಾಹಿತ್ಯವನ್ನ ರಚಿಸಿದಂತ ಶ್ರೇಯಸ್ಸು ಶ್ರೀಯುತರಿಗೆ ಸಲ್ತಾ ಇದೆ. ಅಂದ್ರೆ ನಾಟಕವನ್ನ, ಅನುವಾದಗಳನ್ನ, ಜೊತೆಗೆ ಕವನ ಸಂಕಲನಗಳನ್ನ, ಸಂಪಾದನೆಗಳನ್ನ, ಜೀವನ ಚರಿತ್ರೆಯನ್ನ, ಈ ರೀತಿ ಯಾವ ರೀತಿ ಆಡು ಮುಟ್ಟದ ಸೊಪ್ಪಿಲ್ವೋ ಆಡು ಮುಟ್ಟದ ಸೊಪ್ಪಿಲ್ಲದ ತರ ಇವರು ಮಾಡದಂತ ಒಂದು ಸಾಹಿತ್ಯ ಕೃಷಿ ಮಾಡದಂತ ಯಾವುದೇ ಇಲ್ಲ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಅಂತ ಹಲವು ರೀತಿಯ ಅಂದ್ರೆ ಅವರು ಒಂದು ಕವನ ಬರೆದಂತ ಅವ್ರ ಸಾಹಿತ್ಯದ ಬಗೆದ ವಿಶೇಷವಾಗಿ ಹೇಳ್ಬೇಕಂದ್ರೆ ಅವರ ಕೃತಿಗಳ ಹೆಸರುಗಳನ್ನ, ಅವ್ರು ಬರೆದಂತ ಕೃತಿಗಳನ್ನ ಹೆಸರನ್ನ ನೋಡಿದ್ರೆ ನಮ್ಗೆ ಚಿಂತನೆಗೆ ಮಾಡ್ಕೊಡ್ತವೆ. ಅವು ಏನಿರಬಹುದು ಅನ್ನೋಂತ ಕೌತುಕ ಸಹಿತ ನಮ್ಮಲ್ಲಿ ಹುಟ್ಟಿಸ್ತವೆ. ಮತ್ತೆ ಅವನ್ನ ಓದ್ಬೇಕು ಅನ್ನೋಂತ ಹಂಬಲವು ಸಹ ಆಗಿರ್ತವೆ. ಕೆಲವು ಇಲ್ಲಿ ವೇದಿಕೆಯಲ್ಲಿ ಅವರು ಕೃತಿಗಳನ್ನ ಮಾತ್ರ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ದೇಶಕೋಶ ಆಗಿರ್ಬೋದು, ದಾಸವಾಳ ಆಗಿರ್ಬೋದು, ನಿರಂಕುರ ಆಗಿರ್ಬೋದು, ವಿಮಲ ಚರಿತ್ರೆ ಆಗಿರ್ಬೇಕು, ಇವೆಲ್ಲ ಕವನ ಸಂಕಲನಗಳಾಗಿದ್ರೆ ವೈಸಂಪಾನ ತೀರ, ಇಗೋಪಂಚರ, ಆಗೋ ಮುಗಿಲು, ದೇವರಾಟ, ಹೀಗೆ ಹಲವು ಕೃತಿಗಳು ಈ ಸಮಾಜಕ್ಕೆ ಅರ್ಪಿಸಿದ್ದಾರೆ. ಅನೇಕ ಜನರ ಜೀವನ ಚರಿತ್ರೆ, ಆದರ್ಶ ವ್ಯಕ್ತಿಗಳ ಜೀವನ ಚರಿತ್ರೆ ಸಹಿತ ಇವರು ಮಂಡಿಸಿದ್ದಾರೆ. ಹೆಂಗಿದ್ದಾರೆ ಅಂತಂದ್ರೆ ಇವ್ರದ್ದು ಸರ್ ನನ್ನ ನೋಡಿದಾಗ, ಅವ್ರದ್ದು ಬಯೋಡಾಟವನ್ನ ನೋಡಿದಾಗ ನನಗೆ ಇಷ್ಟ ಆಶ್ಚರ್ಯ ಆಗ್ತು. ಇವರು ಸಾಹಿತ್ಯ ಕೃಷಿಯನ್ನ ಮಾಡಿದಲ್ಲದೆ ಅನೇಕ ಸಂಘಟನೆಗಳಲ್ಲಿ ಇವ್ರು ಹೆಂಗಾಗಿದ್ರು ಅಂದ್ರೆ ಒಬ್ಬ ಅನುವಾದಕರು, ಒಬ್ಬ ನಾಟಕಕಾರರು, ಜೊತೆಗೆ ನಾಟಕಗಳನ್ನು ರಚಿಸೋದಲ್ಲದೆ ಅನೇಕ ಸಿನಿಮಾ ಮತ್ತು ಧಾರಾವಾಹಿಗಳಲ್ಲಿ ಸಹಿತ ಅವರು ತನ್ನ ಕಲೆಯನ್ನ ಪ್ರದರ್ಶಿಸಿ ಒಬ್ಬ ಕಲಾವಿದರು ಸಹ ಆಗಿದ್ದಾರೆ. ಇಷ್ಟೇ ಅಲ್ಲದೆ ಒಬ್ಬ ಹೋರಾಟಗಾರರಾಗಿ ಅವರು ಸೇವೆಯನ್ನ ಸಲ್ಲಿಸಿದರು. ಸುಮಾರು 10,000ಕ್ಕೂ ಅಧಿಕ ಶಿಕ್ಷಕರುಗಳಿಗೆ, ಕಾಯಂ ಉದ್ಯೋಗಸ್ಥರಿಗೆ, ಇದು ಅರೆಕಾಲಿಕ ಗುತ್ತಿಗೆ ಉದ್ಯೋಗಸ್ಥರಿಗೆ ಕಾಯಂ ಉದ್ಯೋಗವನ್ನ ಕಲ್ಪಿಸಿದಂತ ಶ್ರೇಯಸ್ಸು ಶ್ರೀಯುತ ಮುಕುಂದರ್ ಸರ್ಗೆ ಇಲ್ಲಿ ಸಲ್ಲಿಸ್ತದೆ. ಇಂಥ ಮಹಾನ್ ವ್ಯಕ್ತಿಗಳು ಮಹಾನ್ ಚೇತನಗಳು ಹುಟ್ಟಿದ್ದು ತುಮಕೂರು ಜಿಲ್ಲೆಯ ನಾಗವಲ್ಲಿ ಬಳಿಯ ಲಕ್ಕೇನಹಳ್ಳಿ ಎಂಬ ಒಂದು ಪುಟ್ಟ ಗ್ರಾಮದಲ್ಲಿ. ಅಲ್ಲಿ ತನ್ನ ಸುತ್ತಮುತ್ತಲ ಪರಿಸರದಲ್ಲಿ ತನ್ನ ಕಾಲೇಜುವರೆಗೆ ಅಭ್ಯಾಸವನ್ನ ಮಾಡಿ ಮುಂದೆ 1984ರಲ್ಲಿ ಬೆಂಗಳೂರಿನ ವಿವಿಯಲ್ಲಿ ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ತೌಲನಿಕ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿಯನ್ನ ಪಡೆದಂತ ಮಹಾನುಭಾವರು. ಪದವಿ ಪಡೆದ ತಕ್ಷಣ ಇವರು ಅನೇಕ ಸರ್ಕಾರಿ ಹುದ್ದೆಗೇರಿ ಉಪನ್ಯಾಸಕರಾಗಿ, ಪ್ರಾಚಾರ್ಯರಾಗಿ ನಿವೃತ್ತಿಯನ್ನ ಹೊಂದಿರುತ್ತಾರೆ. ಹೀಗೆ ಇವರು ತನ್ನ ಸೇವೆಯ ಜೊತೆಗೆ ಪ್ರವೃತ್ತಿಯಲ್ಲಿ ಸಾಹಿತ್ಯಕಾರರಾಗಿ, ಸಂಘಟನಾಕಾರರಾಗಿ ಮತ್ತೆ ಅನುವಾದಕಕಾರರಾಗಿ ಇವರು ತನ್ನದೇ ಆದಂತ ರೀತಿಯಲ್ಲಿ ಈ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರು ರಾಜ್ಯ ಮತ್ತು ಹೊರ ರಾಜ್ಯ ಅನೇಕ ಕಡೆ ಅನೇಕ ಉಪನ್ಯಾಸಗಳನ್ನ, ಕವಿಗೋಷ್ಠಿಗಳಲ್ಲಿ ಭಾಗಿಯಾಗಿ ಈ ನಾಡಿನ ಒಂದು ಶ್ರೇಯಸ್ಸು ಬೆಳಗಿಸಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಆಫ್ರಿಕನ್ ವಿಷಯದಲ್ಲಿ ಬಂಗಾಲಿ, ಹಿಂದಿ, ಉರ್ದು, ಒರಿಯಾ ಮೊದಲಾದ ಭಾಷೆಗಳ ಕವಿತೆಗಳನ್ನ ಇವರು ಕನ್ನಡದಲ್ಲಿ ಅನುವಾದನೆ ಮಾಡಿ ಕನ್ನಡ ಸಾಹಿತ್ಯದ ಒಂದು ಶ್ರೀವಂತಿಕೆಯನ್ನ ಹೆಚ್ಚಿಸಿದಂತ ಮಹಾನುಭಾವರಾಗಿದ್ದಾರೆ. ಹೀಗೆ ಹಲವಾರು ಕೃತಿಗಳು ಸಮಾಜಕ್ಕೆ ಅರ್ಪಿಸುವ ಮೂಲಕ ನಾಡಿನ ಸಾಹಿತ್ಯ ಶ್ರೀಯನ್ನು ಹೆಚ್ಚಿಸಿದಂತ ಇವರಿಗೆ ಕೇಂದ್ರ ಸರ್ಕಾರ ದಕ್ಷಿಣ ಕನ್ನಡ ವಲಯದ ಸಾಂಸ್ಕೃತಿಕ ಕೇಂದ್ರ ಕರ್ನಾಟಕದ ಪ್ರತಿನಿಧಿಯಾಗಿ, ಕರ್ನಾಟಕ ಸರ್ಕಾರದ ಗ್ರಂಥಾಲಯ ಇಲಾಖೆಯ ಪುಸ್ತಕ ಆಯ್ಕೆ ಸಮಿತಿಯ ಸದಸ್ಯರಾಗಿ ಇವರನ್ನ ಆಯ್ಕೆ ಮಾಡಿದ್ದು
ಇದು ನಮ್ಮೆಲ್ಲರ ಭಾಗ್ಯ ಅಂತೂ ಸಹ ನಾವು ಹೇಳ್ಬೋದು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಮತ್ತು ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ವಿಶ್ವೇಶ್ವರಯ್ಯ ಪ್ರಶಸ್ತಿಗಳಲ್ಲದೆ ಅನೇಕ ಪ್ರಶಸ್ತಿಗಳನ್ನ ತನ್ನ ಸಿರಿಮುಡಿಗೆ ಅರ್ಪಿಸಿಕೊಂಡು ಇಡೀ ಕರ್ನಾಟಕದ ಒಂದು ಹೆಮ್ಮೆಯನ್ನ ಇವರು ಮೆರೆದ ಮಹಾನ್ ಸಿರಿಯಾಗಿದ್ದಾರೆ ಅಂತಂದು ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಹೆಚ್ಚಿನ ಸಮಯವನ್ನ, ಯಾಕಂದ್ರೆ ಇವರು ಸಾಹಿತ್ಯ ರಚಿಸಿದನ್ನ, ಜೊತೆಗೆ ಸಾಮಾಜಿಕ ಸೇವೆಯನ್ನ, ಆಮೇಲೆ ಹೋರಾಟದ ವಿಷಯವನ್ನ, ಅನುವಾದದ ವಿಷಯವನ್ನ ಎಲ್ಲವನ್ನ ತೆಗೆದುಕೊಂಡಾಗ ಒಬ್ಬ ವ್ಯಕ್ತಿ ಎಷ್ಟು ತನ್ನ ಸೇವೆಯನ್ನ ಸಲ್ಲಿಸಿದ್ದಾರೆ, ಇವರು ಕೇವಲ ಒಂದು 10-15 ನಿಮಿಷದಲ್ಲಿ ಅವರ ಮಾಡಿದಂತ ಸಾಧನೆಯನ್ನ ಈ ವೇದಿಕೆಯಲ್ಲಿ ಹೇಳಿಕ್ಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾನು ಅಲ್ಪ ಮಟ್ಟಿಗೆ ಇಲ್ಲಿ ನಾನು ಈ ವೇದಿಕೆಯಲ್ಲಿ, ಯಾಕಂದ್ರೆ ಉಪನ್ಯಾಸಕ್ಕೆ ಸಮಯ ಕೊಡುವಂತದ್ದು ಬಹಳ ಅವಶ್ಯಕತೆ ಇದೆ, ಅದಕ್ಕಾಗಿ ಇಲ್ಲಿಗೆ ನಾನು ಮುಟುಕುಗೊಳಿಸಿ ನನ್ನನ್ನ ಈ ವಚನ ಅಧ್ಯಯನ ವೇದಿಕೆ, ನನ್ನ ಅಲ್ಪಮತಿಯಾದ ನನಗೆ ಈ ಒಂದು ಸ್ವಾಗತ ಹಾಗೂ ಅವರ ಒಬ್ಬ ಮಹಾನ್ ವ್ಯಕ್ತಿಯ ಪರಿಚಯನ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ರಿಗೂ ಹಾಗೂ ಈ ವೇದಿಕೆಯೆಲ್ಲ ಶರಣಿ ಸೋದರಿರಿಗೂ ಅನಂತ ಧನ್ಯವಾದವನ್ನು ಸಲ್ಲಿಸಿ ನನ್ನ 2 ಸ್ವಾಗತ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಮೇಡಮ್. ಅತ್ಯಂತ ವ್ಯವಸ್ಥಿತವಾಗಿ ಒಂದನ್ನು ಬಿಡದೆ ಶರಣರಂದರೇನೆ ಸಮಾಜ ಅಂತಂದ್, ನಮ್ಗೆ ಸಮಾಜ ಅಂತಂದು ತಿಳಿದಾಗ ನಮ್ಗೆ ಶರಣರ ನಡೆ ನುಡಿ, ಅವರ ಸಂಸ್ಕೃತಿ, ಅವರ ಸಂಸ್ಕಾರ ಹುಟ್ಟು ಹಾಕಿದ್ದನೇ ಒಂದು ಸಮಾಜದಲ್ಲಿ. ಅಂತಹ ಒಂದು ಇವರನ್ನ ಪರಿಚಯ ಮಾಡಿಕೊಟ್ಟಂತಹ ಯಾರು ನಮ್ಮ ಶರಣರು, ಅವರಿಗೆ ಮೊದಲು ನಾವು ಧನ್ಯವಾದಗಳನ್ನ ಹೇಳುತ್ತಾ ಮತ್ತೊಮ್ಮೆ ಸ್ವಾಗತವನ್ನ ಮಾಡಿದಂತಹ ಶರಣೆ ಅವರಿಗೆ ಧನ್ಯವಾದ ತಿಳಿಸುತ್ತಾ, ಮುಖ್ಯವಾದಂತಹ ಘಟ್ಟ ಶರಣರ ಸಮಾಜವಾದ ಘೋಷಣೆ ಕುರಿತು ಮಾತನಾಡಲು ಬರುವಂತಹ ಪ್ರೊಫೆಸರ್ ಎಲ್ ಮುಕುಂದರಾಜ್ ಅವರಿಗೆ ಈ ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೇನೆ. ಸರ್, ಮಾತಾಡ್ಬೋದು. ಮೊದಲಿಗೆ ಕರ್ನಾಟಕದಲ್ಲಿ 800 ವರ್ಷಗಳ ಹಿಂದೆ ಒಂದು ಬಹುದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿದ ಆ ಎಲ್ಲ ಬಸವಾದಿ ಶರಣರನ್ನ ಸ್ಮರಣೆ ಮಾಡ್ತಾ, ಇವತ್ತು ಇಲ್ಲಿ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಯ ಎಲ್ಲ ಸ್ನೇಹಿತರು ಕೂಡ ಒಟ್ಟಿಗೆ ಸೇರಿ, ಎಲ್ಲ ಶರಣ ಬಂಧುಗಳು ಸಹೋದರಿಯರು ಒಟ್ಟಿಗೆ ಸೇರಿ, ಅಂದ್ರೆ ಈಗಾಗಲೇ ಸುಮಾರು 4.5 ವರ್ಷಗಳಿಂದಲೂ ಕೂಡ ನೀವು ಇಂತಹ ಒಂದು ಗೂಗಲ್ ಸಭೆಯನ್ನ ಏರ್ಪಾಟ್ ಮಾಡ್ತಾ ಚಿಂತನ ಸಭೆಯನ್ನು ಮಾಡ್ತಾ ಇರೋದು ಬಹಳ ಸಂತೋಷ ತಂದಿದೆ. ನಾನು ಇದರಲ್ಲಿ 2ನೇ ಸಲ, ಇದು ನನ್ನ 2ನೇ ಸಲ ನೀವು ನನಗೆ ಅವಕಾಶವನ್ನು ಕೊಟ್ಟಿದ್ದೀರಿ, ಬಹಳ ಸಂತೋಷ. ಇದಕ್ಕೆ ಕಾರಣರಾಗಿರುವಂತ ಶಶಿಕಾಂತ್ ಪಟ್ಟಣ್ ಅವರು, ಆಮೇಲೆ ಸುಧಾ ಮೇಡಮ್ ಅವರು, ದಾನಮ್ಮ ಅವರು, ಆಮೇಲೆ ಇಷ್ಟೊತ್ತು ನನ್ನನ್ನ ಪರಿಚಯ ಮಾಡಿಸಿದಂತ ಯಾರು ಅವ್ರ ಹೆಸರು ಶರಣೆ ಜಯದೇವಿ ಯಾದಲಾಪುರೆ ಅವರು, ಆಮೇಲೆ ಹೀಗೆ ನಿರೂಪಣೆ ಮಾಡ್ತಾ ಇರುವಂತವ್ರಿಗೆ ಎಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಕೆಲವು ಮಾತುಗಳನ್ನ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸಾಕಷ್ಟು ಸಭೆಗಳಲ್ಲಿ ನಾನು ಮಾತಾಡಬೇಕಾಗಿತ್ತು, ಒಂದು ಹಲವಾರು ಬೇರೆ ಬೇರೆ ರೀತಿಯ ಮೀಟಿಂಗ್ಗಳಲ್ಲಿ ಭಾಗವಹಿಸಿರೋದ್ರಿಂದ ಸ್ವಲ್ಪ ದಣಿವಾಗಿದೆ. ಆದ್ರೂ ಕೂಡ ನನಗೆ ಒಂದು ಉತ್ಸಾಹ ಏನು ಅಂತಂದ್ರೆ, ನಿಮ್ಮಂಥವ್ರ ಜೊತೆಯಲ್ಲಿ ಕನ್ನಡಿಗರಿಗೆ ಒಂದು ಬಹುದೊಡ್ಡ ಜಗತ್ತಿನಾದ್ಯಂತ ಹೆಗ್ಗಳಿಕೆಯಿಂದ ಹೇಳಿಕೊಳ್ಳಬಹುದಾದ ಒಂದು ಕೀರ್ತಿಯನ್ನ ತಂದು ಕೊಟ್ಟಿರುವಂತಹ, ಒಂದು ಹೊಸ ಬದುಕಿನ ಕನಸಿನ ಕಡೆಗೆ ನಮ್ಮನ್ನ ಕರ್ಕೊಂಡೋಗಿರುವಂತಹ ಬಸವಾದಿ ಶರಣರ ಬಗ್ಗೆ ಮಾತಾಡೋದಿದೆಯಲ್ಲ, ಅದು ಬಹಳ ಆನಂದ ಕೊಡುವ ಮತ್ತು ಸಮಾಧಾನ ತರುವಂತಹ ಒಂದು ವಿಷಯ ಆಗಿದೆ ನನಗೆ. ಯಾಕೆ ಅಂತಂದ್ರೆ, ಇಡೀ ಕನ್ನಡ ಸಾಹಿತ್ಯವೇ ಒಂದು ರೀತಿಯಲ್ಲಿ ಬಹುಶಃ ಜಗತ್ತಿನ ಯಾವುದೇ ಸಾಹಿತ್ಯದ ಯಾವುದೇ ಭಾಷೆಯ ಸಾಹಿತ್ಯ ಕೃತಿಗಳಿಗಿಂತ ಭಿನ್ನವಾದ ರೀತಿಯಲ್ಲಿದೆ. ನಮ್ಮ ಬಸವಾದಿ ಶರಣರ ಈ ವಚನ ಚಳುವಳಿ ಇದೆಯಲ್ಲ, ನಿಮ್ಗೆಲ್ರಿಗೂ ಗೊತ್ತಿರುವ ಹಾಗೆ ಇವತ್ತು ಇಂಗ್ಲಿಷನ್ನ ನಾವು ಜಗತ್ತಿನ ಬಹಳ ದೊಡ್ಡ ಭಾಷೆ ಅಂತ ಹೇಳ್ತಾ ಇದ್ದೀವಿ. ಶರಣರು ವಚನಗಳನ್ನ ರಚನೆ ಮಾಡುವ ಕಾಲದಲ್ಲಿ ಇಂಗ್ಲಿಷ್ ಅನ್ನೋದೇ ಇರಲಿಲ್ಲ. ಇಂಗ್ಲಿಷ್ ಏನಿದ್ರು 14-15ನೇ ಶತಮಾನ ಶೇಕ್ಸ್ಪಿಯರ್ ಬಂದ ನಂತರ ಅದಕ್ಕೆ ಒಂದು ಪ್ರವರ್ಧಮಾನಕ್ಕೆ ಆ ಭಾಷೆ, ಅಲ್ಲಿನ ಸಾಹಿತ್ಯ ಕೃತಿಗಳು ಬರ್ತವೆ ಹೊರತು ಕನ್ನಡ ಹಾಗಲ್ಲ. ಎಷ್ಟೋ ಸಾವಿರ ವರ್ಷಗಳಿಂದ ತನ್ನ
ಸೃಜನಶೀಲ ಸಾಧ್ಯತೆಗಳನ್ನ ವಿಸ್ತರಿಸ್ತಾ ಬಂದಿರೋದಿದೆಯಲ್ಲ, ಅದಕ್ಕೆ ನಾವು ಕನ್ನಡಿಗರು ಹೆಮ್ಮೆ ಪಡಬೇಕಾಗಿದೆ. ನಮ್ಮಲ್ಲಿ ಪಂಪನನ್ನ ಮೊದಲನೇ ಕವಿ ಅಂತ ಹೇಳ್ತೀವಿ, 1000 ವರ್ಷದ ಹಿಂದೆ ಇದ್ದ ಅಂತ. ಅದಕ್ಕೂ ಹಿಂದೆ ಕವಿರಾಜ ಮಾರ್ಗ ಅನ್ನುವ ಶಾಸ್ತ್ರ ಗ್ರಂಥ 1100 ವರ್ಷಗಳ ಹಿಂದೆ ಇತ್ತು ಅಂತ ಹೇಳ್ತೀವಿ. ಆದ್ರೆ ಇದೆಲ್ಲದಕ್ಕಿಂತ ಮಿಗಿಲಾಗಿ ನಮ್ಮಲ್ಲಿ ಅನೇಕ ಕೃತಿಗಳು ಈ ಹಿಂದೆ ಬಂದಿದ್ದಾವೆ. ಸುಮಾರು 5-6ನೇ ಶತಮಾನದ ಹೊತ್ತಿಗೆ ಗಂಗಾ ಸಾಮ್ರಾಜ್ಯದ ಚಕ್ರವರ್ತಿ ದುರ್ವಿನೀತ ಅನ್ನುವಂಥವನು ಒಂದು ಮಹಾಕಾವ್ಯವನ್ನ ಬರೆದಿದ್ದಾನೆ. ಅದು ನಮಗೆ ಸಿಕ್ಕಿಲ್ಲ. ಅಕಸ್ಮಾತ್ ಆಗಿ ಏನಾದ್ರು ಆ ಮಹಾಕಾವ್ಯ ಸಿಕ್ಕಿದ್ದಿದ್ರೆ ನಮ್ಮ ಸಾಹಿತ್ಯದ ಚರಿತ್ರೆ ಇನ್ನಷ್ಟು ಹಿಂದಕ್ಕೆ, ಇನ್ನೂ 500 ವರ್ಷಗಳ ಹಿಂದಕ್ಕೆ ಹೋಗ್ತಾ ಇತ್ತು. ಆಮೇಲೆ ಅದಕ್ಕೂ ಹಿಂದೆ ಎಷ್ಟೋ ಕೃತಿಗಳು ನಮ್ಮಲ್ಲಿ ರಚನೆ ಆಗಿರ್ಬೋದು. ಅವ್ಯಾವು ನಮಗೆ ಲಭ್ಯವಾಗಿಲ್ಲದ ಕಾರಣದಿಂದಾಗಿಯೇ ನಾವು ಪಂಪನನ್ನೇ ಕನ್ನಡದ ಮೊದಲನೇ ಕವಿ ಅಂತ ತಿಳಿದಿದ್ದೀವಿ. ನೋಡಿ, ಪಂಪನಿಂದ ಮೊದಲುಗೊಂಡು ಇವತ್ತು ಬರಿತಾ ಇರುವಂತ ಅನೇಕ ಹೊಸ ಕಾಲದ ತರುಣಿಯರು, ಲೇಖಕರು, ಇವರೆಲ್ಲರೂ ಕೂಡ ಎಂಥ ಒಂದು ಸಾಮಾಜಿಕ ಬದುಕನ್ನ, ಕನಸನ್ನ ಕಾಣ್ತಾ ಇದ್ದಾರೆ ಅಂತಂದ್ರೆ, ಸಮಾಜವಾದದ ಎಲ್ಲ ಸ್ಪಷ್ಟ ಸ್ವರೂಪಗಳನ್ನ ಇಡೀ ಕನ್ನಡ ಸಾಹಿತ್ಯ ಬಹಳ ಗಟ್ಟಿಯಾಗಿ ಮೊದಲಿಂದನೂ ಹೇಳ್ಕೊಂಡು ಬಂದಿದೆ. ಮೊದಲಿಗೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸಮಾಜವಾದ ಅಂತಂದ್ರೆ ಏನು ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಯಾವುದು ಸಮಾಜದ ಹಿತಕ್ಕಾಗಿ ಯೋಚನೆ ಮಾಡಲ್ಪಡ್ತಾ ಇದೆಯೋ, ಈ ಸಾಮಾಜಿಕ ಹೊಂದಾಣಿಕೆಯನ್ನು ರೂಪಿಸ್ಬೇಕು, ಎಲ್ಲ ಸಕಲ ಮನುಷ್ಯನಲ್ಲೂ ಲೇಸನ್ನ ಬಯಸ್ಬೇಕು ಅನ್ನುವಂಥ ಒಂದು ಮನಸ್ಥಿತಿ ಇದೆಯಲ್ಲ, ಅದು ನಿಜವಾದ ಸಮಾಜವಾದ. ಸಮಾಜವಾದವನ್ನ ಇತ್ತೀಚೆಗೆ ಕಳೆದ 100-150 ವರ್ಷಗಳಿಂದ ಅಥವಾ 70-80 ವರ್ಷಗಳ ಹಿಂದೆ ಲೋಹಿಯಾ ಅವರು ಇರ್ಬೋದು, ಈ ತರದವರು, ಆಚಾರ್ಯ ನರೇಂದ್ರ ದೇವ ಅವರು ಇರ್ಬೋದು, ಈ ಗೋಪಾಲ್ ಗೌಡರು, ನಮ್ಮ ಕರ್ನಾಟಕದಲ್ಲಿ ಗೋಪಾಲ್ ಗೌಡರು ಇರ್ಬೋದು, ಇವರು ಹೇಳಿರುವ ಸಮಾಜವಾದದ ಚಿಂತನೆಗಳಿದಾವಲ್ಲ, ಇವರೇ ಮೊದಲು ಅಂತ ಅಲ್ಲ. ಕನ್ನಡ ಸಾಹಿತ್ಯ 1000 ವರ್ಷಗಳಿಂದ ಅದನ್ನು ಹೇಳ್ಕೊಂಡು ಬಂದಿದೆ. ಅದರಲ್ಲೂ ವಚನಕಾರರಂತೂ ಬಹಳ ಸ್ಪಷ್ಟವಾಗಿ ಸಮಾಜವಾದದ ಎಲ್ಲ ನಿಲುವನ್ನು ತಮ್ಮ ಬದುಕಿನಲ್ಲಿ ಹೊಂದಿದ್ರು ಅನ್ನೋದಕ್ಕೆ ಅವರ ಅನೇಕ ವಚನಗಳಲ್ಲಿ ನಮಗೆ ಸಾಕ್ಷಿ ದೊರೆಯುತ್ತೆ. ಇದನ್ನ ನಾವು ಪ್ರಪಂಚಕ್ಕೆ ಹೇಳ್ಬೇಕಷ್ಟೇ. ನಾವು ಕನ್ನಡಿಗರು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ನಮ್ಮ ಸಂಗತಿಗಳನ್ನ ಹೊರಗಡೆ ತಗೊಂಡೋಗಿ ಹೇಳ್ತಾ ಇಲ್ಲ. ನಾವೀಗಾಗಲೇ ಜಗತ್ತಿನ ಎಲ್ಲಾ ಭಾಗಗಳಿಗೂ ಕನ್ನಡಿಗರು ಹೋಗಿದ್ದೀವಿ, ಎಲ್ಲಾ ಜಾತಿಯವರು ಹೋಗಿದ್ದೀವಿ. ಇಂಗ್ಲೆಂಡ್ ಅಲ್ಲಿದ್ದೀವಿ, ಅಮೆರಿಕಾದಲ್ಲಿದ್ದೀವಿ, ಚೈನಾದಲ್ಲಿದ್ದೀವಿ, ಆಸ್ಟ್ರೇಲಿಯಾದಲ್ಲಿದ್ದೀವಿ, ಜಪಾನ್ನಲ್ಲಿದ್ದೀವಿ. ಹೀಗೆ ಜಗತ್ತಿನ ಯಾವ್ಯಾವುದು ಬಹಳ ಮುಖ್ಯವಾದ ದೇಶಗಳು ಅಂತ ಪರಿಗಣಿಸಲ್ಪಡ್ತಾ ಇದಾವೋ ಆ ಎಲ್ಲ ದೇಶಗಳಲ್ಲಿ ನಮ್ಮ ಕನ್ನಡಿಗರು ಇವತ್ತಿದ್ದಾರೆ. ಆದ್ರೆ ಅಲ್ಲಿಗೆ ಹೋಗಿರುವ ಕನ್ನಡಿಗರು ಬಸವಣ್ಣನವ್ರ ಬಗ್ಗೆ ಆಗ್ಲಿ, ಅಕ್ಕಮಹಾದೇವಿ ಬಗ್ಗೆ ಆಗ್ಲಿ, ಅಲ್ಲಮಪ್ರಭು ಬಗ್ಗೆ ಆಗ್ಲಿ, ಅಥವಾ ಪಂಪ, ಕುಮಾರವ್ಯಾಸ, ರನ್ನ, ಕುವೆಂಪು, ಬೇಂದ್ರೆ, ಅಡಿಗ, ಅನಂತಮೂರ್ತಿ, ಲಂಕೇಶ್, ತೇಜಸ್ವಿ, ಇಂಥ ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ, ಹೀಗೊಂದು ಪರಂಪರೆ ಇದೆಯಲ್ಲ ಕನ್ನಡ ಸಾಹಿತ್ಯಕ್ಕೆ. ಈ ಪರಂಪರೆಯನ್ನ ಕುರಿತು ಮಾತಾಡ್ತಾರ ಅಂತಂದ್ರೆ ಬಹುಶಃ ಎಲ್ಲೋ ಒಬ್ರೋ ಇಬ್ರೋ ಮಾತಾಡ್ತಾ ಇರಬಹುದೇ ಹೊರತು ಎಲ್ಲರೂ ಮಾತಾಡಕ್ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ರೆ, ಕನ್ನಡಿಗರಾದ ನಮಗೆ ನಮ್ಮ ಕನ್ನಡ ಪರಂಪರೆಯ ಜೊತೆಗೆ ಒಂದು ಸಂಬಂಧ ಸ್ಪಷ್ಟವಾಗಿ ಬೆಳೆದಿಲ್ಲ. ಇದಕ್ಕೆ ನಾನಾ ಕಾರಣಗಳಿದಾವೆ. ಅದನ್ನೆಲ್ಲ ಈಗ ವಿಶ್ಲೇಷಣೆ ಮಾಡುವಂಥದ್ದು ಅಗತ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಯಾಕೆ ಅಂತಂದ್ರೆ, ನಾವು ಕನ್ನಡಿಗರು ಎಷ್ಟೋ 1000 ವರ್ಷಗಳಿಂದ ಅಕ್ಷರ ಕಲಿತಲೇ ಬದುಕಿದ್ದೀವಿ ಈ ನೆಲದಲ್ಲಿ. ನಾವು ನಮ್ಮ ನೆಲದಲ್ಲೇ ಪರತಂತ್ರದ ಬದುಕನ್ನು ಅನುಭವಿಸ್ತಾ ಇದ್ವಿ. ಬೇರೆಯವರಿಗೆ ಗುಲಾಮರಾಗಿ ಬದುಕುವಂತ ಪರಿಸ್ಥಿತಿ ನಮಗೆ ಬಹಳ ವರ್ಷಗಳಿಂದ ಇತ್ತು ಅನ್ನೋದನ್ನ ಮರಿಬಾರದು. ನಾವು ಒಂದ್ ರೀತಿಯಲ್ಲಿ ಕತ್ತಲ ಲೋಕದಲ್ಲಿ ಇದ್ದಂತ ಜನ ಆಗಿದ್ದೋ. ನಮ್ಮ ಅಪ್ಪ ಅಮ್ಮ ಇರ್ಬೋದು, ಅಜ್ಜ ಅಜ್ಜಿ ಇರ್ಬೋದು, ನಮ್ಮ ತಾತ ಮುತ್ತಾತಂದಿರು ಎಷ್ಟು ಸಂಕಷ್ಟಗಳನ್ನು ಅನುಭವಿಸಿದ್ದಾರೆ. ಬಹುಶಃ ಎಲ್ಲಾ ಜಾತಿಯವರು, ಕೇವಲ ಯಾವುದೋ ಒಂದು ಜಾತಿಯವರು ಮಾತ್ರ ಅಂತ ಹೇಳಕ್ ಬರಲ್ಲ. ದಲಿತರಿಂದ ಪ್ರಾರಂಭಿಸಿ ಒಕ್ಕಲಿಗ, ಲಿಂಗಾಯತ, ಕುರುಬ, ಗೊಲ್ಲ, ಬೇಡ, ಬೆಸ್ತ, ಕ್ಷೌರಿಕ, ಹೀಗೆ ಸಕಲೆಂಟು ಜಾತಿಗಳು ಅಂತ ಯಾವ್ಯಾವ್ದನ್ನ ಇಲ್ಲಿ ನಮ್ಮ ತಲೆಯ ಮೇಲೆ ಮಾಡಿ ಇಡಲಾಗಿದೆಯೋ ಆ ಜಾತಿಲಿ ಹುಟ್ಟಿದ ನಾವೆಲ್ಲರೂ ಕೂಡ, ಅಥವಾ ನಮ್ಮ ಪರಂಪರೆ, ನಮ್ಮ ಹಿಂದಿನ ಪೀಳಿಗೆ, ನಮ್ಮ ತಲೆಮಾರುಗಳೆಲ್ಲವೂ ಕೂಡ ಅಕ್ಷರ ವಂಚನೆಗೆ ಒಳಗಾಗಿದ್ದೋ. ನಮ್ಗೆ ಅಕ್ಷರವೇ ಗೊತ್ತಿರಲಿಲ್ಲ. ನೋಡಿ, ನಮಗೆ ಬಸವಣ್ಣನವರ ಅಥವಾ ಯಾವುದೇ ಶರಣರ ವಚನಗಳು ಸಿಕ್ಕಿದ್ದು ಯಾವಾಗ? ನಮ್ಗೆ ಹಳಕಟ್ಟಿ ಅಂತವ್ರು ಬರ್ಲಿಲ್ಲ ಅಂತಂದಿದ್ರೆ ಬಸವಣ್ಣನವ್ರ ವಚನ ಇವತ್ತಿಗೂ ನಾವು ಹುಡುಕೊಂಡು ಓದ್ತಿದ್ವೋ ಇಲ್ವೋ ಗೊತ್ತಿಲ್ಲ. ಸಾವಿರಾರು ಲಕ್ಷಾಂತರ ವಚನಗಳನ್ನ ಆ ಶರಣರು ಬರ್ದಿದ್ರು. ಅವು ನಮ್ಗೆ ಗೊತ್ತಾಗಿರೋದೇ ಹಳಕಟ್ಟಿ ಅಂತ ಒಬ್ಬ ಮಹಾನ್
ವಿದ್ವಾಂಸನ ಕಾರಣದಿಂದಾಗಿ, ಅಥವಾ ನಮಗೆ ಪಂಪನಂತ ಕನ್ನಡದ ಮೊದಲನೇ ಕವಿ ಅಂತ ಹೇಳ್ತಾ ಇದೀವಲ್ಲ ಈಗ, ಆ ಪಂಪ ಸಿಕ್ಕಿದ್ದು ಕೂಡ 1898ರಲ್ಲಿ. 1000 ವರ್ಷದ ಹಿಂದೆ ಬರೆದವನು ನಮಗೆ ಸಿಕ್ಕಿದ್ದು ಕೇವಲ 126 ವರ್ಷಗಳ ಹಿಂದೆ ಅಂತಂದ್ರೆ ಯೋಚನೆ ಮಾಡಿ. ಒಬ್ಬ BL ರೈಸ್ ಸಿಗ್ಲಿಲ್ಲ ಅಂತಂದಿದ್ರೆ, ಬರ್ಲಿಲ್ಲ, ಈ ನೆಲದಲ್ಲಿ ಒಬ್ಬ ವಿದ್ವಾಂಸನಾಗಿ ಆತ ಕೆಲಸ ಮಾಡ್ಲಿಲ್ಲ, ರೈಸ್ ಅನ್ನುವ ಒಬ್ಬ ಪಾಶ್ಚಿಮಾತ್ಯ ವಿದ್ವಾಂಸನ ಕಾರಣದಿಂದಾಗಿ ನಮಗೆ 1898ರಲ್ಲಿ ಪಂಪನ ಕೃತಿಗಳು ಸಿಗ್ತವೆ. ಅದನ್ನ ಆಮೇಲೆ ನಾವು ಓದಕ್ ಶುರು ಮಾಡಿದ್ವಿ ಹೊರತು, ಅದಕ್ಕೆ ಮೊದಲು ನಮ್ಮಲ್ಲಿ ಈ ಎಲ್ಲಾ ಕೃತಿಗಳು ತಾಳೆಗರಿಗಳಲ್ಲಿ ಇದ್ದಾಗ್ಯೂ ಸಹ ಅವುಗಳನ್ನ ಶೋಧಿಸಿ ಓದುವಂತಹ ಸಾಮರ್ಥ್ಯ ನಮ್ಮಲ್ಲಿರ್ಲಿಲ್ಲ. ನಾವು ಬಿಡಿ ಗಂಡಸರು ಒಂದ್ ರೀತಿಯಲ್ಲಿ ಬದುಕಿದ್ರೆ, ನಮ್ಮ ಸ್ತ್ರೀಯರಂತೂ ತುಂಬಾ ದಯನೀಯ ಸ್ಥಿತಿಯಲ್ಲಿ ಇದ್ದದ್ದು. ಯಾವುದೇ ಜಾತಿಯ ಮೇಲ್ಜಾತಿಯ ಹೆಣ್ಣು ಮಕ್ಕಳು ಒಳಗೊಂಡ ಹಾಗೆ, ಬ್ರಾಹ್ಮಣರ ಮಹಿಳೆಯರು ಒಳಗೊಂಡ ಹಾಗೆ ಯಾವುದೇ ಜಾತಿಯ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇರಲಿಲ್ಲ. ಹಿಂದೆ ಇದ್ದಂತ ನಮ್ಮ ಸಂವಿಧಾನ ಯಾವುದು ಮನುಧರ್ಮಶಾಸ್ತ್ರ ಅಂತ ಹೇಳ್ತಾರಲ್ಲ, ಆ ಸಂವಿಧಾನದ ಪ್ರಕಾರ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಅನುಭವಿಸೋ ಆಗಿರಲಿಲ್ಲ, ನಾವು ವಿದ್ಯೆ ಕಲಿಯೋ ಆಗಿರ್ಲಿಲ್ಲ, ಉದ್ಯೋಗ ಮಾಡೋ ಆಗಿರ್ಲಿಲ್ಲ, ಆಸ್ತಿ ಸಂಪಾದನೆ ಮಾಡೋ ಆಗಿರ್ಲಿಲ್ಲ. ಆಮೇಲೆ ಅವ್ರಿಗೇನಾದ್ರೂ ವೈಧವ್ಯ ಬಂತು ಅಂದ್ರೆ ಅವ್ರು ಗಂಡನ ಜೊತೆಯಲ್ಲಿ ಸತಿ ಪದ್ಧತಿಗೆ ಒಳಗಾಗಿ ಚಿತೆ ಇರಬೇಕಾಗಿತ್ತು. ಆಮೇಲೆ ವೈಧವ್ಯದಿಂದ ಅವರು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ಬೇಕಾಗಿತ್ತು. ಅವ್ರಿಗೆ ಯಾವುದೇ ಸ್ಥಾನಮಾನಗಳಿರ್ತಿರ್ಲಿಲ್ಲ, ಎಲ್ಲ ಕಡೆ ಅವರು ಅವಮಾನಗಳನ್ನ ಅನುಭವಿಸ್ತಾ ಇದ್ರು. ಇದು ಚರಿತ್ರೆಯ ಒಂದು ಕಾಲ. ಇಂಥದನ್ನೆಲ್ಲ ಹೇಳ್ತಾ ಇದ್ರೆ ಏನಾಗುತ್ತೆ ನಮ್ಮ ಜನಕ್ಕೆ, ಸಾರ್ ಈಗೇನಿಲ್ವಲ್ಲ, ಈಗ ನಾವು ಆರಾಮಾಗಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ಸುಖವಾಗಿದ್ದೀವಲ್ಲ ಅಂತ ಅನ್ಕೊಳ್ತಾ ಇದ್ದೀವಿ. ಆದ್ರೆ ನಾವು ಇವತ್ತನ್ನ ಯಾವುದನ್ನ ಸ್ವಾತಂತ್ರ್ಯ ಅಂತ ಪರಿಗಣಿಸಿ ಸಂತೋಷವಾಗಿ ನಮ್ಮ ಬದುಕನ್ನ ರೂಪಿಸ್ಕೊಳ್ಳಕ್ಕೆ ಸಾಧ್ಯ ಆಗಿದೆಯೋ, ಇದಕ್ಕೆ ಕಾರಣ ಆಗಿರೋದು 1000 ವರ್ಷಗಳ ಕನ್ನಡ ಸಾಹಿತ್ಯ ಪರಂಪರೆ, ಮುಖ್ಯವಾಗಿ ಶರಣರ ಚಳುವಳಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಒಬ್ಬ ನಮ್ಮ ಕಾಲದ ಸ್ವಾತಂತ್ರ್ಯ ಹೋರಾಟಗಾರ ಇರ್ಬೋದು, ಹೋರಾಟ ಮಾಡಿರೋಂಥವ್ರು ಇರ್ಬೋದು, ಅಥವಾ ಸಂವಿಧಾನವನ್ನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು. ಅಂಬೇಡ್ಕರ್ ಅವರ ಸಂವಿಧಾನದ ಪೀಠಿಕೆಯಲ್ಲಿ ನಾನು ಪದೇ ಪದೇ ಇದನ್ನ ಎಲ್ಲ ಕಡೆ ಹೇಳ್ತಾ ಇರ್ತೀನಿ. ಭಾರತೀಯ ಪ್ರಜೆಗಳಾದ ನಾವು ಹೇಗಿರ್ಬೇಕು ಅನ್ನುವಂಥದ್ದನ್ನ ಪೀಠಿಕೆ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ. ಈ ಪೀಠಿಕೆಯಲ್ಲಿರುವಂತಹ ವಿಚಾರಗಳನ್ನೇ ಶರಣರು 1800 ವರ್ಷಗಳ ಹಿಂದೆ ಹೇಳ್ತಾ ಇದ್ರು ಮತ್ತು ಹೇಳ್ತಾ ಬಂದಿದ್ರು. ಮತ್ತು ನಮ್ಮ ಪಂಪ ಮೊದಲಾದ ಕವಿಗಳು ಅದನ್ನ ಹೇಳ್ಕೊಂಡು ಬಂದಿರೋದನ್ನ ನಾವು ಕನ್ನಡ ಸಾಹಿತ್ಯವನ್ನ ಓದಿದಾಗ ಗೊತ್ತಾಗುತ್ತೆ. ಇದು ಬಹಳ ಮುಖ್ಯವಾದ್ದು. ಸಮಾಜವಾದ ಅಂತಂದ್ರೆ ಬೇರೆ ಏನೂ ಅಲ್ಲ, ಅದು ಎಲ್ಲರೂ ಸಮಾನವಾಗಿ ಬದುಕಬೇಕಾದಂತ ಒಂದು ವ್ಯವಸ್ಥೆ. ಇದೇ ತಾನೇ ಬಸವಣ್ಣನವರ ಕಲ್ಪನೆ, ಇದೇ ತಾನೇ ಶರಣರ ಕಲ್ಪನೆ. ಶರಣರು ಒಬ್ಬ ತುಂಬಾ ಶ್ರೀಮಂತವಾಗಿ ಬದುಕಬೇಕು, ಇನ್ನೊಬ್ಬ ಬಡತನದಿಂದ ನರಳಬೇಕು, ಒಬ್ಬನಿಗೆ ಸಿಕ್ಕಾಪಟ್ಟೆ ಸ್ವಾತಂತ್ರ್ಯ ಅಧಿಕಾರ ಎಲ್ಲ ಇರಬೇಕು, ಇನ್ನೊಬ್ಬ ಜೀತ ಮಾಡಿಕೊಂಡು ಗುಲಾಮನ ಹಾಗೆ ಬದುಕಬೇಕು ಅನ್ನುವಂತ ನಿಲುವನ್ನ ಹೊಂದಿದವರಲ್ಲ. ಅವರು ಎಲ್ಲರನ್ನೂ ಗೌರವಿಸಬೇಕು ಅಂತ ಹೇಳಿ ಅವರ ಅನೇಕ ವಚನಗಳಲ್ಲಿ ಅದಕ್ಕೆ ಬೇಕಾದಂತ ಪೂರಕವಾದಂತ ಸಾಕ್ಷ್ಯಗಳು ಸಿಗ್ತವೆ. ಆ ವಚನಗಳನ್ನೆಲ್ಲ ತಾವು ಮತ್ತೆ ಮತ್ತೆ ಓದಿರ್ತೀರಿ, ಕೇಳಿರ್ತೀರಿ, ನಿಮಗೆ ಗೊತ್ತಿರುತ್ತೆ. ಅವರು ಯಾವುದೇ ಕಾರಣಕ್ಕೂ ಮನುಷ್ಯರಲ್ಲಿ ಭಿನ್ನತೆಯನ್ನ ಉಂಟು ಮಾಡಬಹುದಾದ ಮಾತುಗಳನ್ನ ಹೇಳಿಲ್ಲ. ಒಂದು ಸಾಮರಸ್ಯವನ್ನ, ಎಲ್ಲರೂ ಸಹಬಾಳ್ವೆಯನ್ನ ಬದುಕಬೇಕು ಅನ್ನುವಂಥ ವಿಚಾರಗಳನ್ನ ಅವರು ಹೇಳಿದ್ರು ಅನ್ನುವಂಥದ್ರ ಬಗ್ಗೆ ನಾವು ತಿಳ್ಕೋಬಹುದಾಗಿದೆ. ನೋಡಿ, ನಮಗೆ 12ನೇ ಶತಮಾನದ ಸಂದರ್ಭದಲ್ಲಿ ಆ ಕಾಲದೊಳಗಡೆ ನಮ್ಮ ಸಾಮಾಜಿಕ ಸ್ಥಿತಿಗಳು ಹೇಗಿದ್ದು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೊಂಡ್ರೆ, ಶರಣ ಚಳವಳಿ ಯಾವ ಕಾರಣಕ್ಕಾಗಿ ನಮ್ಮಲ್ಲಿ ಸೃಷ್ಟಿಯಾಯಿತು, ಹುಟ್ಟಿಕೊಳ್ತು ಅನ್ನುವಂಥದ್ದನ್ನ ನಮ್ಗೆ ತುಂಬಾ ಸುಲಭವಾಗಿ ಅರ್ಥ ಆಗುತ್ತೆ. ಆ ಕಾಲದ ಜನರ ಬದುಕು ಹೇಗಿತ್ತು, ಅವರ ಸಾಮಾಜಿಕ ವ್ಯವಹಾರಗಳು ಹೇಗಿದ್ದೋ, ಅವರ ಧಾರ್ಮಿಕ ಆಲೋಚನೆಗಳು ಹೇಗಿದ್ದೋ, ಆ ರಾಜಕೀಯ ಪ್ರಭುತ್ವ ಹೇಗಿತ್ತು, ಈ ಎಲ್ಲದರಿಂದ ಜನ ಹೇಗೆ ಸಂತೋಷವಾಗಿದ್ರೋ ಅಥವಾ ದುಃಖ ಪಡ್ತಾ ಇದ್ರೋ, ಸಂಕಟ ಪಡ್ತಾ ಇದ್ರೋ ಅನ್ನೋಂಥದ್ದನ್ನ ನಾವು ಬಹಳ ಸುಲಭವಾಗಿ ಊಹಿಸೋಕ್ ಸಾಧ್ಯ ಇದೆ. ಬಹುಸಂಖ್ಯಾತ ಜನರು ಅತ್ಯಂತ ದಯನೀಯ ಸ್ಥಿತಿಯಲ್ಲಿದ್ರು. ಇದಕ್ಕೆ ಕಾರಣ ನಮಗೆ ನಮ್ಮ ಡಾಕ್ಟರ್ ಸಿ ವೀರಣ್ಣ ಅವ್ರದ್ದೊಂದು ಪುಸ್ತಕ ಇದೆ, ತಾವೇ ತುಂಬಾ ಸಣ್ಣ ಪುಸ್ತಕ, ಅದನ್ನ ತಾವು ಓದ್ಬೇಕಾಗ್ತದೆ. ಕಾಯಕ ಜೀವಿಗಳ ಚಳವಳಿ, 12ನೇ ಶತಮಾನದ ಕಾಯಕ ಜೀವಿಗಳ ಚಳವಳಿ ಅಂತೇಳಿ ಒಂದು ಸಣ್ಣ ಪುಸ್ತಕವನ್ನ ಬರೆದಿದ್ದಾರೆ. ಅದರೊಳಗೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ, ಆ ಚಳುವಳಿ ಏನು ಬಸವಾದಿ ಶರಣರ ಆ ಚಳುವಳಿ ನಡೀತಲ್ಲ, ಅದಕ್ಕೆ ಕಾರಣ ಆ ಹೊತ್ತಿನಲ್ಲಿ ಇದ್ದಂತ ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯೇ ಕಾರಣ ಅಂತ ಹೇಳ್ತಾರೆ. ಅದನ್ನ
ನೋಡಿ, ಆರ್ಥಿಕ ಮತ್ತು ಸಾಮಾಜಿಕ ಅಸಮಾನತೆಯನ್ನ ಇವತ್ತಿಗೂ ನಾವು ತೊಡೆದು ಹಾಕಕ್ಕಾಗಿಲ್ಲ. ಆದ್ರೆ ಆರ್ಥಿಕ ಅಸಮಾನತೆಯನ್ನ ಅಲ್ಪ ಸ್ವಲ್ಪ ನಾವು ಮೀರೋದಕ್ಕೆ ಸಾಧ್ಯ ಆಗಿದೆ. ಎಲ್ಲೋ ನನ್ನಂತ ಒಬ್ಬ ಹುಡುಗ ಯಾವುದೋ ಕಾಲದೊಳಗಡೆ ಶಿಕ್ಷಣವನ್ನ ಪಡೆದು ಉದ್ಯೋಗವನ್ನ ಪಡೆದ ಕಾರಣಕ್ಕಾಗಿ ಇವತ್ತು ನನ್ನ ಬದುಕಿನಲ್ಲಿ ಸ್ವಲ್ಪ ನೆಮ್ಮದಿ ಇದೆ. ಇಲ್ಲಿರುವ ಅನೇಕರಲ್ಲಿ ಆ ತರದ ನಿಮ್ಮ ಹಿನ್ನೆಲೆಗಳನ್ನ ಕೇಳ್ತಾ ಹೋದ್ರೆ ನಿಮ್ಮೆಲ್ರಿಗೂ ಅದು ಅರ್ಥ ಆಗಿರುತ್ತೆ. ಎಲ್ಲರ ಬದುಕು ಅತ್ಯಂತ ನೋವಿನಿಂದ, ಬಡತನದಿಂದ, ಸಂಕಷ್ಟದಿಂದ ಬಹುಸಂಖ್ಯಾತ ಜನರು ಕೂಡಿದ್ರು. ಆದ್ರೆ ಇವತ್ತು ನಾವಿಷ್ಟು ಓದುವುದನ್ನು ಕಲ್ತು ಬರೆಯೋದನ್ನ ಕಲ್ತು ಎಲ್ಲ ಆಗಿ ಇವತ್ತು ನೆಮ್ಮದಿಯಿಂದ ಬದುಕ್ತಾ ಇದೀವಲ್ಲ, ಇದಕ್ಕೆ ಕಾರಣ ಏನು ಅಂತಂದ್ರೆ ನಾವು ಕಲಿತ ವಿದ್ಯೆ, ನಾವು ಪಡೆದ ಉದ್ಯೋಗ, ಇವು ನಮಗೆ ಸಿಕ್ಕ ಇದು ಯಾವ ಕಾರಣದಿಂದ ನಮ್ಗೆ ಸಿಕ್ತು ಅಂತಂದ್ರೆ ಈ ದೇಶಕ್ಕೆ ಬಂದ ಪ್ರಜಾಪ್ರಭುತ್ವ ಮತ್ತು ಈ ದೇಶದಲ್ಲಿ ಬಾಬಾ ಸಾಹೇಬರು ಬರೆದಿರುವ ಸಂವಿಧಾನದ ಕಾರಣಕ್ಕಾಗಿ ಇವೆಲ್ಲವೂ ನಮಗೆ ದಕ್ಕಿದವೆ. ಒಬ್ಬ ಹೆಣ್ಣು ಮಗಳು ಕೂಡ ಇವತ್ತು ಶಿಕ್ಷಣವನ್ನ ಪಡಿಬಹುದು, ಯಾವುದೇ ರೀತಿಯಾದಂತಹ ಹುದ್ದೆಗಳಿಗೆ ಹೋಗ್ಬೋದು. ಅವಳು ಎಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಪೈಲಟ್ ಆಗ್ಬೋದು, ಅಷ್ಟೇಕೆ ಶಾಸಕರಾಗ್ಬೋದು, ಪಾರ್ಲಿಮೆಂಟ್ ಸದಸ್ಯರಾಗ್ಬೋದು, ಮಂತ್ರಿಗಳಾಗ್ಬೋದು, ಮುಖ್ಯಮಂತ್ರಿಗಳಾಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ರಾಷ್ಟ್ರಪತಿ ಅಂತಹ ಒಂದು ಉನ್ನತ ಸ್ಥಾನಕ್ಕೊಬ್ಬ ಮಹಿಳೆ ಹೋಗ್ತಾಳೆ ಅಂತಂದ್ರೆ ಇದಕ್ಕೆ ಕಾರಣ ಯಾರು? ಯಾವುದೋ ದೇವರ ಕೃಪೆಯಿಂದ ಇದೆಲ್ಲ ಆಗ್ತಾ ಇದೆ ಅಂತ ನಾವ್ಯಾರು ಭಾವಿಸ್ಬೇಕಾಗಿಲ್ಲ. ಇದೆಲ್ಲವೂ ಆಗ್ತಾ ಇರೋದಕ್ಕೆ ಬಹಳ ಮುಖ್ಯವಾದ ಕಾರಣ ಈ ದೇಶದ ಸಂವಿಧಾನ ಮತ್ತು ಈ ದೇಶದ ಪ್ರಜಾಪ್ರಭುತ್ವ. ಇದು ಇಲ್ಲದ 800 ವರ್ಷಗಳ ಹಿಂದಿನ ರಾಜಪ್ರಭುತ್ವ ಇತ್ತಲ್ಲ, ಆ ಕಾಲದ ಪರಿಸ್ಥಿತಿ ಹೇಗಿತ್ತು ನೋಡಿ. ಅವಾಗ ರಾಜಪ್ರಭುತ್ವ ಅಂತಂದ್ರೆ ರಾಜನನ್ನ ಪ್ರತ್ಯಕ್ಷ ದೈವ ಅಂತ ಕಾಣ್ತಾ ಇದ್ದಂತ ಒಂದು ಮನಸ್ಥಿತಿ ಭಾರತೀಯರಲ್ಲಿತ್ತೋ ಅಥವಾ ಯಾರೋ ಅದನ್ನ ತುಂಬಿದ್ರು ಅಂತ ಯೋಚನೆ ಮಾಡಿದಾಗ ನಾವು ಹಾಗೆ ಬದುಕುವ ಜನ ಅಲ್ಲ. ನಮ್ಮ ಮನಸ್ಸು ಬಹಳ ಮುಕ್ತವಾಗಿರ್ತದೆ. ನಮ್ಮ ಜನಪದರ ಮಹಾಕಾವ್ಯಗಳನ್ನ ಅಥವಾ ಅವರ ಕವಿತೆಗಳನ್ನ, ಗೀತೆಗಳನ್ನ ಓದಿದಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ಜನರು ಅತ್ಯಂತ ಮುಕ್ತವಾಗಿ ಇದ್ದಂತ ಜನ, ಯೋಚಿಸುವ ಶಕ್ತಿಯನ್ನ ಪಡ್ಕೊಂಡಿದ್ರು. ಅದಕ್ಕಾಗಿ ಕವಿರಾಜ ಮಾರ್ಗದಲ್ಲಿ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳನ್ನುವ ಮಾತನ್ನ ಕವಿರಾಜ ಮಾರ್ಗಕಾರ ಯಾಕೆ ಹೇಳ್ತಾನೆ? ಇವರು ಯಾವುದೇ ಗ್ರಂಥವನ್ನ, ಉದ್ಗ್ರಂಥಗಳನ್ನ ಕುರಿತು ಓದದೇ ಇದ್ದಾಗ್ಯೂ ಕೂಡ ಮಹಾಕಾವ್ಯಗಳನ್ನ ಪ್ರಯೋಗ ಮಾಡಬಲ್ಲಂತಹ ಒಂದು ಪರಿಣಿತ ಮತಿ ಕನ್ನಡಿಗರಲ್ಲಿ ಇತ್ತು ಅನ್ನುವಂಥದ್ದನ್ನ ಕವಿರಾಜ ಮಾರ್ಗಕಾರ 1000 ವರ್ಷಗಳ ಹಿಂದೆನೆ ಹೇಳಿದ್ದಾನೆ. ಅಂತಂದ್ರೆ ನಾವು ಎಷ್ಟು ಪ್ರತಿಭಾವಂತರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಇನ್ನೂ ಒಂದು ಉದಾಹರಣೆ ನೀವು ಯೋಚನೆ ಮಾಡಿ. ನಮ್ಮಲ್ಲಿ 100 ಜನಪದ ಮಹಾಕಾವ್ಯಗಳಿದಾವೆ. ಮಂಟೇಸ್ವಾಮಿ ಕಾವ್ಯ, ಮಲೆ ಮಾದೇಶ್ವರನ ಕಾವ್ಯ, ಜುಂಜಪ್ಪನ ಕಾವ್ಯ, ಸೌದತ್ತಿ ಯಲ್ಲಮ್ಮನ ಕಾವ್ಯ, ಬಿಳಿಗಿರಿ ರಂಗನ ಕಾವ್ಯ, ನಂಜುಂಡೇಶ್ವರನ ಕಾವ್ಯ, ಅರ್ಜುನ ಜೋಗಿಯ ಕಾವ್ಯ. ಈ ಎಲ್ಲಾ ಮಹಾಕಾವ್ಯಗಳನ್ನ ಸೃಷ್ಟಿ ಮಾಡಿರೋರು ಅಕ್ಷರ ಕಲಿತ ವಿದ್ಯಾವಂತರಲ್ಲ. ಇವರೆಲ್ಲ ಇದನ್ನ ರಚನೆ ಮಾಡಿದ ಜನಪದ ಕವಿಗಳು ಯಾರು ಅಂದ್ರೆ ಸಾಮಾನ್ಯ ಜನ. ಅವರು ಅನಕ್ಷರಸ್ಥರಾಗಿದ್ರು, ಬಡವರಾಗಿದ್ರು, ಕೂಲಿಗಾರರಾಗಿದ್ರು, ತುಂಬಾ ದಯನೀಯವಾದಂತ ಬದುಕನ್ನ ನಡೆಸ್ತಾ ಇದ್ದಂತ ಜನರಾಗಿದ್ದ ಕಾರಣದಿಂದಾಗಿಯೇ, ಆ ಕಾರಣದಿಂದ ಆದ್ರು ಅಂತ ನಾನು ಹೇಳ್ತಾ ಇಲ್ಲ, ಆ ಪರಿಸ್ಥಿತಿಯಲ್ಲಿ ಇದ್ದಂಥವರು ಮಹಾಕಾವ್ಯಗಳನ್ನ ರಚನೆ ಮಾಡಿದ್ರು. ಹಾಗಾಗಿ ಕುರಿತೋದದೆಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳನ್ನೋ ಮಾತಿಗೆ ಒಂದು ಸ್ಪಷ್ಟವಾದಂತ ಅರ್ಥ ಗ್ರಹಿಕೆ ನಮ್ಗೆ ಸಾಧ್ಯ ಆಗ್ತಾ ಇದೆ. ಅಷ್ಟು ಪ್ರತಿಭಾವಂತರಾಗಿದ್ದ ನಾವು ಯಾಕೆ ಮತ್ತೆ ಸೋಲ್ತಾ ಹೋದ್ವಿ? ಯಾರು ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡಿದವರು ಅನ್ನುವಂಥದ್ದನ್ನ ಇವತ್ತು ನಾವು ಯೋಚನೆ ಮಾಡ್ಬೇಕಾಗಿದೆ. ಯಾಕೆಂದ್ರೆ ಹಿಂದಿನದನ್ನ ಸರಿಯಾಗಿ ನೆನೆದೇ ಇದ್ರೆ, ಅರ್ಥ ಮಾಡ್ಕೊಳ್ಳದೆ ಇದ್ರೆ ಈ ವರ್ತಮಾನದಲ್ಲಿ ನಾವು ಬದುಕೋದಕ್ಕೂ ಸಾಧ್ಯ ಇಲ್ಲ. ಭವಿಷ್ಯದಲ್ಲಿ ನಮ್ಮ ಮಕ್ಕಳಿಗೂ ಬಹಳ ದೊಡ್ಡ ವಂಚನೆಯನ್ನ ನಾವೇ ಕೈಯಾರ ಮಾಡಿದ ಹಾಗೆ ಆಗ್ಬಿಡುತ್ತೇನೋ ಅನ್ನೋಂತ ಒಂದು ಆತಂಕ ನನ್ನಂತವನ್ನ ಕಾಡ್ತಾ ಇದೆ. ನೋಡಿ, 12ನೇ ಶತಮಾನದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ರಾಜಕೀಯ ಅಸಮಾನತೆ ಸಿಕ್ಕಾಪಟ್ಟೆ ಇತ್ತು ಅನ್ನೋದ್ರ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯ ನಮ್ಮಲ್ಲಿ ಇಲ್ಲ. ಯಾಕೆ ಅಂತಂದ್ರೆ ಜನ ಬದುಕ್ತಾ ಇದ್ದ ರೀತಿ ಹಾಗಿತ್ತು. ನಮ್ಮಲ್ಲಿ ನಾನು ಹಿಂದೆ ಒಂದ್ಸರಿ ನಿಮ್ಗೆ ಹೇಳಿದ್ದೆ ಅಂತ ಅನ್ಕೊಂಡಿದೀನಿ. ಯಾವಾಗ ಅಶೋಕನ ಮರಿ ಮೊಮ್ಮಗ ಬೃಹದ್ರಥ ಮೌರ್ಯ ಅಂತ ಹೇಳಿ ಅವನ ಸೇನಾಧಿಪತಿಯಾಗಿದ್ದಂತಹ ಪುಷ್ಯಮಿತ್ರ ಶುಂಗ ಅನ್ನೋನು ಮೋಸದಿಂದ, ವಂಚನೆಯಿಂದ ಕೊಲೆ ಮಾಡಿ ಅಧಿಕಾರವನ್ನ ಹಿಡಿತಾನೋ ಆಗ್ಲಿಂದ ಈ ದೇಶದಲ್ಲಿ ಮನುಧರ್ಮಶಾಸ್ತ್ರ, ರಾಮಾಯಣ, ಮಹಾಭಾರತ, ಭಗವದ್ಗೀತೆ ಇಂಥವೆಲ್ಲ ಶುರುವಾದವು. ಈ ಎಲ್ಲ ಕಾವ್ಯಗಳು ಕೂಡ ಅಥವಾ ಧರ್ಮಶಾಸ್ತ್ರಗಳು ಕೂಡ
ಮನುಷ್ಯನ ನಡುವೆ ತಾರತಮ್ಯವನ್ನ ಸೃಷ್ಟಿ ಮಾಡುವ, ಒಬ್ಬ ಮೇಲು ಇನ್ನೊಬ್ಬ ಕೀಳು ಅನ್ನುವಂತ ನೆಲೆಯಲ್ಲಿ ನೋಡುವಂತಹ ಒಂದು ವಾತಾವರಣವನ್ನ ಅವು ನಿರ್ಮಾಣ ಮಾಡಿದ್. ನಮ್ ಜನ ಅದಕ್ಕೆ ಹೊಂದ್ಕೊಂಡೋಗಿದ್ರು. ಅದೇ ರೀತಿಯಾಗಿ ಒಂದು ರೀತಿಯಲ್ಲಿ ನಮ್ಮಲ್ಲಿ ಈ ತೆರಿಗೆ ಪದ್ಧತಿ ಅನ್ನೋದಿತ್ತಲ್ಲ, ಅದು ಕೂಡ ಅತ್ಯಂತ ದಯನೀಯವಾಗಿತ್ತು. ಈ ತೆರಿಗೆ ಪದ್ಧತಿ ಎಲ್ಲ ದುಡಿಮೆಗಾರರು ಕೂಡ ಇಷ್ಟು ಶೇಕಡಾವಾರು ಇಷ್ಟು ಹಣವನ್ನ ಕಟ್ಟಲೇಬೇಕು. ವೀರಣ್ಣವ್ರು ಬಹಳ ಸ್ಪಷ್ಟವಾಗಿ ಬರೀತಾರೆ. ಎಂತೆಂತ ತೆರಿಗೆಗಳಿಲ್ಲಿದ್ದು ಅಂತಂದ್ರೆ, ಚಪ್ಪರ ತೆರಿಗೆ ಅಂತ ಇತ್ತು. ಚಪ್ಪರ ತೆರಿಗೆ ಅಂದ್ರೆ ಮದುವೆ ಆಗ್ಬೇಕಾದ್ರೆ ನಿಮ್ಮ ಮನೇಲಿ ಚಪ್ಪರ ಹಾಕಿದ್ರೆ ಅದಕ್ಕೆ ರಾಜನಿಗೆ ಕಂದಾಯ ಕಟ್ಟಬೇಕಾಗಿತ್ತು. ಆಮೇಲೆ ಪುತ್ರೋತ್ಸವ ತೆರಿಗೆ ಅಂತ ಹೇಳೋದು, ರಾಣಿ ತೆರಿಗೆ ಅಂತ ಹೇಳೋದು. ಪುತ್ರೋತ್ಸವ ತೆರಿಗೆ ಅಂತಂದ್ರೆ ರಾಜನಿಗೆ ಮಕ್ಕಳಾದಾಗ ಪ್ರಜೆಗಳು ಆ ತೆರಿಗೆ, ಅವನಿಗೆ ಮಕ್ಕಳಾದ್ರೆ ಇವ್ರ ತೆರಿಗೆ ಕಟ್ಟಬೇಕಾಗಿತ್ತು. ಇನ್ನೂ ಎಂತ ಅಸಹ್ಯವಾದ ಮತ್ತು ಅಮಾನವೀಯವಾದ ತೆರಿಗೆಗಳಿದ್ದು ಅಂತಂದ್ರೆ, ಹೆಣ ತೆರಿಗೆ ಇತ್ತು. ಅಂದ್ರೆ ಯಾರು ಸತ್ತೋದ್ರೆ ಕಂದಾಯವನ್ನ ಕಟ್ಟಬೇಕಾಗಿತ್ತು. ಆಮೇಲೆ ಮೊಲೆಗಂದಾಯ ಅಂತ ಇತ್ತು. ಯಾವುದಾದ್ರೂ ಒಬ್ಬ ಹೆಣ್ಣು ಮಗಳಿಗೆ ದಪ್ಪನೆಯ ಸ್ತನಗಳಿದ್ರೆ ಆಕೆ ಮೊಲೆಗಂದಾಯವನ್ನ ಕಟ್ಟಬೇಕಾಗಿತ್ತು. ಹೀಗೆ ಎಲ್ಲೆಲ್ಲಿ ಸಾಧ್ಯವೋ ಆ ರೀತಿಯಲ್ಲಿ ಎಲ್ಲ ಹಣವನ್ನ ಸಂಗ್ರಹಿಸಿ ರಾಜರು ಪುರೋಹಿತರು ಬಹಳ ಸುಖವಾಗಿದ್ರು. ಆದ್ರೆ ದುಡಿಯುವ ವರ್ಗದವರು ಅತ್ಯಂತ ದಯನೀಯ ಸ್ಥಿತಿಯಲ್ಲಿದ್ರು. ಶ್ರಮಿಕರು ಇವರೆಲ್ಲರೂ ದುಡಿಯುವ ವರ್ಗರು, ನೇಕಾರರಿರ್ಬಹುದು, ಕುಂಬಾರರಿರ್ಬಹುದು, ಕ್ಷೌರಿಕರಿರ್ಬಹುದು, ಯಾರ್ಯಾರು ಸಣ್ಣ ಸಣ್ಣ ಸಮುದಾಯಗಳಲ್ಲಿ ಹುಟ್ಟಿ ಆ ದುಡಿಮೆ ಮಾಡಬೇಕು ಅಂತ ಹೊರಡ್ತಿದ್ರೋ, ದುಡಿಮೆಯಿಂದನೇ ಬದುಕ್ತಾ ಇದ್ರೋ, ಅವರೆಲ್ಲರ ಪರಿಸ್ಥಿತಿ ಅತ್ಯಂತ ನೋವಿನಿಂದ ದಯನೀಯತೆಯಿಂದ ಕೂಡಿತ್ತು. ಆಗ ಹುಟ್ಟುಕೊಂಡಿದ್ದು ಶರಣ ಚಳವಳಿ. ಇವರ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳುವ ಸಲುವಾಗಿ ಅವರೆಲ್ಲರೂ ಒಟ್ಟಾಗಿ ಸೇರ್ತಾರೆ. ಅವರೆಲ್ಲರಿಗೂ ಬಸವಣ್ಣನವರಂತ ಮಹಾನ್ ಮೇಧಾವಿಯೊಬ್ಬ ನಾಯಕನಾಗಿ ಅವರಿಗೆ ಮಾರ್ಗದರ್ಶನವನ್ನ ಮಾಡುವಂತ ಪರಿಸ್ಥಿತಿ ಬರ್ತದೆ. ಮತ್ತು ಅಷ್ಟರ ಮಟ್ಟಿಗೆ ಬಸವಣ್ಣನವರಷ್ಟೇ ಸರಿಸಮಾನವಾದ ಅಥವಾ ಒಂದು ಕೈ ಮಿಗಿಲಾದಂತ ಅಲ್ಲಮ ಪ್ರಭುಗಳು ಕಲ್ಯಾಣಕ್ಕೆ ಬರ್ತಾರೋ, ಅವರೆಲ್ಲರೂ ಕೂಡ ಈ ಎಲ್ಲ ಶರಣರಿಗೆ ಮಾರ್ಗದರ್ಶನವನ್ನ ಮಾಡ್ತಾರೆ. ಅಂದ್ರೆ ಒಂದು ಸಾಮಾಜಿಕ ಬದಲಾವಣೆಯನ್ನ ತರಬೇಕು, ಎಲ್ಲರೂ ಒಂದೇ ಎನ್ನುವಂತ ಯಾವುದೇ ತರತಮ ಭಾವ ಇಲ್ಲದಲೇ ಇರುವಂತ ಒಂದು ವ್ಯವಸ್ಥೆಯನ್ನ ರೂಪಿಸಬೇಕು ಅನ್ನುವಂಥದ್ದು ನಮ್ಮ ಶರಣರ ಬಹುದೊಡ್ಡ ಗುರಿಯಾಗಿರ್ತದೆ. ಅದಕ್ಕೆ ತಕ್ಕ ಹಾಗೆ ಇವರೆಲ್ಲರೂ ಕೂಡ ಒಟ್ಟಿಗೆ ಸೇರ್ತಾರೆ. ಸೇರಿ ಅಲ್ಲಿ ಅವರು ಮಾಡಿದ ಕೆಲಸಗಳನ್ನ ತಾವು ಗಮನಿಸ್ಬೇಕು. ಏನು, ಒಂದು ಅನುಭವ ಮಂಟಪವನ್ನ ಕಟ್ಟಿಕೊಳ್ತಾರೆ. ಅನುಭವ ಮಂಟಪ ಅಂತಂದ್ರೆ ಸಾಮಾನ್ಯವಾದದ್ದಲ್ಲ. ಆ ಅನುಭವ ಮಂಟಪದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಬಹುದಾಗಿತ್ತು. ಯಾರ್ಯಾರು ಸೇರ್ತಾ ಇದ್ರು ಅಲ್ಲಿ? ಬರೀ ಬಸವಣ್ಣನವರಂತ ಮಂತ್ರಿಗಳು, ಅಥವಾ ರಾಜಸ್ಥಾನದಲ್ಲಿದ್ದವರು, ಅಥವಾ ಅಲ್ಲಮ ಪ್ರಭುಗಳಂತ ಯೋಗಿಗಳು, ಅಥವಾ ಅಕ್ಕಮಹಾದೇವಿ ಅಂತ ಬಹಳ ಒಳ್ಳೆ ಜ್ಞಾನಿಗಳು, ಸಿದ್ದರಾಮನಂತಹ ಜ್ಞಾನಿ, ಇಂಥವ್ರು ಮಾತ್ರ ಸೇರ್ತಾ ಇದ್ರ? ಅಲ್ಲ, ಸಾಮಾನ್ಯ ಜನರು ಅಲ್ಲಿ ಸೇರ್ತಾ ಇದ್ರು. ಯಾರ್ಯಾರಿಗೆ ಈ ಚಳುವಳಿಯನ್ನ ಮುಂದುವರಿಸಬೇಕು ಅನ್ನುವ ಒಂದು ಬಹುದೊಡ್ಡ ಕನಸಿತ್ತೋ ಆ ಕನಸುಗಾರರೆಲ್ಲರೂ ಕೂಡ ಸಾಮಾಜಿಕ ಪರಿವರ್ತನೆಯ ಕಾರಣದಿಂದಾಗಿ ಅಲ್ಲಿ ಅನುಭವ ಮಂಟಪದಲ್ಲಿ ಸೇರ್ತಾ ಇದ್ರು. ಇವತ್ತು ನಮ್ಮ ಪಾರ್ಲಿಮೆಂಟ್ ವ್ಯವಸ್ಥೆ ಇರ್ಬೋದು, ಅಥವಾ ವಿಧಾನಸಭೆ ವಿಧಾನ ಪರಿಷತ್ ಇರ್ಬೋದು, ಇಲ್ಲಿ ಹೇಗೆ ಎಲ್ಲಾ ಕಡೆಯಿಂದ ಜನ ಅಲ್ಲಿಗೆ ಆಯ್ಕೆಯಾಗಿ ಬರ್ತಾರೆ. ನಮ್ಮ ವಿಧಾನಸಭೆಗೆ ಗುಲ್ಬರ್ಗಾದವರು ಇರ್ತಾರೆ, ಮಂಗಳೂರಿನವರು ಇರ್ತಾರೆ, ಕೊಡಗ್ನವರು ಇರ್ತಾರೆ, ಬೆಂಗಳೂರಿನವರು ಇರ್ತಾರೆ. ಎಲ್ಲ ಕಡೆಯಿಂದ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸಲಾಗ್ತದೆ. ಅದರೊಳಗೆ ಮಹಿಳೆಯರು ಇರ್ತಾರೆ ಮತ್ತು ಎಲ್ಲ ಜಾತಿಯವರು ಇರ್ತಾರೆ. ಎಲ್ಲ ಜಾತಿಯವರಿಗೂ ಅಲ್ಲಿ ಅವಕಾಶಗಳು ಸಿಗ್ತವೆ. ಹೀಗೆ ಎಲ್ಲಾ ಜಾತಿಯವರು, ಎಲ್ಲ ಧರ್ಮದವರು, ಯಾವುದೇ ತಾರತಮ್ಯ ಇಲ್ಲದೆ, ಲಿಂಗಭೇದ ಇಲ್ಲದೆ ಒಟ್ಟಿಗೆ ಸೇರುವಂತ ಒಂದು ಪ್ರಜಾಪ್ರಭುತ್ವೀಯ ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆಯ ಮೂಲ ವೇದಿಕೆಯಾಗಿ ನಮಗೆ ಆ ಕಾಲದ ಅನುಭವ ಮಂಟಪ ಕಾಣಿಸುತ್ತೆ. ನೋಡಿ, ನಿಮ್ಗೆ ಒಂದು ನಮ್ಮ ಎಸ್ ಜಿ ಸಿದ್ದರಾಮಯ್ಯನವರು ಬಹುಶಃ ನಿಮ್ಗೆ ಗೊತ್ತಿರಬೇಕು ಅಂತ ಅನ್ಕೊಂಡಿದೀನಿ. ಅವರೊಂದ್ ಕಡೆ ಹೇಳಿದ್ದಾರೆ, ಏನು ಅಂತಂದ್ರೆ ಆ ಕಾಲದಲ್ಲಿ ಮಹಿಳೆಯರ ಸ್ಥಿತಿ ಎಷ್ಟು ದಯನೀಯವಾಗಿತ್ತು. ಬಹುತೇಕ ಅನೇಕ ಮಹಿಳೆಯರು, ಆ ಮಹಿಳೆಯರನ್ನ ಅವರ ಬದುಕು ನರಕ ಸದೃಶವಾಗಿತ್ತು. ದೇವದಾಸಿಯರಾಗ್ತಾ ಇದ್ರು, ವೇಶ್ಯರಾಗ್ತಾ ಇದ್ರು, ತಮ್ಮ ದೇಹವನ್ನ ಮಾರ್ಕೊಂಡು ಅವರು ಜೀವನ ಮಾಡ್ಬೇಕಾಗಿತ್ತು. ಸಮಾಜದಲ್ಲಿ ಅವರಿಗೆ ಯಾವುದೇ ಮರ್ಯಾದೆ ಆಗ್ಲಿ ಗೌರವ ಆಗ್ಲಿ ಇರ್ಲಿಲ್ಲ. ಅವ್ರನ್ನ ಆ ಕಾಲದಲ್ಲಿ ಪಣ್ಯ ಸ್ತ್ರೀಯರು ಅಂತ ಕರಿತಾ ಇದ್ರು. ಪಣ್ಯ ಸ್ತ್ರೀ ಅಂದ್ರೆ ವೇಶ್ಯೆ ಅನ್ನುವ ಅರ್ಥದಲ್ಲಿದೆ. ಆದರೆ ಆ ಮಹಿಳೆಯರ ಆ ಒಂದು ಪರಿಸ್ಥಿತಿಯನ್ನ ಗಮನಿಸಿದಂತ ನಮ್ಮ ಶರಣರು
ಇದಕ್ಕೇನಾದ್ರೂ ಪರಿಹಾರವನ್ನ ಕಂಡ್ಕೋಬೇಕು. ನೋಡಿ, ಸಮಾಜವಾದದ ಬಹುದೊಡ್ಡ ಹೆಜ್ಜೆ ಇದು. ಇದನ್ನು ಸ್ಪಷ್ಟವಾಗಿ ಸಮಾಜವಾದದ ನೆಲೆಯಲ್ಲೇ ನಾವು ಗ್ರಹಿಸಬೇಕಾಗ್ತದೆ. ಅತ್ಯಂತ ದಯನೀಯ ಸ್ಥಿತಿಯಲ್ಲಿದ್ದ ಅವಮಾನಿತ ಬದುಕನ್ನ ನಡೆಸ್ತಾ ಇದ್ದಂತ ಈ ವೇಶ್ಯೆಯರಿಗೆ ಹೊಸ ಬದುಕನ್ನ ಕೊಡಬೇಕು ಅನ್ನುವ ಕಾರಣದಿಂದಾಗಿ ಆ ಕಾಲದ ಶರಣರು ಒಂದು ನಿರ್ಧಾರಕ್ಕೆ ಬರ್ತಾರೆ. ಈ ಪುಣ್ಯ ಸ್ತ್ರೀಯರನ್ನ ವಿವಾಹವಾಗಿ ಅವರಿಗೆ ಸಾಂಸಾರಿಕ ಒಂದು ಸ್ವಾತಂತ್ರ್ಯವನ್ನ, ಸಂಸಾರವನ್ನ ಒದಗಿಸೋದ್ರ ಮೂಲಕ ಅವರಿಗೆ ಬದುಕಿನಲ್ಲಿ ನೆಮ್ಮದಿ ತಂದ್ಕೊಡ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಅವರೆಲ್ಲರನ್ನು ಮದುವೆಯಾಗಿ ಆ ಪುಣ್ಯ ಸ್ತ್ರೀಯರನ್ನಾಗಿ ಬದಲಾಯಿಸ್ತಾರೆ. ನೋಡಿ, ನಾವು ಹಡಪದ ಅಪ್ಪಣ್ಣನವರ ಪುಣ್ಯಸ್ತ್ರೀ, ಉರಿಲಿಂಗ ಪೆದ್ದಿಗಳ ಪುಣ್ಯಸ್ತ್ರೀ ಅಂತ ಎಲ್ಲ ಪುಣ್ಯಸ್ತ್ರೀ ಅನ್ನೋ ಶಬ್ದ ಹೇಳ್ತಾ ಇರ್ತೀವಲ್ವಾ. ಈ ಪುಣ್ಯಸ್ತ್ರೀ ಅನ್ನುವ ಶಬ್ದ ಹೇಗೆ ಬಂತು ಅಂದ್ರೆ ಪುಣ್ಯಸ್ತ್ರೀಯಿಂದ ಬಂದಿದೆ. ಪುಣ್ಯಸ್ತ್ರೀಯರಾಗಿ ಬದಲಾವಣೆ ಆಗುವಂತ ಒಂದು ಬಹುದೊಡ್ಡ ಸಾಮಾಜಿಕ ಆಂದೋಲನ ಇದೆಯಲ್ಲ, ಇದನ್ನ ಇಡೀ ಜಗತ್ತು ಶ್ಲಾಘಿಸಬೇಕಾಗಿದೆ, ಇದಕ್ಕೆ ಹೆಮ್ಮೆ ಪಡಬೇಕಾಗಿದೆ. ಹಂಗಾದ್ರೂ ಕೆಲವರೆಲ್ಲ ಹಾಗೆ ನಮ್ಮ ಸಂಕವೇತರದವರು ವೇಶ್ಯೆಯರಾಗಿ ಉಳ್ಕೊಂಡಿದ್ರು. ನೋಡಿ, ಬಸವಣ್ಣ ಎಷ್ಟು ದೊಡ್ಡ ಮನುಷ್ಯ ಅನ್ನೋಂಥದ್ದು ನಾವು ಹೆಮ್ಮೆ ಪಡಬೇಕು. ಇವತ್ತು ಸರ್ಕಾರ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದೆ. ಆ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡುವ ಸಂದರ್ಭದಲ್ಲಿ ಒಂದು 40 ಜನ ಲಿಂಗಾಯತ ಸ್ವಾಮೀಜಿಗಳು ಒಂದು ನಿಯೋಗವನ್ನ ಮಾಡ್ಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಭೇಟಿ. ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದ್ರೊಳಗೆ ನಾನು ಇದ್ದೆ ಆ ನಿಯೋಗದಲ್ಲಿ. ಅದು ನನಗೆ ಬಹಳ ಸಂತೋಷವನ್ನ ತಂದ್ಕೊಟ್ಟಿದೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನೋಡಿ ಸ್ವಾಮಿ, ಬಸವಣ್ಣನವರ ವಚನಗಳು ಇವೆಲ್ಲ ಒಂದು ಭಾಗ ಆದ್ರೆ ಅವರು ಕನ್ನಡದ ಜನರಿಗಾಗಿ ಬಹುದೊಡ್ಡ ತ್ಯಾಗವನ್ನ ಮಾಡಿದರೆ, ಪ್ರಾಣ ತ್ಯಾಗಗಳನ್ನು ಮಾಡಿದರೆ. 1,96,000 ಜನ ಶರಣರನ್ನ ಕಲ್ಯಾಣದ ಬೀದಿಗಳಲ್ಲಿ ಕೊಂದು ಹಾಕಲಾಗಿದೆ. ಅವ್ರು ಮಾಡಿರೋ ಪ್ರಾಣ ತ್ಯಾಗಕ್ಕೆ 800 ವರ್ಷಗಳಿಂದ ಕನ್ನಡಿಗರಾದ ನಾವು ಯಾವ್ದಾದ್ರೂ ಒಂದು ಸಣ್ಣ ಕೃತಜ್ಞತೆಯನ್ನ ತೋರಿಸಿದ್ದೀವ? ಎಲ್ಲೂ ತೋರಿಸಿಲ್ಲ. ನಾವು ಅವರ ವಚನಗಳನ್ನ ಓದ್ಕೊಂತ ಇದೀವಿ, ಉದ್ಯೋಗಗಳನ್ನ ಪಡಿತಾ ಇರ್ತೀವಿ, ಶಿಕ್ಷಣವನ್ನ ಪಡಿತಾ ಇದ್ದೀವಿ. ಇದೆಲ್ಲವೂ ಕೂಡ ಶರಣರ ಕೃಪೆ. ಅದೂ ಒಂದು ಕಾರಣ, ಶರಣರ ಕೃಪೆಯೂ ಒಂದು ಕಾರಣ. ಆ ಕೃಪೆಯನ್ನ ಪಡ್ಕೊಂಡ ಕನ್ನಡಿಗರಾದ ನಾವು ಯಾವುದೇ ಜಾತಿಯವರು ಇರ್ಬೋದು, ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಕರಿಬೇಕಾದ್ದು ಅನಿವಾರ್ಯ. ಇದು ಬಸವಣ್ಣನವರಿಗೆ ನಾವು ತೋರಬಹುದಾದ ಒಂದು ಗೌರವ, ಅವರಿಗೆ ನಮ್ಮ ಕೃತಜ್ಞತೆಯನ್ನ ವ್ಯಕ್ತಪಡಿಸಬಹುದಾದ ಒಂದು ನೀತಿಯಾಗಿರ್ತದೆ. ನಾವಿನ್ನೇನು ಬಸವಣ್ಣನವ್ರಿಗೆ ಕೊಡಕ್ಕಾಗಲ್ಲ. ಅವರ ಆ ತ್ಯಾಗಕ್ಕೆ ನಾವೇನು ವಾಪಸ್ ಕೊಡಕ್ ಸಾಧ್ಯ ಇದೆ? ಈ ಕಾಲದಲ್ಲಿ 800 ವರ್ಷದಿಂದ ಮಾಡಿರೋ ತ್ಯಾಗಕ್ಕೆ ಈ ಕಾಲದಲ್ಲಿ ನಾವೇನ್ ಕೊಡಕ್ಕಾಗುತ್ತೆ? ಕನಿಷ್ಠ ನಾವು ಏನ್ ಮಾಡಬಹುದು ಅಂತಂದ್ರೆ, ನಮ್ಮ ಕನ್ನಡಿಗರಿಗೆ ಬಹುದೊಡ್ಡ ಆತ್ಮಸ್ಥೈರ್ಯ ತಂದುಕೊಟ್ಟ ಆ ಮಹಾಪುರುಷನನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಿಸಬೇಕು. ಇದಕ್ಕೆ ದುಡ್ಡು ಖರ್ಚಾಗಲ್ಲ, ಸರ್ಕಾರಕ್ಕೆ ಏನು ಖರ್ಚಾಗಲ್ಲ. ಒಂದು ಘೋಷಣೆ ಮಾಡಿ ಅಂತ ನಾನು ಬಹಳ ಜೋರಾಗಿ ಅವರನ್ನ ವಿನಂತಿ ಮಾಡ್ಕೊಂಡೆ. ನೋಡಿ, ಇವೆಲ್ಲ ಕಾರಣದಿಂದಾಗಿ ಸರ್ಕಾರ ಆ ಒಂದು ವಾರದಲ್ಲಿಯೇ 40 ಜನ ಸ್ವಾಮೀಜಿಯವರ ನೇತೃತ್ವದಲ್ಲಿ ಹೋಗಿದ್ದಂತ ಆ ನಿಯೋಗ ಹೋಗಿ ಬಂದ ಒಂದು ವಾರದ ಅವಧಿಯ ಒಳಗಡೆ ಸರ್ಕಾರ ಬಸವಣ್ಣನವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡ್ತು. ಅದು ನನಗಂತೂ ಬಹಳ ಸಂತೋಷ ತಂದಿದೆ. ಕನ್ನಡಿಗರಾದ ನಾವೆಲ್ಲರೂ ಇದ್ರ ಬಗ್ಗೆ ಹೆಮ್ಮೆ ಪಡಬೇಕಾಗಿದೆ. ಇದು ಕೇವಲ ಲಿಂಗಾಯತ ಜನಾಂಗ ಮಾತ್ರ ಇದನ್ನ ಬಹಳ ಸಂತೋಷದಿಂದ ಹೇಳ್ಕೋಬೇಕು ಅಂತಲ್ಲ. ಇಲ್ಲಿ ಹುಟ್ಟಿರೋ ಒಬ್ಬ ದಲಿತ, ಒಬ್ಬ ಒಕ್ಕಲಿಗ, ಒಬ್ಬ ಕುರುಬ, ಹಿಂಗೆ ಯಾವುದೇ ಜಾತಿಯವರಾಗಿರ್ಲಿ, ಈ ಎಲ್ಲ ಜಾತಿಯವರಿಗೂ ಅವರ ಶ್ರೇಯಸ್ಸನ್ನ ಬಯಸಿದ ಮಹಾನ್ ಮಾನವತಾವಾದಿ ಬಸವಣ್ಣನವರು. ಆ ಬಸವಣ್ಣನವರನ್ನ ನಾವು ಈ ರೀತಿಯಾಗಿ ಗೌರವಿಸಬೇಕಾಗಿದೆ. ಇದು ಸ್ವಲ್ಪ ಏನೋ ಡೈವರ್ಟ್ ಆಯ್ತು ಅನ್ಕೊಂಡಿದೀನಿ, ಇರ್ಲಿ ಪರವಾಗಿಲ್ಲ. ನೋಡಿ, ಸಮಾಜವಾದದ ಕಲ್ಪನೆ ಇದೆಯಲ್ಲ, ಬಡವರ ಪರವಾದ ಕಲ್ಪನೆ ಅದು. ಇವತ್ತಿಗೂ ಕೂಡ ನಮ್ಮನ್ನೆಲ್ಲ ಏನ್ ಮಾಡ್ತಾ ಇದ್ರೆ, ನಾವು ಯಾವ ಪಂಥಕ್ಕೂ ಸೇರಿದವರಲ್ಲ. ನಾನು ಎಡಪಂಥನೂ ಅಲ್ಲ, ಬಲಪಂಥನೂ ಅಲ್ಲ, ನಡುಪಂಥ ಮೊದಲೇ ಅಲ್ಲ. ನಾನು ಮನುಷ್ಯ ಪಂಥಕ್ಕೆ ಸೇರಿದವನು. ಮನುಷ್ಯರ ಸಂಕಷ್ಟಗಳಿಗೆ ಕಿವಿಯಾಗುವವನು, ಕಣ್ಣಾಗುವವನು. ನನ್ನ ಹೃದಯ ಅದಕ್ಕಾಗಿ ಮಿಡಿಯುತ್ತೆ ಹೊರತು ಮತ್ತೆ ಯಾವ ಪಂಥ ಇಲ್ಲ. ಕುವೆಂಪು ಅವರು ಬಹಳ ಸ್ಪಷ್ಟವಾಗಿ ಅದನ್ನ ಒಂದು ಮಾತು ಹೇಳ್ತಾರೆ, ಒಂದು ಪತಿತೋದ್ಧರಣ ಪಂಥ ಯಾರು ಅತ್ಯಂತ ಪತಿತರಾಗಿದ್ದಾರೋ. ನೋಡಿ, ಆ ಕಾಲದಲ್ಲಿ ಪುಣ್ಯ ಸ್ತ್ರೀಯರ ಪತಿತತೆಯನ್ನ ಕಳೆದು ಅವ್ರಿಗೊಂದು ಪಾವಿತ್ರತೆಯನ್ನ ತಂದುಕೊಟ್ಟಿದ್ದು ಬಸವಾದಿ ಶರಣರು, ಮುಖ್ಯವಾಗಿ ಬಸವಣ್ಣನವರು. ಹಾಗೆ ಈ ಕಾಲದಲ್ಲೂ ಕೂಡ
ಈ ಕಾಲದಲ್ಲಿ ಬರೀ ಸ್ತ್ರೀಯರಿಗೆ ಆ ರೀತಿಯಾಗಿದೆ. ಸ್ತ್ರೀಯರಿಗಂತೂ ಸಿಕ್ಕಾಪಟ್ಟೆ ಈಗಲೂ ತೊಂದರೆ ಆಗ್ತಾ ಇದೆ, ಇಲ್ಲ ಅಂತಲ್ಲ. ಎಷ್ಟು ಅನ್ಯಾಯ, ಅತ್ಯಾಚಾರಗಳು, ದಬ್ಬಾಳಿಕೆಗಳು ಇವೆಲ್ಲವೂ ಕೂಡ ಸ್ತ್ರೀಯರ ಮೇಲೆ ನಡೀತಾ ಇದೆ ಅನ್ನುವಂಥದ್ದನ್ನ ಗಮನಿಸಿ. ಅವತ್ತಿಗೆ ಇನ್ನೆಷ್ಟಿರ್ಬೋದು, ಈ ಪ್ರಜಾಪ್ರಭುತ್ವ ಕಾಲದಲ್ಲೇ ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇದ್ರೆ ಅದು ಪ್ರಜಾಪ್ರಭುತ್ವ ಇಲ್ಲದ ರಾಜಪ್ರಭುತ್ವ ಇದ್ದಂತ ಆ ಕಾಲದೊಳಗಡೆ ಎಷ್ಟು ನೋವನ್ನ ನಮ್ಮ ಆ ತಾಯಂದಿರು ಅನುಭವಿಸಿರಬಹುದು ಅನ್ನುವಂಥದ್ದನ್ನ ನಾವು ಈ ಕ್ಷಣದಲ್ಲಿ ಯೋಚನೆ ಮಾಡಿದ್ರೆ ಬಹಳ ಸಂಕಷ್ಟ, ಒಂದು ಬಹಳ ದೊಡ್ಡ ವಿಷಾದ ನಮ್ಮ ಕಣ್ಣೆದುರುಗಡೆ ನಿಂತ್ಕೊಳ್ತದೆ. ಆ ರೀತಿಯಾಗಿ ಬಸವಾದಿ ಶರಣರು ಸಾಮಾಜಿಕ ಕಲ್ಪನೆಯನ್ನ ಪರಿವರ್ತನೆ ಮಾಡಬೇಕಾಗಿತ್ತು. ಆದ್ರೆ ಪ್ರತಿ ಸಲವೂ ನೀವು ಗಮನಿಸಿ, ಅವತ್ತಿನಿಂದ ಇವತ್ತಿನವರೆಗೂ ಧರ್ಮದ ಹೆಸರಿನಲ್ಲಿ ಯಾವುದೇ ಹೊಸ ಬದಲಾವಣೆಯನ್ನ ಯಾರು ಒಪ್ಪದ ಹಾಗೆ ತಡೆಯುವ ಒಂದು ಗುಂಪಿನ ಷಡ್ಯಂತ್ರ ಈ ಕಾಲದಲ್ಲೂ ಇದೆ, ಆ ಕಾಲದಲ್ಲೂ ಇತ್ತು. ಬಸವಾದಿ ಶರಣರಿಗೂ ಅದು ಬಹಳ ದೊಡ್ಡ ವಿರೋಧವಾಗಿ ಎದುರಾಗಿದ್ದು ಮತ್ತು ಕಲ್ಯಾಣದ ರಕ್ತಕ್ರಾಂತಿ ನಡೀತಲ್ಲ, ಅದಕ್ಕೆ ಕಾರಣ ಆಗಿದ್ದು ಅದೇ. ಬಡವರಿಗೆ ಅನುಕೂಲ ಮಾಡ್ಕೊಡ್ತಾರಲ್ಲ, ಸ್ತ್ರೀಯರಿಗೆ ಅನುಕೂಲ ಮಾಡ್ಕೊಡ್ತಾರಲ್ಲ, ಕೆಳಜಾತಿಯವ್ರಿಗೆ ಅನುಕೂಲ ಮಾಡ್ಕೊಡ್ತಾರಲ್ಲ ಈ ಬಸವಾದಿ ಶರಣರು ಅಂತ ಹೇಳಿ ಅವರ ಚಳುವಳಿಯನ್ನ ಭಗ್ನಗೊಳಿಸುವಂತ ಕೆಲಸವನ್ನ ಆ ಕಾಲದ ಪುರೋಹಿತಶಾಹಿ ವ್ಯವಸ್ಥೆ ಮಾಡಿತ್ತು. ಈ ಕಾಲದ ಪುರೋಹಿತಶಾಹಿ ವ್ಯವಸ್ಥೆಯು ಕೂಡ ಅದನ್ನೇ ಮಾಡ್ತಾ ಇದೆ. ಅದು ಯಾವ ರೀತಿಯಲ್ಲಿ ಒಳತಂತ್ರಗಳನ್ನ ಮಾಡಬೇಕು ಅವೆಲ್ಲವನ್ನು ಮಾಡ್ತಾ ಇದೆ. ಮಾತಿಗೆ ಮೊದಲು ಅವರು ದೇವರನ್ನ ತಂದು ಮುಂದೆ ಇಡ್ತಾರೆ. ಮಾತಿಗೆ ಮೊದಲು ನಮ್ಮದಲ್ಲದ ಧರ್ಮಗಳನ್ನ ನಮ್ಮ ತಲೆಯ ಮೇಲೆ ಹೇರ್ತಾರೆ, ನಂಬಿಸ್ತಾರೆ, ನೀನ್ ಈ ಧರ್ಮಕ್ಕೆ ಸೇರಿದವನು ಅಂತೇಳಿ. ಯಾಕೆ ಹಾಗೆ ಮಾಡ್ತಾರೆ ಅಂತಂದ್ರೆ, ಒಂದು ವೈಚಾರಿಕ ಚಿಂತನೆ ಈ ನೆಲದಲ್ಲಿ ಕಟ್ಟಿಕೊಳ್ತಾ ಇದ್ರೆ ಅದನ್ನ ಕಂಡ್ರೆ ಅವರಿಗೆ ಸಹಿಸೋದಿಲ್ಲ. ಆ ಅಸಹನೆಯ ಕಾರಣಕ್ಕಾಗಿ ಅವರು ದೇವರು ಮತ್ತು ಧರ್ಮದ ಹೆಸರಿನಲ್ಲಿ ನಮ್ಮ ಜನರನ್ನ ಒಂದು ರೀತಿಯಲ್ಲಿ ಅವರ ಆಲೋಚನೆಯ ಕ್ರಮವನ್ನು ದಿಕ್ಕು ತಪ್ಪಿಸಿ ಅವರ ಸ್ವಾರ್ಥ ರಾಜಕಾರಣಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಅವರಿಗೆ ಈ ಕ್ಷಣದಲ್ಲೂ ಸಮಾಜವಾದ ಅಂತ ಅಂದ್ರೆ ಆಗೋಲ್ಲ, ಸಮತಾವಾದ ಅಂತಂದ್ರೆ ಆಗಲ್ಲ. ಇವರು ಎಡಪಂಥೀಯರು, ಹಾಗೆ ಹೀಗೆ ಎಡಚರು, ಕಮ್ಯುನಿಸ್ಟರು, ಕಡಿಮೆ ನಿಷ್ಠೆ ಇರೋರು, ಹಾಗೆ ಹೀಗೆ ಅಂತ ಏನೋ ಮಾತಾಡ್ತಾ ಇರ್ತಾರೆ. ನಾವು ಕನ್ನಡದ ಲೇಖಕರಲ್ಲಿ ಬಹುತೇಕರು ನಾವ್ಯಾರು ಕೂಡ ಯಾವುದೇ ಪಂಥಕ್ಕೆ ಸೇರಿದವರಲ್ಲ, ನಾವೆಲ್ಲರೂ ಕೂಡ ಮನುಷ್ಯ ಪಂಥಕ್ಕೆ ಸೇರಿದವರು. ಆ ಮನುಷ್ಯ ಪಂಥವನ್ನ ವಿಶ್ವಮಟ್ಟದಲ್ಲಿ ನಾವು ಕಂಡಿರೋದು ಬುದ್ಧನಲ್ಲಿ. ಆಮೇಲೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಬಹಳ ಮುಖ್ಯವಾಗಿ ಕಂಡಿರೋದು ನಾವು ಬಸವಾದಿ ಶರಣರಲ್ಲಿ. ನಮ್ಮ ಕಾಲದಲ್ಲಿ ಇಡೀ ಇಂಡಿಯಾದಲ್ಲಿ ಕಂಡಿದ್ದು ಬಾಬಾ ಸಾಹೇಬರ ಕೃತಿಗಳಲ್ಲಿ, ಕನ್ನಡದಲ್ಲಿ ನಮ್ಮ ಕಾಲದಲ್ಲಿ ಮಹಾಕವಿ ಕುವೆಂಪು ಅವರ ಚಿಂತನೆಗಳಲ್ಲಿ ಅದನ್ನ ಕಾಣ್ತೀವಿ. ನೀವು ಬುದ್ಧನನ್ನ ಎಡಪಂಥೀಯ ಅಂತ ಹೇಳಕ್ಕಾಗಲ್ಲ, ಬಸವಣ್ಣನವರ ಎಡಪಂಥೀಯ ಅಂತ ಹೇಳಕ್ಕಾಗಲ್ಲ, ಅಥವಾ ಸಮಾಜವಾದಿ ಅಂತ ಹೇಳಕ್ಕಾಗಲ್ಲ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ನೋ ಎಡಪಂಥೀಯ ಅಂತನೋ ಸಮಾಜವಾದಿನೋ ಕರೆಯಕ್ಕಾಗಲ್ಲ. ಕುವೆಂಪು ಅವ್ರ ಮೇಲೆ ಕೂಡ ಈ ತರದ ಆರೋಪಗಳನ್ನ ಹೊರಿಸಕ್ಕಾಗಲ್ಲ. ನೋಡಿ, ಈ ಧರ್ಮ ಮನುಷ್ಯರನ್ನ ಹೇಗೆಲ್ಲ ಹಾಳು ಮಾಡ್ತದೆ ಅನ್ನೋಂಥದ್ದನ್ನ ನಮ್ಮ ಬಸವಣ್ಣನವರು ಅರ್ಥ ಮಾಡ್ಕೊಂಡಿದ್ರು. ಆಮೇಲೆ ನಮ್ಮ ಕಾಲದಲ್ಲಿ ಕುವೆಂಪು ಕೂಡ ಅರ್ಥ ಮಾಡಿ, ಇವರಿಬ್ಬರಲ್ಲೂ ಹಲವಾರು ಸಮಾನ ಅಂಶಗಳು ಕುವೆಂಪು ಅವರಲ್ಲಿ ಮತ್ತು ಬಸವಣ್ಣನಲ್ಲಿ ಇರುವಂತದ್ದನ್ನ ನಾವು ಕಾಣ್ಬೋದಾಗಿದೆ. ಏನು ಅಂತಂದ್ರೆ ನೋಡಿ, ಒಂದು ಎಲ್ಲದಕ್ಕೂ ಪರ್ಯಾಯವನ್ನ ಈ ಶರಣರು ನಮ್ಗೆ ತೋರಿಸ್ತಾ ಹೋದ್ರು. ದೇವರಿಗೆ ಪರ್ಯಾಯ ಬೇಕು, ದೇವಾಲಯಕ್ಕೆ ಪರ್ಯಾಯ ಬೇಕು, ಧರ್ಮಕ್ಕೆ ಪರ್ಯಾಯ ಬೇಕು, ನಮ್ಮ ನಡವಳಿಕೆಯಲ್ಲಿ ಆಚಾರ ವಿಚಾರಗಳಿಗೆ ಪರ್ಯಾಯ ಬೇಕು. ಈ ಪರ್ಯಾಯಗಳನ್ನ ಕನ್ನಡದ ನೆಲದಲ್ಲಿ ಮೊಟ್ಟ ಮೊದಲು ತೋರಿಸಿದವರು ಬಸವಣ್ಣನವರು. ಇದನ್ನ ಯಾರು ಕೂಡ ಅಲ್ಲಗೆಳೆಯೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾಗಿ ಅವರು ಒಂದು ಹೊಸ ಕಲ್ಪನೆಯನ್ನು ನಮ್ಮ ಎದುರುಗಡೆ ಕೊಡ್ತಾರೆ. ದೇವರಿಗೆ ಬದಲಾಗಿ ನೀವು ಯಾರ್ದೋ ಹೇಳಿದ ದೇವ್ರನ್ನ ಯಾಕೆ ಪೂಜೆ ಮಾಡ್ತೀರಿ? ಈವನ್ ಬುದ್ಧನಿಗೂ ಕೂಡ ಆ ಕಾನ್ಸೆಪ್ಟ್ ಗೊತ್ತಿಲ್ಲ. ಬುದ್ಧ ಯಾರಾದ್ರೂ ಬುದ್ಧನನ್ನ ದೇವ್ರು ಇದ್ದಾನ ಗುರುವೇ ಅಂತ ಕೇಳಿದ್ರೆ ನನಗೆ ಇದ್ದಾನೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಿದ್ನೇ ಹೊರತು ಬುದ್ಧ ಸ್ಪಷ್ಟವಾದಂತ ವಿಚಾರವನ್ನ ಬುದ್ಧ ಹೇಳಕ್ ಸಾಧ್ಯ ಇರಲಿಲ್ಲ. ಇನ್ನ ಬುದ್ಧನ ಕಾಲದ ಅಥವಾ ಬುದ್ಧನ ನಂತರ ಬಂದಂತ ಅನೇಕ ಪ್ರವಾದಿಗಳು, ಆ ಪ್ರವಾದಿಗಳೆಲ್ಲರೂ ಕೂಡ ದೇವ್ರು ಇದ್ದಾನೆ ಎನ್ನುವ ಸುಳ್ಳು ಮಾತುಗಳನ್ನ ಹೇಳ್ತಾ ಇದ್ರು. ಆದ್ರೆ ಬಸವಣ್ಣನವ್ರು ಏನ್ ಮಾಡಿದ್ರು, ನಮ್ಮ ಜನರಿಗೆ ಯಾವುದಾದ್ರೂ ಒಂದು ಪರ್ಯಾಯವನ್ನ ಒಪ್ಪಿಸಿ ಕಲ್ಪಿಸಿ ಕೊಡದೇ ಇದ್ರೆ ಬಹುಶಃ ನಮ್ಮ ಜನ ನಮ್ಮ ಮಾತುಗಳನ್ನ ಕೇಳೋಕ್ ಸಾಧ್ಯ ಇಲ್ವೇನೋ ಅಂತ ಅನ್ಸಿರ್ಬೇಕು. ಯಾಕೆಂದ್ರೆ ಇವ್ರು ಕಟ್ತಾ ಇದ್ದಿದ್ದು ಅಂತ ಅಮೂಲ್ಯವಾದಂತ ಚಳುವಳಿ. ಈ ಚಳುವಳಿಗೆ ಎಲ್ಲರನ್ನೂ ಒಳಗೊಳ್ಳಿಸಬೇಕಾದ, ಇನ್ವಾಲ್ವ್ ಮಾಡಬೇಕಾದಂತ ಜವಾಬ್ದಾರಿ ಬಸವಣ್ಣನವರಿಗೆ, ಅಲ್ಲಮಪ್ರಭು ಇವರಿಗೆಲ್ಲ ಇತ್ತು. ಅದಕ್ಕೆ ಧರ್ಮಕ್ಕೆ ಪರ್ಯಾಯವಾಗಿ, ಅವತ್ತಿದ್ದಂತ ಸನಾತನ ಧರ್ಮಕ್ಕೆ ಪರ್ಯಾಯವಾಗಿ ಇವರು ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡ್ತಾರೆ. ದೇವರಿಗೆ ಪರ್ಯಾಯವಾಗಿ ಇಷ್ಟಲಿಂಗ ಪರಿಕಲ್ಪನೆ ಅಂತ ಇರ್ತಾರೆ. ಎಷ್ಟು ಅದ್ಭುತವಾಗಿದೆ ನೋಡಿ. ಬಸವಾದಿ ಶರಣರ ಯಾವುದೇ ವಚನಗಳನ್ನ ಕಂಡ್ರೆ ಆ ವಚನಗಳಲ್ಲಿ ಅವ್ರದೊಂದು ಅಂಕಿತ ದೈವ, ಇಷ್ಟ ದೈವ ಇರುತ್ತೆ. ಅದನ್ನೇ ಇಷ್ಟಲಿಂಗ ಪರಿಕಲ್ಪನೆ ಅಂತ ನಾವು ತಿಳ್ಕೊಳಕ್ ಸಾಧ್ಯ ಇದೆ.
ನೋಡಿ, ಬಸವಣ್ಣನವರ ಇಷ್ಟಲಿಂಗ ಯಾವುದು? ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವನನ್ನ ಬಿಟ್ಟು ಬೇರೆ ಯಾವ ದೈವದ ಕಡೆಗೂ ಅವರ ಆಲೋಚನೆ ಹರಿತಾ ಇರಲಿಲ್ಲ. ಆಮೇಲೆ ಅಲ್ಲಮ ಪ್ರಭುಗಳ ದೈವ ಯಾವುದು? ಗುಹೇಶ್ವರ. ಅಕ್ಕಮಹಾದೇವಿ ಚನ್ನಮಲ್ಲಿಕಾರ್ಜುನ. ಇವ್ರು ಯಾರು ಕೂಡ ಬಸವಣ್ಣನವ್ರು ಹೇಳೋರೆ ಕೂಡಲ ಸಂಗಮ ನಮ್ ದೇವ್ರು ಅಂತ ಹೇಳಿ, ಅವರು ನಮ್ಮ ಬಹಳ ದೊಡ್ಡ ಬಾಸು, ಬಸವಣ್ಣನವ್ರು ಹೇಳಿದ್ಮೇಲೆ ಮುಗೀತು, ನಾವೆಲ್ಲರೂ ನಾಳೆಯಿಂದ ಕೂಡಲ ಸಂಗಮ ಅಂತ ಭಜನೆ ಮಾಡೋಣ ಅಂತ ಉಳಿದ ಶರಣರು ಮಾಡ್ಲಿಲ್ಲ. ಯಾರ್ಯಾರು ಯಾವ್ಯಾವುದನ್ನು ಇಷ್ಟಪಟ್ರು. ಅಂದ್ರೆ ಇಷ್ಟಪಡುವುದು ಅಂತಂದ್ರೆ ಏನು ಅಂತಂದ್ರೆ, ತನ್ನ ಅನುಭವಕ್ಕೆ ಬಂದದ್ದು, ಯಾರೋ ಹೇಳಿದ್ದು ದೈವ ಅಲ್ಲ, ತಾನು ಕಂಡುಕೊಳ್ಳುವುದು ದೈವ. ತನ್ನ ಅನುಭವಕ್ಕೆ ಬಂದದ್ದು ಅಥವಾ ತನ್ನ ಮತಿಗೆ ಹೊಳೆದಂಥದ್ದೇ ನಿಜವಾದ ದೈವ ಅನ್ನುವಂತ ಒಂದು ಕಲ್ಪನೆ ಸಮಾಜವಾದದ ಬಹಳ ಮುಖ್ಯವಾದ ನೆಲೆ ಇದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು, ಇಷ್ಟ ದೈವ ಪರಿಕಲ್ಪನೆ. ಆಮೇಲೆ ದೇವಾಲಯಕ್ಕೆ ಪರ್ಯಾಯವಾಗಿ ಬಸವಣ್ಣನವರು ವಚನ ಒಂದು ಪ್ರಸಿದ್ಧವಾಗಿ ನಾನು ವಚನಗಳನ್ನ ಹೆಚ್ಚು ಕೋಟ್ ಮಾಡ್ತಾ ಇಲ್ಲ, ಯಾಕೆ ಅಂತಂದ್ರೆ ನೀವೆಲ್ಲರೂ ವಚನಗಳನ್ನ ಓದಿರ್ತೀನಿ ಅನ್ನೋ ಕಾರಣಕ್ಕಾಗಿ. ಎನ್ನ ಕಾಲೇ ಕಂಬ, ಎನ್ನ ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ, ಸ್ಥಾವರ ಕಳಿ ಉಂಟು ಜಂಗಮ ಕಳಿವಿಲ್ಲ ಅನ್ನೋ ವಚನ ಏನು ಹೇಳ್ತಾ ಇದೆ ಅನ್ನೋಂಥದ್ದನ್ನ ನಾವು ಈ ಕಾಲದಲ್ಲಿ ನಿಂತು ಯೋಚನೆ ಮಾಡ್ಬೇಕಾಗಿದೆ. ಪ್ರತಿಯೊಬ್ಬ ಕನ್ನಡಿಗನು ಯೋಚನೆ ಮಾಡ್ಬೇಕಾಗಿದೆ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವನ್ನ ಕಳಸವಯ್ಯ. ನೀನು ದೇವಾಲಯಕ್ಕೆ ಪರ್ಯಾಯವಾಗಿ ನಿನ್ನ ದೇಹವನ್ನೇ ದೇಗುಲವನ್ನಾಗಿ ಮಾಡಿಕೋ. ನಿನ್ನ ದೇಗುಲಕ್ಕಿಂತ ಪವಿತ್ರವಾದದ್ದು ಯಾವುದೂ ಅಲ್ಲ. ದೇವಾಲಯಕ್ಕಿಂತ ದೇಹವೇ, ಈ ದೇಹ ಎನ್ನುವ ದೇಗುಲವೇ ಅತ್ಯಂತ ಶ್ರೇಷ್ಠವಾದದ್ದು. ಈ ರೀತಿಯಾದಂತ ಒಂದು ಹೊಸ ಪರಿಕಲ್ಪನೆಯನ್ನ ಕೊಡ್ತಾರೆ. ಆಮೇಲೆ ನೋಡಿ, ಇವತ್ತೆಲ್ಲ ನಮ್ಮ ಹುಡುಗರು ಕುಂಕುಮ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಆ ಕುಂಕುಮಕ್ಕೆ ಪರ್ಯಾಯವಾಗಿ ವಿಭೂತಿಯನ್ನ ಕೊಟ್ರು ಬಸವಾದಿ ಶರಣರು. ಎಷ್ಟು ಚೆನ್ನಾಗಿದೆ ನೋಡಿ, ಅದು ವಿಭೂತಿಯ ಪರಿಕಲ್ಪನೆ. ಎಲ್ಲ ಆಲ್ಟರ್ನೇಟಿವ್ಸ್. ಈ ರೀತಿಯಾಗಿ ಆವತ್ತು ಯಾವುದು ಸ್ಥಾವರಗೊಂಡಿದ್ದೋ ಜಡಗೊಂಡಿದ್ದೋ ಆ ಸ್ಥಾವರ ಮತ್ತು ಜಡ ಕಲ್ಪನೆಗೆ ತದ್ವಿರುದ್ಧವಾದ ನೆಲೆಯಲ್ಲಿ ಹೊಸ ರೀತಿಯ ಆಲೋಚನೆಯನ್ನ ಸೃಷ್ಟಿ ಮಾಡಿಕೊಟ್ಟಿದ್ದು ಈ ಮಹಾನುಭಾವರಾದಂಥ ಶಿವಶರಣರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು. ಯಾವುದು ಸಾಮಾಜಿಕ ಹಿತವನ್ನ ಬಯಸುತ್ತೋ ಅದನ್ನ ಶರಣರು ನಮ್ಗೆ ಹೇಳ್ಬಿಟ್ಟು ಹೋಗಿದ್ದಾರೆ. ಭಾಷೆಯ ವಿಚಾರದಲ್ಲಿರ್ಬೋದು, ಬದುಕಿನ ವಿಚಾರದಲ್ಲಿರ್ಬೋದು, ಆಲೋಚನೆಯ ವಿಚಾರದಲ್ಲಿರ್ಬೋದು, ವಿದ್ಯೆಯ ವಿಚಾರದಲ್ಲಿರ್ಬೋದು, ಪ್ರಭುತ್ವದ ವಿಚಾರದಲ್ಲಿರ್ಬೋದು, ಎಲ್ಲ ವಿಚಾರಗಳನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ನಿಮಗೆ ಇವತ್ತೇನು ಈ ರಾಜಕಾರಣಿಗಳ ಆರ್ಭಟ ಇದೆಲ್ಲ ನೋಡಿ ಬಹಳ ಜನ ರಾಜಕಾರಣಿಗಳಿಗೆ ಡೊಗ್ಗು ಸಲಾಂ ಹೊಡೆಯೋದು ಇದೆಲ್ಲ ಮಾಡ್ತಾ ಇರ್ತಾರೆ. ಆದ್ರೆ ಬಸವಣ್ಣ ಅಥವಾ ಪಂಪ, ನೀವ್ ಯಾರು ಕುವೆಂಪು ಯಾರನ್ನ ತಗೊಳ್ಳಿ, ನಮ್ಮ ಕನ್ನಡದ ಲೇಖಕರು ಎಷ್ಟು ಸ್ಪಷ್ಟವಾಗಿ ಈ ಪ್ರಭುತ್ವದ ಜೊತೆಗೆ ಒಂದು ಅಂತರವನ್ನು ಇಟ್ಕೊಂಡಿದ್ರು. ಪಂಪ ಅರಿಕೇಸರಿಯ ಆಸ್ಥಾನದಲ್ಲಿ ಇದ್ದಾಗ್ಯೂ ಕೂಡ ಅರಿಕೇಸರಿಯನ್ನ ಅರ್ಜುನನಿಗೆ ಸಮೀಕರಿಸಿ ವಿಕ್ರಮಾರ್ಜುನ ವಿಜಯ ಕಾವ್ಯವನ್ನ ಬರದಾಗ್ಯೂ ಕೂಡ ಎಷ್ಟು ಸ್ಪಷ್ಟವಾಗಿ ಇಳಾದಿನಾಥರನ್ನು ಓಲೈಸುವುದು ಕಡು ಕಷ್ಟ ಕಣ ಅನ್ನೋ ಮಾತನ್ನ ಈ ರಾಜರ ಬಗ್ಗೆ ಬರೆಯುವಂತ ಮಾತಿರ್ಬೋದು, ಅಥವಾ ಅವನು ಅರ್ಜುನನಿಗೆ ಸಮೀಕರಣ ಮಾಡಿ ಅರಿಕೇಸರಿಯನ್ನ ಹೊಗಳಬೇಕಂತ ಹೊರಟವನು ಎಲ್ಲೋ ಒಂದ್ ಕಡೆ ಎಲ್ಲೋ ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಅರ್ಜುನನ ಪ್ರತಿಸ್ಪರ್ಧಿಯಾಗಿದ್ದಂತ ಕರ್ಣ ಬಹಳ ದೊಡ್ಡವನು ಅಂತ ಹೇಳ್ಬಿಡ್ತಾನೆ. ಕರ್ಣ ರಸಾಯನ ಮಲ್ತೆ ಭಾರತಂ ಅಂತ ಹೇಳಿ ಪಂಪ ಭಾರತದಲ್ಲಿ ಒಂದು ಮಾತನ್ನ ಪಂಪ ಬರಿತಾನೆ. ನೋಡಿ, ಪ್ರಭುತ್ವದ ವಿರೋಧದ ಲಕ್ಷಣ ಅದು. ಅಷ್ಟೇ ಅಲ್ಲ, ನೀವು ಬಸವಣ್ಣನವರಲ್ಲಿ ಅವ್ರದೊಂದು ವಚನ ಪ್ರಸಿದ್ಧವಾದ್ದು ನಿಮಗೆ ಗೊತ್ತಿದೆ. ವ್ಯಾಧನೊಂದು ಮೊಲನ ಕೊಂದು ತಂದರೆ ನಾಮುಂದು ತಾಮುಂದು ಎಂದು ಹಾಗಕ್ಕೆ ಬಿಲಿವರಯ್ಯ, ನೆಲನಾಳ್ದನ ಹೆಣವನೊಂದು ಅಡಕೆಗೆ ಕೊಂಬರಿಲ್ಲ ಅಂದ್ರೆ ಯಾವ ಅರ್ಥದಲ್ಲಿ ನಾವಿದ್ ತಗೋಬೇಕು? ಈ ಭೂಮಿಯನ್ನ ಆಳಿದಂತ ದೊರೆ ಏನಾದ್ರೂ ಸತ್ತು ಹೋದ್ರೆ ಅವನ ಹೆಣಕ್ಕೆ, ನೆಲನಾಳ್ದನ ಹೆಣವನ್ನ ಒಂದು ಅಡಕೆಗೆ ಕೊಳ್ಳುವವರಿಲ್ಲ. ಒಂದು ಅಡಿಕೆಯ ಬೆಲೆಯೂ ಇಲ್ಲದ ಈ ಮನುಷ್ಯ ಬದುಕಿದ್ದ ಕಾಲದಲ್ಲಿ ನಾನು ರಾಜ ಮಹಾರಾಜ ಹಾಗೆ ಹೀಗೆ ಅಂತೇಳಿ ಅಹಂಕಾರದಿಂದ ಮೆರಿತಾ ಇರ್ತಾನಲ್ಲ, ನೀನ್ ಇಷ್ಟು ನಶ್ವರವಾದಂತ ವ್ಯಕ್ತಿ ಕಣಯ್ಯ ಅಂತೇಳಿ ತೋರಿಸ್ಕೊಟ್ಟಿದ್ದು ಬಸವಣ್ಣನವರು. ಅದು ಬಹಳ ದೊಡ್ಡ ಪ್ರಭುತ್ವವನ್ನ ಎದುರು ಹಾಕೊಂಡು ಅದರ ವಿರುದ್ಧ ಮಾತಾಡೋದಿತ್ತಲ್ಲ, ಅದು ಸಾಮಾನ್ಯವಾದಂತ ಕೆಲಸ ಅಲ್ಲ. ಇವತ್ತಿಗೂ ಬಹಳ ಕಷ್ಟ ಇದೆ. ಒಬ್ಬ ಅಧಿಕಾರಿಯನ್ನಾಗ್ಲಿ ಅಥವಾ ಅಧಿಕಾರ ಸ್ಥಾನಮಾನಗಳಲ್ಲಿರುವಂತ ವ್ಯಕ್ತಿಗಳನ್ನಾಗ್ಲಿ ನಾವು ಎದುರಾಕೊಂಡು ಬದುಕೋದಿದೆಯಲ್ಲ, ಬಹಳ ಕಷ್ಟ ಇದೆ. ಆದ್ರೆ ಆ ಕಾಲದಲ್ಲಿ ಅವರ ಜೊತೆಯಲ್ಲೇ, ಬಿಜ್ಜಳನ ಜೊತೆಯಲ್ಲೇ ಇದ್ಕೊಂಡು ಈ ಬಿಜ್ಜಳನ ಭಂಡಾರ ಎನಗೇ ಕಯ್ಯ ಅನ್ನುವಂತ ಮಾತನ್ನು ಬಸವಣ್ಣ ಹೇಳ್ತಾ ಇದ್ರೆ ನಿಮ್ಗೆ ಅರ್ಥ ಮಾಡ್ಕೋಬೇಕು. ಬಿಜ್ಜಳನಂತ ಒಬ್ಬ ದೊರೆಯನ್ನ, ಆತ ಬಿಜ್ಜಳ ಬಸವಣ್ಣನಿಗೆ ತುಂಬಾ ಆತ್ಮೀಯನಾಗಿದ್ದಂತ ಮಹಾರಾಜ ಆಗಿದ್ದ. ಬಿಜ್ಜಳನಿಗೂ ಬಸವಣ್ಣನವ್ರ ನಡುವೆ ಬಹಳ ದೊಡ್ಡ ಒಳ್ಳೆ ಸಂಬಂಧ ಇತ್ತು.
ಪರಸ್ಪರ ಗೌರವ ಇತ್ತು. ಆದ್ರೂ ಈ ಬಿಜ್ಜಳನ ಭಂಡಾರ ಎನಗೆ ಕೈ ಅನ್ನುವಂತ ಮಾತನ್ನ ಬಸವಣ್ಣ ಹೇಳದ್ ನೋಡಿದ್ರೆ, ಈ ಆರ್ಥಿಕ ಅಸಮಾನತೆ ಅಥವಾ ಪ್ರಭುತ್ವದ ಬಹಳ ದೊಡ್ಡ ಶಕ್ತಿಯಾದ ಸಂಪನ್ಮೂಲವನ್ನ ಕ್ರೋಢೀಕರಣ ಮಾಡ್ಕೊಂಡಿರುವಂತಹ ವ್ಯವಸ್ಥೆ, ಅದರ ವಿರುದ್ಧ ಬಸವಣ್ಣನವರು ಮಾತಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ ಇದನ್ನ. ಈ ಆರ್ಥಿಕ ಅಸಮಾನತೆ ವಿರುದ್ಧ ಮಾತಾಡೋದು ಕೂಡ ಸಮಾಜವಾದದ ಒಂದು ಬಹುಮುಖ್ಯವಾದ ಲಕ್ಷಣ ಆಗಿರುತ್ತೆ. ಆಮೇಲೆ ಸ್ತ್ರೀಯರ ಅಸಮಾನತೆ ವಿರುದ್ಧ ಅವ್ರು ಮಾತಾಡುವಂಥದ್ದನ್ನು ನಿಮ್ಗೆ ಸೂಕ್ಷ್ಮವಾಗಿ ಕೆಲವು ಸಂಗತಿಗಳನ್ನ ಹೇಳಿದ್ದೀನಿ. ಸೊ ಹೀಗೆ 12ನೇ ಶತಮಾನ ಅನ್ನುವಂಥದ್ದನ್ನ ಕನ್ನಡಿಗರಾದ ನಾವೆಲ್ಲರೂ ಹೆಮ್ಮೆಯಿಂದ ಬಸವಣ್ಣನವರು ಹುಟ್ಟಿದ ನಾಡಲ್ಲಿ ನಾವು ಹುಟ್ಟಿದೀವಿ. ಯಾಕೆ ಅಂತಂದ್ರೆ, ನಾನು ಅಲ್ಲಲ್ಲೇ ಆಗಾಗ ಹೇಳ್ತಾ ಇರ್ತೀನಿ, ಕರ್ನಾಟಕದಲ್ಲಿ ನಾವೆಲ್ಲ ನಡೆದಾಡುವ ಈ ಕರ್ನಾಟಕದ ಪುಣ್ಯ ಭೂಮಿಯಲ್ಲಿ ನಾವು ಆಡುವ ಈ ಕನ್ನಡದ ಭಾಷೆಯಲ್ಲಿ 2 ಧರ್ಮಗಳು ಹುಟ್ಟಿದ್ದಾವೆ. ಬಂಧುಗಳೇ, ದಯವಾಡಿ ಅರ್ಥ ಮಾಡ್ಕೊಳ್ಳಿ, 2 ಧರ್ಮಗಳು ಹುಟ್ಟಿದ್ದಾವೆ. ಯಾವುವು ಆ 2 ಧರ್ಮಗಳು ಅಂದ್ರೆ, ಬಸವಣ್ಣನವರು ತೋರಿಸಿಕೊಟ್ಟಂತ ಲಿಂಗಾಯತ ಧರ್ಮ, ಮತ್ತೊಂದು ನಮ್ಮ ಕಾಲದಲ್ಲಿ ಮಹಾಕವಿ ಕುವೆಂಪು ಅವರು ತೋರಿಸಿದಂತ ವಿಶ್ವಮಾನವ ಧರ್ಮ. ನಮ್ಮ ಭಾಷೆಯಲ್ಲಿ ನಮ್ಮ ನೆಲದಲ್ಲಿ ಹುಟ್ಟಿರೋ ಧರ್ಮಗಳು. ನಾವೇನಾದ್ರೂ ಅವಲಂಬನೆ ಮಾಡುವುದೇ ಆದಲ್ಲಿ ಈ ಧರ್ಮಗಳನ್ನ ಸ್ವೀಕರಿಸಬೇಕು ಅಂತ ನನ್ಗನ್ಸುತ್ತೆ ಹೊರತು ಯಾವುದೋ ಪರಕೀಯ ಧರ್ಮಗಳನ್ನ ಮೈಮೇಲೆ ಎಳ್ಕೊಳ್ಳೋದ್ರಿಂದ ನಾವು ಕನ್ನಡಿಗರು ತೊಂದರೆಗೆ ಸಿಗಾಕ್ಲತ್ತೀವಿ ಅಂತ ನನಗೆ ಆಗಾಗ ಅನ್ಸುತ್ತೆ. ಈ 2 ಧರ್ಮಗಳನ್ನು ನಮಗೆ ತೋರಿಸಿಕೊಟ್ಟ ಕಾರಣಕ್ಕಾಗಿ ಈ ಇಬ್ಬರನ್ನು, ಬಸವಣ್ಣನವರನ್ನ ಮತ್ತು ಕುವೆಂಪು ಅವರನ್ನ, ನಾನು ಪ್ರವಾದಿಗಳು ಅಂತ ಒಂದು ಎತ್ತರದ ಸ್ಥಾನದಲ್ಲಿಟ್ಟು ನೋಡೋದಕ್ಕೆ ಬಹಳ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ. ಅಲ್ಲಲ್ಲೇ ಈ ಮಾತುಗಳನ್ನ ಹೇಳ್ತಾ ಇರ್ತೀನಿ. ಅಂಥ ಒಂದು ದೊಡ್ಡ ಸ್ಥಾನ, ಯೇಸು ಕ್ರಿಸ್ತನಿಗಿಂತ ಎತ್ತರವಾದ ಸ್ಥಾನ, ಬುದ್ಧನಿಗೆ ಸಮಾನವಾದ ಸ್ಥಾನ, ಪೈಗಂಬರನಿಗಿಂತ ಎತ್ತರವಾದ ಸ್ಥಾನವನ್ನ ನಾವು ಬಸವಣ್ಣನವರಿಗೆ ಕಲ್ಪಿಸಿ ಕೊಡಬೇಕಾಗ್ತದೆ. ಇದು ಏನು ಅಂತಂದ್ರೆ, ಇದನ್ನ ಒಂದು ನಮ್ಮ ಕಾಲದ ಸಾಮಾಜಿಕ ಪರಿವರ್ತನೆ, ಧಾರ್ಮಿಕ ಪರಿವರ್ತನೆಗೆ ಅಗತ್ಯವಿರುವ ಅನೇಕ ಅಂಶಗಳು ಬಸವಾದಿ ಶರಣರ ಚಿಂತನೆಯಲ್ಲಿ ಅಡಗಿದಾವೆ. ಅದನ್ನ ತಗೊಂಡು ಬಂದ್ರೆ ಇವತ್ತಿಗೂ ಕೂಡ ನಮ್ಮ ಎದುರುಗಡೆ ಇರುವ ಅನೇಕ ಸವಾಲುಗಳಿಗೆ ಉತ್ತರವನ್ನ ಕಂಡುಕೋಬಹುದಾಗಿದೆ. ಅನೇಕ ಸವಾಲುಗಳು ಇವತ್ತಿಗೂ ಇದಾವೆ. ಅನ್ಯಾಯಗಳು ನಡೀತಾ ಇದಾವೆ, ಭ್ರಷ್ಟಾಚಾರ ನಡೀತಾ ಇದೆ. ಇವೆಲ್ಲದಕ್ಕೂ ಉತ್ತರ ಎಲ್ಲಿದೆ ಅಂತಂದ್ರೆ ಬಸವಾದಿ ಶರಣರ ವಚನಗಳಲ್ಲಿ ಇದೆ. ಜಾತಿಯ ಸಮಸ್ಯೆ ಇದೆಯಲ್ಲ, ಅದು ಬಹುದೊಡ್ಡ ರೋಗ. ಅದು ಈ ಜಾತಿಯ ಸಮಸ್ಯೆಯನ್ನು ಇಟ್ಕೊಂಡು ನಾವು ಗುದಾಡ್ತಾ ಇದೀವಲ್ಲ, ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರ ಅಂತ ಕನಕದಾಸರು 500 ವರ್ಷದಿಂದ ಒಂದು ಪ್ರಶ್ನೆ ಹಾಕ್ಬಿಟ್ಟೋಗಿದ್ದಾರೆ. ಇವತ್ತಿಗೂ ನಾವು ಆ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಂಡುಕೊಳ್ಳದಲೆ ಇವತ್ತು ನಮ್ ಜಾತಿ ದೊಡ್ಡದು, ನಮ್ ದೇವ್ರು ದೊಡ್ಡವನು, ನಮ್ ಧರ್ಮ ದೊಡ್ಡದು, ನಿನ್ ಧರ್ಮ ಏನೂ ಅಲ್ಲ ಅನ್ನುವಂತ ಮಾತನ್ನ ಆಡ್ತಾ ಇದೀವಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ಕವಿರಾಜ ಮಾರ್ಗದಲ್ಲಿ ಒಂದು ಬಹಳ ಒಳ್ಳೆಯ ಮಾತಿದೆ. ಕಸವರವೆಂಬುದು ನೆರೆ ಸೈರಿಸಲಾರ್ಪುದು ಪರಧರ್ಮಮಂ ಪರವಿಚಾರಮಂ ಅನ್ನುವಂತ ಒಂದು ಮಾತಿದೆ. ಏನಾಗಂದ್ರೆ ಅಂತಂದ್ರೆ, ಕನ್ನಡಿಗರು ಎಂಥ ಮನಸ್ಥಿತಿ ಉಳ್ಳವರು ಅನ್ನುವಂಥದ್ದು. ಕಸವರವೆಂಬುದು, ಕಸವರ ಅಂದ್ರೆ ಬಂಗಾರ, ಬಂಗಾರ ಅಂದ್ರೆ ಯಾವುದು? ಕಸವರವೆಂಬುದು ನೆರೆ ಸೈರಿಸಲಾರ್ಪುದು, ನಿನ್ನ ನೆರೆ ಹೊರೆಯವರನ್ನ ಸೈರಣೆ ಮಾಡಿಕೊಳ್ಳುವುದೇ ನಿಜವಾದ ಬಂಗಾರದ ಮನಸ್ಥಿತಿ. ನೆರೆಹೊರೆಯವರ ಯಾವುದನ್ನ ಸೈರಣೆ ಮಾಡ್ಕೋಬೇಕು? ಕಸವರವೆಂಬುದು ನೆರೆ ಸೈರಿಸಲಾರ್ಪುದು ಪರಧರ್ಮಮಂ, ಬೇರೆಯವರ ಧರ್ಮವನ್ನ ನಾವು ಸೈರಣೆ ಮಾಡಿಕೊಳ್ಳಬೇಕು. ಪರವಿಚಾರಮಂ, ಬೇರೆಯವರ ವಿಚಾರಗಳನ್ನ, ಅಭಿಪ್ರಾಯಗಳನ್ನ ನಾವು ಗೌರವಿಸಬೇಕು. ಇದನ್ನೇ ಇವತ್ತು ನಮ್ಮ ಸಂವಿಧಾನದ ಪೀಠಿಕೆಯಲ್ಲಾಗ್ಲಿ, ಇಡೀ ಸಂವಿಧಾನದ ಆಶಯದಲ್ಲಾಗ್ಲಿ ಇರುವಂತಹ ಒಂದು ವಾಸ್ತವಿಕ ಸಂಗತಿಯಾಗಿದೆ. ಈ ವಾಸ್ತವಿಕ ಸಂಗತಿಯನ್ನ ಕನ್ನಡ ಸಾಹಿತ್ಯ 1000 ವರ್ಷದಿಂದ ಹೇಳ್ಕೊಂಡು ಬಂದಿದೆ. 800 ವರ್ಷಗಳ ಹಿಂದೆ ಬಸವಾದಿ ಶರಣರು ನಮ್ಮೆಲ್ಲರ ಸೌಭಾಗ್ಯದ ಕಾರಣಕ್ಕಾಗಿ ಹೇಳಿದ್ದಾರೆ. ಅದನ್ನೇನಾದ್ರೂ ನಾವು ಮರ್ತೋ ಅಂತಂದ್ರೆ ನಮ್ಮಂತ ಮತಿಹೀನರು ಮತ್ತೊಬ್ರಿಲ್ಲ ಅಂತಾನೆ ನನಗೊಂದು ಬಹುದೊಡ್ಡ ವ್ಯಥೆ ಆಗಾಗ ಕಾಡ್ತಾ ಇರ್ತದೆ. ನಿಜವಾಗ್ಲೂ ಇಂಥ ಒಂದು ಗೂಗಲ್ ಮೀಟ್ ನಲ್ಲಿ, ಈಗಾಗಲೇ 6 ಗಂಟೆ ಆಯ್ತು, ಗೂಗಲ್ ಮೀಟ್ ನಲ್ಲಿ ಅನೇಕ ಜನ, ಸುಮಾರು 70 ಜನ ನಮ್ಮ ಶರಣ ಬಂಧುಗಳು, ಸಹೋದರಿಯರು ತಾವೆಲ್ಲ ಸೇರ್ಕೊಂಡು ಇಂಥ ಚಿಂತನೆಯನ್ನ ಪ್ರತಿ ವಾರವೂ ನಡೆಸ್ತಾ ಇದ್ದೀರಿ ಅಂದ್ರೆ ನಿಮಗೆ ನಾನು ಅತ್ಯಂತ ದೊಡ್ಡ ಗೌರವ ಮತ್ತು ನನ್ನ ಶರಣಾರ್ಥಿಯನ್ನ ಹೇಳ್ಬೇಕಾಗಿದೆ. ಯಾಕೆಂದ್ರೆ ನಾವಿಲ್ಲಿ ಯಾರು ಇಷ್ಟು ಜನ ಇದ್ದೀವಿ, ನಾವೇ ಮನಸ್ಸು ಮಾಡಿದ್ರೆ ಈ ಸಮಾಜವನ್ನ ಬದಲಾವಣೆ ಮಾಡೋದಕ್ಕೆ ಅಲ್ಪ ಸ್ವಲ್ಪ ಪ್ರಯತ್ನ ಮಾಡೋಕೆ ಸಾಧ್ಯ ಇದೆ. ನನಗೆ ಇಲ್ಲಿ ಅವಕಾಶ ಕೊಟ್ಟಂತ ಎಲ್ಲ ಶರಣರಿಗೆ, ಶಶಿಕಾಂತ್ ಪಟ್ಟಣ್ಣ ಅವ್ರು ಇರ್ಬೋದು, ಸುಧಾ ಮೇಡಮ್ ಇರ್ಬೋದು, ದಾನಮ್ಮ ಇರ್ಬೋದು, ಹೀಗೆ ಎಲ್ಲ ಬಂಧುಗಳಿಗೆ ಕೃತಜ್ಞತೆಗಳನ್ನ ಮತ್ತು ಕೇಳಿದಂತ ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ, ಶರಣಾರ್ಥಿಯನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.
ತುಂಬಾ ತುಂಬಾ ಧನ್ಯವಾದಗಳು ಸರ್. ಬಹಳಷ್ಟು ಮಾರ್ಮಿಕವಾಗಿ ಹೇಳಿದಿರಿ. ಧರ್ಮದಿಂದ ನಡೆ, ಧರ್ಮ ನಿನ್ನನ್ನು ಕಾಪಾಡುತ್ತದೆ ಅಂತ. ತನ್ನ ಮತಿಗೆ ಹೊಳೆದುದೇ ನಿಜವಾದ ಧರ್ಮ ಅಂತನ್ ಬಹಳಷ್ಟು ಹೇಳಿದಿರಿ. ನಮಗಿಲ್ಲಿ ಬಸವಣ್ಣನವರು ಹೇಳಿದ ಹಾಗೆ ಇದೇ ಒಂದು ವಚನದಲ್ಲಿ ನಮ್ಮ ಸಮಾಜವಾದ ಎಲ್ಲವೂ ಕಟ್ಕೊಟ್ಟಿದೆ. ಕಳಬೇಡ ಕೊಲ್ಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯ ಬೇಡ ಅನ್ನೋದು ಇದು ಒಂದು ವಚನವನ್ನು ಓದಿದ್ರೆ ಸಾಕು, ನಾವು ಅದರಲ್ಲೆಲ್ಲ ಆ ತತ್ವಗಳು, ಸಿದ್ಧಾಂತಗಳು, ಸಂಸ್ಕೃತಿ, ಸಂಸ್ಕಾರ ಎಲ್ಲವೂ ಸಿಗ್ತಾ ಇದೆ. ಅದನ್ನ ಸುಂದರವಾಗಿ ನಮಗ್ ನೀವು ಕಟ್ಕೊಟ್ಟಿದ್ದೀರಾ ಸರ್. ಅದೇ ರೀತಿ ಲಕ್ಕಮ್ಮ ನೋಡ್ರಿ, ಈ ಸಖಿ ಆಸೆ ನಿಮಗೇಕೆ ಮಾರಯ್ಯ ಪ್ರಿಯ ಒಪ್ಪನು ಅಂತಂದ್. ಕಸ ಹುಡುಗುವಂತಹ ಸತ್ಯಕ್ಕ ವಸ್ತು ಬಂಗಾರ ಏನೇ ಬಿದ್ರು ಅದು ಮುಟ್ಟಿದ್ರೆ ನನ್ನಾಣೆ ಪ್ರಮಥ ರಾಣೆ ಅಂತಂದು ಹೇಳಿದಂತವ್ರು ಇವರು ಶರಣರು. ಅವಾಗಿನ ಒಂದು ಶರಣರು ಕಟ್ಟಿದಂತಹ ಮನುಷ್ಯರಾಗಿ ಇರುವುದೇ ಸಮಾಜವಾದ ಅಂತಂದು ಬಹಳಷ್ಟು ಹೇಳಿದಿರಿ ಸರ್. ನಿಮ್ ಮಾತು ಇನ್ನೂ ಕೇಳ್ಬೇಕೇನೆ ಅನಿಸ್ತಾ ಇತ್ತು. ಅದ್ರ ಸಮಯ ಅಂತಂದು ನೀವು ಹೇಳಿದ್ರಿ, ಇನ್ನೂ ಅವಕಾಶ ಇತ್ತು ಸರ್. ತಮ್ಮೆಲ್ಲರ ಈ ವೇದಿಕೆಯ ಪರವಾಗಿ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ಮೇಡಮ್, ಧನ್ಯವಾದ. ಮಾರ್ಗದರ್ಶನದ ನುಡಿಗಳನ್ನ ನಮ್ಮ ಸರ್ ಅವ್ರು ಮಾತಾಡ್ಬೇಕು ಅಂತಂದ್. ಸರ್ ಶಶಿಕಾಂತ್ ಪಟ್ಟಣ್ ಸರ್. ಓಂ ಶ್ರೀ ಗುರು ಬಸವಲಿಂಗ ಹನುಮ. ಜಗತ್ತಿನ ಎಲ್ಲ ದಾರ್ಶನಿಕರನ್ನ, ವಿಶೇಷವಾಗಿ ಬಸವಣ್ಣ ಮತ್ತು ಕುವೆಂಪುರವರನ್ನ ನಾನು ಕೂಡ ಅವರ ಮಾತಿಗೆ ನಾನು ಸಮ್ಮತಿಯನ್ನು ಸೂಚಿಸ್ತಾ, ಸಮಾಜವಾದದ ಚಿಂತನೆಯನ್ನ ಜಗತ್ತಿಗೆ ಮೊಟ್ಟ ಮೊದಲಿಗೆ ಎಲ್ಲ ಹಂತದೊಳಗ ಕಲ್ಪಿಸಿದಂತ ಮಹಾಶರಣರು, ಕಲ್ಯಾಣ ನಾಡಿನ ಶರಣರ ಒಂದು ತ್ಯಾಗ ಬಲಿದಾನ, ಸಾವಿರಾರು ಸಹಸ್ರಾರು ಶರಣರು ಅಲ್ಲಿ ಬಲಿದಾನವಾಗಿದ್ದಾರೆ. ಆ ಬಲಿದಾನದ ನಂತರ ಹುಟ್ಕೊಂಡಂತ ಅಥವಾ ಆ ಕಾಲಘಟ್ಟದೊಳಗೆ ಹುಟ್ಕೊಂಡಂತ ಆತ್ಮಸಾಕ್ಷಿಯಾಗಿ ಅಭಿವ್ಯಕ್ತಿಗೊಳಿಸಿದಂತ ವಚನ ಸಾಹಿತ್ಯ ಅಂತಕ್ಕಂಥ ಒಂದು ಪ್ರಕಾರ ಸಿಗದೆ ಹೋಗಿದರೆ ಬಹುಶಃ ವಚನ ಚಳುವಳಿ ಮತ್ತು ವಚನ ಸಾಹಿತ್ಯ ನಮಗ ಪರಿಚಯ ಆಗ್ತಿರ್ಲಿಲ್ಲ. ಸರ್ ಹೇಳಿದಾಗೆ ಬಸವಣ್ಣ ಮತ್ತು ಶರಣರು ವರ್ಗ, ವರ್ಣ, ಲಿಂಗಭೇದ, ಆಶ್ರಮರಹಿತ ಮತ್ತು ಸಾಂಸ್ಥೀಕರಣವಲ್ಲದ ಒಂದು ಆಂದೋಲನವನ್ನ ಹುಟ್ಟುಹಾಕಿದರು. ಆ ಬಸವಣ್ಣನ ನಂತರ ನಾವು ಅದಕ್ಕೆ ಧರ್ಮದ ವ್ಯಾಖ್ಯಾನವನ್ನು ಕೊಡ್ತಾ ಇದ್ವಿ. ಅದರ ಬಸವಣ್ಣ ದಯವಿಲ್ಲದ ಧರ್ಮ ದೇವುದಯ್ಯ, ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ, ಅದು ದಯವೇ ಧರ್ಮದ ಮೂಲ ಅಂತಕ್ಕಂಥ ಒಂದು ಅತ್ಯಂತ ಸ್ಪಷ್ಟವಾದಂಥ ಒಂದು ಮೂಲ ಮಂತ್ರವನ್ನ ಶರಣರು ಕಲ್ಪಿಸಿಕೊಟ್ರು. ಮತ್ತು ಶರಣರ ಒಂದು ಅತ್ಯಂತ ವಿಶಿಷ್ಟವಾದಂಥದ್ದು ಅಂತಂದ್ರೆ ಈ ಆಸ್ತಿ ಶೇಖರಣೆ ಮತ್ತು ಪದಾರ್ಥ ಶೇಖರಣೆಯನ್ನ ಅದರ ವಿರೋಧವಾಗಿ ಶರಣರು ಹೋರಾಟ ಮಾಡಿದರು. ಈಸಕ್ಕಿ ಆಸೆ ಅನಗೆತಕ್ಕೆ ಮಾರಯ್ಯನೊಪ್ಪ ಅಮರೇಶ್ವರ ಲಿಂಗಕ್ಕೆ ದೂರು ಅಂತಕ್ಕಂಥದ್ದು, ಅನ್ನದೊಳಗೊಂದಗಳ ಹೊಣ್ಣಿನೊಳಗೊಂದು ಅರೆಯ, ವಸ್ತ್ರದೊಳಗೊಂದು ಎರೆಯ, ಇಂದಿಂಗೆ ನಾಳಿಂಗೆ ಬೇಕೆಂದು ನಾದಾಡೆ ಆಣೆ ನಿಮ್ಮಾಡೆ ನಿಮ್ಮ ಪ್ರಮಥ ರಾಣೆ. ಬಸವಣ್ಣ ಬರ್ತಕ್ಕಂಥ ಪೂರ್ವದೊಳಗ ವೈದಿಕ ವೈಷ್ಣವ ಸನಾತನ ವ್ಯವಸ್ಥೆ ಎಷ್ಟೊಂದು ಕ್ರೂರವಾಗಿತ್ತಂದ್ರ, ಅವತ್ತಿನ ಜನಪದ ಮಹಿಳೆ ಹೇಳ್ತಾಳ, ಬಸವಣ್ಣ ಬರುವಾಗ ಬಿಸಿಲು ಬೆಳದಿಂಗಳು, ಮೊಗ್ಗು ಮಲ್ಲಿಗೆ, ಅರಳ್ಯಾವ ಯಾಲಕ್ಕಿ, ಗೊನೆವಾಗಿ ಹಾಲ ಸುರಿದಾವ ಅಂತ. ಅಂದ್ರ ಇಡೀ ವ್ಯವಸ್ಥೆಯೊಳಗ ತಮ್ಮ ಕಪಿಮುಷ್ಟಿಯಿಂದ ಅಷ್ಟು ಮುಕ್ತವಾಗಿ ಬಹುಶಃ ಬಸವಣ್ಣ 8ನೇ ವಯಸ್ಸಿಗೆ ತನಗೆ ಅಕ್ಕನಿಗೆ ಕೊಡ್ಬೇಕಾಗ್ತಕ್ಕಂಥ ಒಂದು ಜನಿವಾರ ಉಪನಯನ ದೀಕ್ಷೆಯನ್ನ ಕೊಡದೇ ಇದ್ದಾಗ ಬಸವಣ್ಣ ಅದನ್ನು ಧಿಕ್ಕರಿಸಿದ. ಅಂದ್ರೆ ಇವತ್ತು ಶೋಷಿತ ಮಹಿಳೆಯರಿಗೆ, ಅಲ್ಪಸಂಖ್ಯಾತರಿಗೆ, ದಮನಿತರಿಗೆ, ಕಾರ್ಮಿಕರಿಗೆ ಅವರ ಪರವಾಗಿ ಮೊಟ್ಟ ಮೊದಲಿಗೆ ಧ್ವನಿ ಎತ್ತಿದವ ಅಂತಂದ್ರ ಬಸವಣ್ಣನ ವಿಚಾರಧಾರೆಗಳು ಇವತ್ತು ಪಾಶ್ಚಿಮಾತ್ಯರೊಳಗ, ವಿಶೇಷವಾಗಿ ಮ್ಯಾಗ್ನಾ ಕಾರ್ಟಾ ಮತ್ತು ಇಂಗ್ಲೆಂಡ್, ಅಮೆರಿಕ ಅಂತ ಬಹುದೊಡ್ಡ ಪ್ರಜಾಸತ್ತಾತ್ಮಕ ರಾಷ್ಟ್ರದೊಳಗ ಯಾಕೆ ಬಸವಣ್ಣನನ್ನ ಆಯ್ಕೆ ಮಾಡ್ಕೊಂತಾರಂತಂದ್ರ, ಅವ್ರು ಹೇಳ್ದಾಗೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಎಷ್ಟೊಂದು ಇತ್ತಂದ್ರೆ ತನ್ನ ಅರಸನ ಪ್ರಶ್ನೆಗಳನ್ನ ನಾನಿ ಬಿಜ್ಜಳನ ಗಂಜುವೆನೆ, ಬಿಜ್ಜಳನ ಭಂಡಾರವೆಷ್ಟಿದ್ದರೇನು, ನಾಡನಾಳುವ ದೊರೆಯ ಹೆಣವ ಬಿದ್ದರೆ ಒಂದು ಅಡಿಕೆಗೆ ಬರೋದಿಲ್ಲ ಅಂತಕ್ಕಂಥ ಎಷ್ಟು ತುಚ್ಛವಾಗಿ ಆ ವ್ಯಕ್ತಿಯನ್ನ ಕಂಡ್ರು ಅಂತಕ್ಕಂಥದ್ದು. ಬಿಜ್ಜಳ ಅಂತಾನ. ಬಿಜ್ಜಳನಿಗೆ ಎಲ್ಲಿಯೂ ಕೂಡ ಅನುಭವ ಮಂಟಪದೊಳಗ ಪರ್ಮಿಷನ್ ಕೊಟ್ಟಿಲ್ಲ ಬಸವಣ್ಣ. ಬಿಜ್ಜಳ ಇಸ್ ವೆರಿ, ಅವ್ ಇನ್ನೂ ಭವಿ ಇದಾನ, ಅವ್ ಬಿಜ್ಜಳ ಕೊಂಡು ಅಪ್ಪ ನಮ್ಮ ಮಾದಾರ ಚೆನ್ನಯ್ಯ ಅಂತಂದಾಗಲಿ, ಮಾದಾರ ಚೆನ್ನಯ್ಯನ ಮನೆಯಲ್ಲಿ ಉಂಡ ಕಾರಣ ವೇದ ನಡುನಡುಗಿತ್ತು ಅಂತಕ್ಕಂಥದ್ದು ಬಹಳ. ಇದು ಆವಾಗಿನ ಕಾಲದ ವೇದ ಆಗಮ ಶಾಸ್ತ್ರ ಪುರಾಣಗಳನ್ನ
ಅಗ್ರಹಾರದ ಪ್ರಮುಖನಾದಂಥ ಮಾದಲಾಂಬಿಕೆಯರ ಮಗನಾದಂಥ ಬಸವಣ್ಣ ತಾನು 8-9ನೇ ವರ್ಷದೊಳಗೆ ಅವುಗಳನ್ನು ಪ್ರಶ್ನೆ ಮಾಡ್ತಾನ, ಅವುಗಳನ್ನು ಧಿಕ್ಕರಿಸ್ತಾನ ಅಂತಂದ್ರೆ ಇದು ನಿಜಕ್ಕೂ ಬಹಳ ದೊಡ್ಡ ಕಾರ್ಯ ಅಂತಕ್ಕಂಥದ್ದು. ಪ್ರಜಾಸತ್ತಾತ್ಮಕ ರಾಷ್ಟ್ರಗಳು ಬಸವಣ್ಣನನ್ನು ಯಾಕೆ ಒಪ್ಕೊಂತಾವು ಅನ್ನೋ ಕಾರಣ ನಾವು ಇಡೀ ಜಗತ್ತಿನ ಇವ್ರು ಹೇಳಿದಾಗೆ ಎಡಪಂಥೀಯ ಬಲಪಂಥೀಯ ಎಡಪಂಥೀಯ ಬಡಪಂಥೀಯ ಬಸವಣ್ಣ ಧ್ವನಿ ಇರೋದವ್ರಿಗೆ, ಅವ್ರಿಗೆ ಯಾರಿಗೆ ಒಂದು ಆಶ್ರಯ ಇಲ್ಲ, ಅವರ ಪರವಾಗಿ ನಿಂತ. ಮತ್ತು ಶರಣರು ಕಾಯಕ ಪ್ರಧಾನವಾದಂತಹ ಸಮಾಜ. ಇದು ಜಾತ್ಯತೀತ ಸಮಾಜ ಅಲ್ಲ, ಜಾತಿ ರಹಿತ ಸಮಾಜ. ಜಾತಿಗಳಿದ್ರೆ ಜಾತ್ಯತೀತ. ಇವತ್ತು ಜಾತ್ಯತೀತ ಪಕ್ಷಗಳು ಜಾತೀಯತೆಯನ್ನು ಮಾಡ್ತಾವೆ. ಅಲ್ಲಿ ಈ ಲಿಂಗಾಯತರು ಜಾಸ್ತಿ ಇದ್ದಾರೆ, ಇಲ್ಲಿ ಕುರುಬರು ಜಾಸ್ತಿ ಇದ್ದಾರೆ, ಇಲ್ಲಿ ಒಕ್ಕಲಿಗರು ಜಾಸ್ತಿ ಇದ್ದಾರೆ. ಅಲ್ಲೆಲ್ಲಿ ಸೀಟ್ ಕೊಡ್ತಕ್ಕಂಥ ರಾಜಕೀಯ ಪಕ್ಷಗಳು ಇನ್ನೂ ಕೂಡ ಜಾತ್ಯತೀತ ಪಕ್ಷಗಳು ಅಂತ ಹೇಳ್ಕೊಂಡು ಅವರು ಅದನ್ನ ಮಾಡ್ತಾರೆ. ಅದ್ರ ಜಾತಿ ರಹಿತ ಸಮಾಜ ಅಂತಂದ್ರೆ ಅವ್ರು ಹೇಳ್ತಾರ, ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ, ವೇದವನ್ನೋದಿ ಹಾರವನಾದ, ಕರ್ಣದಲ್ಲಿ ಜನಿಸುವರುಂಟೆ. ಈ ಅಸಮಾನತೆಯನ್ನ ಎಲ್ಲ ಹಂತದೊಳಗೆ ತೆಗೆದು ಹಾಕಿ ಇದೆಲ್ಲವೂ ತಪ್ಪು ಅಂತಕ್ಕಂಥದ್ದು. ಮತ್ತು ಈ ಪ್ರಜಾಸತ್ತಾತ್ಮಕ ರೀತಿ ತಾವು ಬದುಕಿದ ಕಾಯಕ ಪ್ರಧಾನವಾದಂಥದ್ದು. ನಾನು ಇವತ್ತು ಬೆಳಿಗ್ಗೆ ಸೇವ್ ಮಾಡ್ಕೊಂತೀನಿ ಅಂದ್ರೆ ನಾನು ಹಡಪದವ ಹಾಕಿನಿ, ನಾನು ಬಟ್ಟೆ ಒಗೆದ್ರೆ ನಾನು ಅಗಸ ಹಾಕಿನಿ, ನನ್ನ ಬಟ್ಟೆಯನ್ನು ಹೊಲ್ಕೊಂಡ್ರೆ ನಾನು ಸಿಂಪಿ ಹಾಕಿನಿ ಅಂತಕ್ಕಂಥ ಕಾಯಕ, ನನ್ನ ಶರೀರಕ್ಕೆ ಬೇಕಾಗ್ತಕ್ಕಂಥ ಕಾಯಕ ಪ್ರಧಾನವಾದಂಥ ಸಮಾಜವನ್ನು ಶರಣರು ಕಟ್ಟಿದ್ರು. ಮತ್ತು ಬಹಳ ವಿಶೇಷ ಅಂತಂದ್ರೆ ಕಾಯಕದೊಳಗೆ ಬರ್ತಕ್ಕಂಥ ಪಾರಿಭಾಷಿಕ ಪದಗಳನ್ನ ತಮ್ಮ ಅನುಭವದ ವಚನದೊಳಗೆ ಬಳಸಿದ್ರು. ಉದಾಹರಣೆ ಅಂತ ಸತ್ಯಕ್ಕ ಬಟ್ಟೆಯೊಳೊಂದು ವಸ್ತು ಬಿದ್ದೊಡೆ ಬೇಕೆಂದು ಎತ್ತಿಕೊಂಡೇನಾದಡೆ ಆಣೆ ನಿಮ್ಮ ಪ್ರಮತರಾಣಿ ಅಂತಕ್ಕಂಥದ್ದಾಗ್ಲಿ, ನುಲಿಯ ಚಂದಯ್ಯ ಎನ್ನ ಕನ್ನಯ್ಯ ಮಾಡಬಲ್ಲರೆ ನಿಮಗೆ ಚಂದೇಶ್ವರ ಲಿಂಗ ಎನ್ನುವೇನು ಅಂತಂತಾರ. ಅಂದ್ರೆ ನನ್ನ ವೃತ್ತಿಯೊಳಗೆ ಬರ್ತಕ್ಕಂಥದ್ದು. ಇವತ್ತು ಮಾದಾರ ಚೆನ್ನಯ್ಯನಾಗ್ಲಿ, ಡೋಹಾರ ಕಕ್ಕಯ್ಯನಾಗ್ಲಿ, ಹಡಪದ ಅಪ್ಪಣ್ಣನಾಗ್ಲಿ ತಮ್ಮ ವೃತ್ತಿಯೊಳಗೆ ಬರ್ತಕ್ಕಂಥ ಪಾರಿಭಾಷಿಕ ಪದಗಳನ್ನ ಅಲ್ಲಿ ಮೀನು ಹಿಡಿತಕ್ಕಂಥ ಅವ ಚಂದೇಶ್ವರ ಅವ ಶರಣ ಇರ್ಬೋದು, ಕದಂಬ ಮಾರಿ ತಂದೆ ಇರ್ಬೋದು, ಅವರು ತಮ್ಮ ಪಾರಿಭಾಷಿಕ ಪದಗಳನ್ನ ಬಳಸಿ ಯಾವುದೇ ರೂಪಕಗಳನ್ನ ಕಾಣದೆ ತಮ್ಮ ಬದುಕಿನೊಳಗೆ ಕಂಡಂತ ಪರಿಸ್ಥಿತಿಗಳನ್ನ, ಉಪಮೆಗಳನ್ನ, ರೂಪಕಗಳನ್ನ ಅನ್ವಯಿಕವಾಗಿ ನಮಗೆ ಅನುಭವವಾಗಿ ಕೊಟ್ಟರು ಶರಣರು ಅಂತಕ್ಕಂಥದ್ದು. ಶರಣರು ಕೊಟ್ಟಂತ ಬಹಳ ದೊಡ್ಡ ಕಾರ್ಯ ಅಂತಂದ್ರ ಕಾಯಕ ಮತ್ತು ದಾಸೋಹ. ಕಾಯಕ ಎವ್ರಿ ಒನ್ ಹ್ಯಾಸ್ ಟು ವರ್ಕ್, ಮ್ಯಾಂಡೇಟ್ರಿ. ಲೇಬರ್ ಅಂತಾರಲ್ಲ, ಎಲ್ಲರೂ ಪ್ರತಿಯೊಬ್ಬರು ದುಡಿಬೇಕು ಅಂತಕ್ಕಂಥದ್ದು ಅದು ಕಾಯಕದೊಳಗ ಅವರು ದುಡಿಬೇಕು, ಬಂದಂತ ಹಣದೊಳಗ ದಾಸೋಹ ಮಾಡಬೇಕು. ಇಲ್ಲಿ ಕಲೆಕ್ಷನ್ ಆಫ್ ವೆಲ್ತ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತಕ್ಕಂಥದ್ದು, ಸಮಾಜದ ಗಳಿಕೆ ಮತ್ತು ಬಳಕೆ ಇವುಗಳನ್ನ ಕೊಟ್ಟರು. ಅವ್ರು ಹೇಳ್ದಂಗೆ ಮ್ಯಾಗ್ನಾ ಕಾರ್ಟಾದವ್ರ ಅನುಭವ ಮಂಟಪದ ಬಗ್ಗೆ ಹೇಳ್ತಾರ. ಅವರು ಒಂದು ಇಂಗ್ಲೆಂಡಿನ ಪ್ರಧಾನಿಗೆ ಅಲ್ಲಿ ಹೋಗಿ ನಮ್ಮ ನೀರಜ್ ಪಾಟೀಲ್ ಅವರು ಒಂದು ಅರ್ಜಿ ಕೊಟ್ಟಾಗ ಅವ್ರು ಹೇಳ್ತಾರ, ಒಂದು 25 ನಿಮಿಷದಾಗ ಕರೆದು ಅವ್ರು ಪರ್ಮಿಷನ್ ಕೊಟ್ರಂತ. ಕಾರಣ ಮ್ಯಾಗ್ನಾ ಕಾರ್ಟಾ ಮತ್ತು ಮ್ಯಾಗ್ನಾ ಕಾರ್ಟಾದವರು ಮತ್ತು ಜಾನ್ ಬರ್ಕೋ ಅಂತಕ್ಕಂಥ ಸ್ಪೀಕರ್ ಆಫ್ ಪಾರ್ಲಿಮೆಂಟ್ ನಾವು ಹೇಳ್ತಾನ 12ನೇ ಶತಮಾನದೊಳಗ ಇಂಗ್ಲೆಂಡ್ ಒಳಗ ಮಹಿಳೆಯರ ಪರವಾಗಿ, ಮಾನವ ಹಕ್ಕುಗಳಿಗಾಗಿ ಮತ್ತು ಜಾತಿಯ ವಿಮೋಚನೆಗೆ, ಮಾನವ ಹಕ್ಕುಗಳಿಗಾಗಿ ಹೋರಾಡಿದಂತ ಯಾವುದೇ ಉಲ್ಲೇಖ ಇಲ್ಲ. ಆ ಭಾಷೆನೇ ಇರಲಿಲ್ಲ. ಅವ್ರು ಹೇಳಿದಾಗೆ 14-15 ಶೇಕ್ಸ್ಪಿಯರ್ ಬರೆದಿದ್ರೆ ಇಂಗ್ಲಿಷ್ ಭಾಷೆಗೆ ಅದು ಕಾಡು ಭಾಷೆ ಆಗಿತ್ತು. 12ನೇ ಶತಮಾನದೊಳಗ ಕನ್ನಡ ವಚನಕಾರರು ನಿರ್ಮಾಣ ಮಾಡಿದಾಗ ಇಂಗ್ಲಿಷ್ ಕಾಡು ಭಾಷೆ ಆಗಿತ್ತು ಅಂತ ಅನಂತಮೂರ್ತಿ ಅವರು ಕೂಡ ಹೇಳ್ತಾರ. ಅಂದಾಗ ಈ ವಚನ ಚಳುವಳಿ ಎಷ್ಟೊಂದು ತೀವ್ರವಾಗಿತ್ತಂತಂದ್ರೆ ಬ್ರಿಟನ್ನ ಡಯಾನಾ ಮೂರ್ತಿಯನ್ನ ನಿಲ್ಲಿಸಲಿಕ್ಕೆ ಅಲ್ಲಿಯ ಪ್ರತಿಶತ 87 ಜನ 87% ಸಿಗ್ನೇಚರ್ ಮಾಡಿ ಕೊಟ್ಟರು ಕೂಡ ಅಲ್ಲಿಯ ಪ್ರಧಾನಿ ಅವರಿಗೆ ಕೊಟ್ಟಿಲ್ಲ. ಆದ್ರೆ ಅವರು ಬಸವಣ್ಣನನ್ನ ಒಪ್ಕೊಂಡ್ರು. ಇವತ್ತು ಅಮೆರಿಕ 24 ರಾಷ್ಟ್ರದೊಳಗ ಬಸವಣ್ಣನ ಮೂರ್ತಿಯನ್ನು ಡಲ್ಲಾಸ್, ವಾಷಿಂಗ್ಟನ್, ಜಾರ್ಜಿಯಾ ಎಲ್ಲ ಕಡೆ ಅಟ್ಲಾಂಟಿಕಾದೊಳಗ ಅಮೆರಿಕದ 24 ನಗರದೊಳಗ ಬಸವಣ್ಣನ ಮೂರ್ತಿಯನ್ನು ನಿಲ್ಲಿಸಿದ್ರು. ಬಸವಣ್ಣ ಎಲ್ಲೂ ಕೂಡ ಮೂರ್ತಿ ಆಗ್ಬೇಕಂತ ಅಂದವಲ್ಲ. ಅದರ ನೋವಿನ ಸಂಗತಿ ಅಂದ್ರೆ ಅವ್ರು ಹೇಳಿದಾಗೆ ಯಾವ ಪೌರೋಹಿತ್ಯವನ್ನ ಬಸವ ಚಳವಳಿ ನಿರಾಕರಿಸಿತ್ತು, ಯಾವ ವರ್ಗ ಮತ್ತು ವರ್ಣ ಅವುಗಳನ್ನು ಧಿಕ್ಕರಿಸಿತ್ತು, ಇವತ್ತು ಆ ಒಳಪಂಗಡ, ಆ ಪೌರೋಹಿತ್ಯ, ಆ ಮಠ ಪರಂಪರೆ, ಆ ಲಾಂಛನಗಳಿಗೆ ಇವತ್ತು ಇಡೀ ಶರಣ ಧರ್ಮ ಬಲಿಯಾಗಿದ್ದು ನೋವಿನ ಸಂಗತಿ. ಕಾರಣ ನಾವು ಮತ್ತು ಮುಕುಂದರಾಜ್ ಅವರು ಫೆಬ್ರವರಿ 26-20 ನಾವು ಒಂದು ಗೋಷ್ಠಿಯೊಳಗ ನಾನು ಅದೇ ಹೇಳಿದೆ, ವಚನಗಳಿರತಕ್ಕಂಥ ಅನೇಕ ವೈದಿಕ ಅಂಶಗಳು ನಾವು ಕಲಬೆರಕೆ ಅದು 16-17ನೇ ಶತಮಾನದಾಗ ಉದ್ದೇಶಪೂರ್ವಕವಾಗಿ ಕಲಬೆರಕೆ ಅದು ಅವುಗಳನ್ನು ತೆಗೆಯದೇ ಇದ್ರೆ ಶರಣ ಧರ್ಮಕ್ಕ, ಲಿಂಗಾಯತ ಧರ್ಮಕ್ಕ ಯಾವುದೇ ಕಾಲಕ್ಕೂ ಸ್ವತಂತ್ರ ಧರ್ಮ ಮಾನ್ಯತೆ ಸಿಗಂಗಿಲ್ಲ. ಯಾಕಂದ್ರೆ ವೈದಿಕ ಆಶೋತ್ತರಗಳನ್ನ
ಆಗಮಗಳನ್ನ ವೇದಗಳನ್ನ ಉಲ್ಲೇಖ ಮಾಡ್ತಕ್ಕಂಥದ್ದು ಅಥವಾ ಕಲಬೆರಕೆ ಪ್ರಕ್ಷಿಪ್ತಗೊಳಿಸ್ತಕ್ಕಂಥ ಕಾರ್ಯವನ್ನ ಬಹಳ ಚೆನ್ನಾಗಿ ಅವತ್ತಿನ ಶೈವವಾದಿಗಳು ಅಥವಾ ಬೇರೆ ಸನಾತನವಾದಿಗಳು ಮಾಡಿದ್ರು. ಮತ್ತು ಇನ್ನೂ ವಿಶೇಷ ಅಂತಂದ್ರೆ ಈ ಶರಣ ಚಳುವಳಿ ಸಾರ್ವಕಾಲಿಕ ಚಳುವಳಿ ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಅಲ್ಲಿರ್ತಕ್ಕಂಥ ಕಷ್ಟ ನಷ್ಟಗಳನ್ನ, ನೋವುಗಳನ್ನ ಅಥವಾ ಸಮಸ್ಯೆಗಳನ್ನ ಆಗಾಯ ಕಾಲಕ್ಕೆ ಪ್ರಶ್ನೆ ಮಾಡ್ತಕ್ಕಂಥ, ಪರಿಹಾರ ಕಂಡುಕೊಳ್ತಕ್ಕಂಥ ಕಂಡ್ರು. 5 ಲಕ್ಕಮ್ಮನ ಗಂಡ ಹೆಚ್ಚಿನ ಅಕ್ಕಿ ಅಂತಂದಾಗ ಇದು ಎಷ್ಟೊಂದು ಸಂದಿಗ್ಧತೆ ಅಂತಂದ್ರೆ, ಬಸವಣ್ಣ ಆಯ ಅಂತಂದ್ರೆ ಆಯ್ಗಾರರು, ಅಂದ್ರೆ ಅದು ಕೂಲಿಗಾಗಿ ಕಾಳು. ಆಯ ಅಂತಂದ್ರೆ ಆಯ್ದ ಅಂತಂದ್ರೆ ಬಿದ್ದಂತ ಅಕ್ಕಿ ಅಲ್ಲ. ಅವಾಗ ಹೆಚ್ಚಿನ ಶ್ರಮವನ್ನು ವಹಿಸಂತ 5 ಮಾರಯ್ಯನಿಗೆ ಹೆಚ್ಚಿನ ಅಕ್ಕಿಯನ್ನು ಕೊಡ್ತಾನೆ ಬಸವಣ್ಣ. ಅವ್ ಮೂಟೆ ಹೊತ್ಕೊಂಡ್ ಬಂದಾಗ ಇಷ್ಟ್ಯಾಕ್ ತಂದಿ, ಬೇಡ ಮಹಾಮನೆ ಪಾಪ ಜನ ಬರ್ತಾರ, ಹೋಗಿ ಕೊಟ್ಟು ಬಾ ಅಂತಾನ. ಅಕ್ಕಿ ಅವಳು ಹೇಳ್ತಾಳ, ಮಾಡಿ ನೀಡಿ ಹೋದಿ ಏನಂದಾಗ ಕೈಲಾಸವೇನು ಕೈಕೂಲಿ ಅಂತ ಕೇಳ್ತಾರ. ಕೈಲಾಸದ ಪರಿಕಲ್ಪನೆ ಎಷ್ಟು ಆಳವಾಗಿ ತುಂಬಿತ್ತಂದ್ರ, ಕೈಲಾಸ ಅಂತಕ್ಕಂಥದ್ದು ಪುಣ್ಯ ಪಾಪಗಳ ಪ್ರಜ್ಞೆ ಇವೆಲ್ಲವನ್ನ ಕೂಡ್ಕೊಂಡು ಎಷ್ಟು ನಮ್ಮನ್ನು ಸಂಕೀರ್ಣ ಮಾಡಿದ್ರು ಅಂತಂದ್ರ, ಮನುಷ್ಯ ಕುಬ್ಜನಾಗಿ ಹೋಗಿದ್ದ. ಧರ್ಮ ಅಂತಕ್ಕಂಥದ್ದು ಸುಲಿಗೆಗೆ, ಶೋಷಣೆಗೆ ಒಂದು ಅಸ್ತ್ರ ಆಗಿತ್ತು. ಅವುಗಳನ್ನ ಕಿತ್ತು ಹಾಕಿ, ಅವುಗಳನ್ನು ಸಂಪೂರ್ಣವಾಗಿ ತೆಗೆದು ಹಾಕಿ ವಚನ ಅಂತಕ್ಕಂಥ ಒಂದು ಅಸ್ತ್ರವನ್ನು ಹಿಡ್ಕೊಂಡು ಈ ಏನು ಇಡೀ ಸಮುದಾಯಕ್ಕೆ, ಸಮಾಜಕ್ಕೆ ಒಂದು ಭರವಸೆ, ನೈತಿಕ ಭರವಸೆಯನ್ನು ಕೊಟ್ಟು ಬಸವಣ್ಣ ಅಂತಂದಾಗ ಇವತ್ತು ನಮ್ಗೆ ನೈತಿಕ ಭರವಸೆ. ವಚನ ಸಾಹಿತ್ಯ ಓದಿದಾಗ ನನ್ನೊಳಗೆ ಏನೂ ಇಲ್ಲಪ್ಪ ಅಂತಂದ್ರೆ ವಚನ ಸಾಹಿತ್ಯ ಅಂತಕ್ಕಂಥದ್ದು ನನ್ನೊಳಗೆ ಐತಿ, ನಾನು ಅದನ್ನ ಮಾಡ್ತೀನಿ. ಇದನ್ನ 1956 2 ಪ್ರಸಂಗಗಳನ್ನ ಅಂಬೇಡ್ಕರ್ ಅವರ ಜೀವನದೊಳಗೆ ಬಸವಣ್ಣ, ಯಾಕಂದ್ರೆ 1935 ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಯ್ಯೋಲ ಒಂದು ಸಮ್ಮೇಳನದೊಳಗೆ ಹೇಳ್ತಾರ, ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ, ಹಿಂದೂ ಆಗಿ ಸಾಯೋದಿಲ್ಲ ಅಂತಕ್ಕಂಥದ್ದು. ಅದಾಗಿ 21 ವರ್ಷಗಳ ನಂತರ ಅವರು ಬೇರೆ ಧರ್ಮವನ್ನು ಸ್ವೀಕಾರ ಮಾಡ್ಬೇಕಾದ್ರೆ ಎಲ್ಲ ಧರ್ಮೀಯರು ಅವರನ್ನ, ಪಾರ್ಸಿ, ಜೈನ್, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಬುದ್ಧಿಸ್ಟ್ ಎಲ್ಲರೂ ಹೋದ್ರು, ನಮ್ಮ ಧರ್ಮವನ್ನ ಸೇರ್ರಿ ಅಂತ. ನೋವಿನ ಸಂಗತಿ ಅಂದ್ರೆ ಅವಾಗಲೇ ವಚನ ಸಾಹಿತ್ಯ ಪ್ರಖರವಾಗಿದ್ರು ಕೂಡ ಯಾರೂ ಕೂಡ ಲಿಂಗಾಯತ ಮಠಾಧೀಶರು ಅಥವಾ ಲಿಂಗಾಯತರು ಅವ್ರನ್ನ ಅಪ್ರೋಚ್ ಮಾಡಲಿಲ್ಲ ಅಂತಕ್ಕಂಥದ್ದು. ಆಮೇಲೆ ಅವ್ರಿಗೆ ಸಿದ್ದಪ್ಪ ಕಂಬಳಿ ಆಗಿನ ಕಾಲದ ಮುಂಬೈ ಗೌರ್ಮೆಂಟ್ನ ಶಿಕ್ಷಣ 7 ಖಾತೆಯನ್ನು ಹೊಂದತಕ್ಕಂಥ ದೊಡ್ಡ ಮಿನಿಸ್ಟರ್ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜಕೀಯ ಗುರುಗಳು. ಬಹಳ ಮಂದಿಗೆ ಹೇಳ್ಬೇಕಂದ್ರೆ 3ನೇ ದುಂಡು ಮೇಜಿನ ಪರಿಷತ್ತನ್ನ ಸಿದ್ದಪ್ಪ ಕಂಬಳಿ ಅವ್ರು ಹೋಗ್ಬೇಕಾಗಿತ್ತು. ಅವ್ರ ಜಗದೊಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಳಿಸ್ತಾರ. ಅಂತ ಒಂದು ದೊಡ್ಡ ಮೇಧಾವಿಗಳು ಅವರು 1956 ಜರ್ಮನ್ ಹಾಸ್ಪಿಟಲ್ ಒಳಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಡ್ಮಿಟ್ ಆಗಿರ್ತಾರ. ಅಲ್ಲಿ ಅವ್ರು ಹೋಗಿ ಬಸವಣ್ಣನವರ ಕೆಲ ಪುಸ್ತಕಗಳನ್ನ, ಇಂಗ್ಲಿಷ್ ಪುಸ್ತಕಗಳನ್ನ ಕೊಡ್ತಾರ. ಅವಾಗ ಓದಿ ಕಣ್ಣ ನೀರು ಬರ್ತೈತಿ. ಅವ್ರ ತೊಡಿ ಮೇಲೆ ತನ್ನ ತಲೆಯನ್ನಿಟ್ಟು, ಸಾಹೇಬ್ ತುಮಿ ಖೂಬ್ ಉಸಿರ್ ಕೆಲೆ, ಸಾಹೇಬ್ರ ಸರ್ ಸಾಹೇಬ್ ಅಂತಿರ್ತಾರ ಅವ್ರು, ಸಾಹೇಬ್ ತುಮಿ ಖೂಬ್ ಉಸಿರ್ ಕೆಲೆ, ನೀವು ಭಾಳ ತಡಾಗಿ ನನಗೆ ಈ ಪುಸ್ತಕ ಕೊಟ್ರಿ, ನೀವು ಮೊದಲು ನಂಗೆ ಈ ಪುಸ್ತಕಗಳನ್ನ ಕೊಟ್ಟಿದ್ರೆ ನಾನು ಲಿಂಗಾಯತ ಧರ್ಮ ಸ್ವೀಕಾರ ಮಾಡ್ತಿದ್ನೋ ಏನೋ ಅಂತಕ್ಕಂಥ. ಅದೇ ರೀತಿ 1952 ಹಿಂದೂ ಕೋಡ್ ಬಿಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಬಹಳ ನೋವಾಗತ್ತ. ಎಷ್ಟು ನೋವಾಗತ್ತಂತಂದ್ರೆ, ಯಾವ ಉದ್ದೇಶವನ್ನು ಇಟ್ಕೊಂಡು ಕಾಂಗ್ರೆಸ್ ಸರ್ಕಾರ ಈ ಬಿಲ್ ಅನ್ನ ಪ್ರಸ್ತಾವನೆ ಮಾಡಕ್ ಹೇಳ್ತಾರ, ಆ ಬಿಲ್ಲಿಗೆ ಸೋಲು ಉಂಟಾಗತ್ತ. ಅವ್ರು ಬಹಳ ನೋವಾಗಿ ಹೇಳ್ತಾರ, ಭಾರತ ದೇಶದೊಳಗೆ ಯಾವಾದ್ರೂ ಬುದ್ಧನ ಹೊರತಾಗಿ ಯಾರಾದ್ರೂ ದಾರ್ಶನಿಕರು ಮಹಿಳೆಯರ ಪರವಾಗಿ ಧ್ವನಿ ಎತ್ತಾರ ಹೆಂಗ ಅಂತ ಕೇಳ್ತಾರ. ಅದು ಚರ್ಚೆ ಮುಗಿಸಿ ಹತಾಶ ಭಾವನೆಯಿಂದ ಒಂದು ಕಾರಿಡಾರ್ ಪಾರ್ಲಿಮೆಂಟರಿ ಹಾಲ್ ಒಳಗ ಹೋಗ್ಬೇಕಾದ್ರೆ, ರಸ್ತೆ ಒಳಗೆ ಹೋಗ್ಬೇಕಾದ್ರೆ ನಿಜಲಿಂಗಪ್ಪನವ್ರು ಹೋಗಿ ಬೆಡ್ನಾಗಿ ಪುಸ್ತಕ ಕೊಡ್ತಾರ, ಬಸವಣ್ಣವ್ರ ಪುಸ್ತಕ ಕೊಡ್ತಾರ, ಇವನು ಓದ್ರಿ ಅಂತ. 1 ವಾರ ಆದ್ಮೇಲೆ ನಿಜಲಿಂಗಪ್ಪನವ್ರು ಕರೆದ್ರು, ನಿಜಲಿಂಗಪ್ಪನವ್ರ ನೀವು ಲಿಂಗಾಯತರು ಬಸವಣ್ಣನನ್ನ ಪುಸ್ತಕ ಮಾಡಿ ಪಾಕೆಟ್ನಾಗ ಇಟ್ಕೊಂಡ್ರಿ, ಆ ಪುಸ್ತಕದ ಕಟ್ಟು ಬಿಚ್ಚಿದ್ರೆ ಬಸವಣ್ಣ ಇವತ್ತು ಜಗತ್ ಪ್ರಸಿದ್ಧ ಹಾಕಿದ್ದ ಅಂತಕ್ಕಂಥದ್ದು. ಈ 2 ದೃಷ್ಟಾಂತಗಳನ್ನ, ಈ 2 ಹಾಸ್ಟೆಲ್, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಸ್ಟೆಲ್ ಧಾರವಾಡದಾಗ ಐತಿ. ಬಹಳ ದೊಡ್ಡ ಹಾಸ್ಟೆಲ್ ಅನ್ನ ಸಿದ್ದಪ್ಪ ಕಂಬಳಿ ಅವ್ರು ಸ್ಯಾಂಕ್ಷನ್ ಮಾಡಿದ್ದು. ರಮಾಬಾಯಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಸ್ಟೆಲ್. ಇತ್ತೀಚೆಗೆ ನಮ್ಮ ಸೋಶ್ಲಿ ಅವ್ರಿಗೆ ಅಲ್ಲೇ ಪ್ರಶಸ್ತಿ ಸಿಕ್ತು. ಅವ್ರು ಅಡ್ಮಿಟ್ ಆಗಿದ್ದು ಜರ್ಮನ್ ಹಾಸ್ಪಿಟ್ಲು. ಅಂದ್ರೆ ನಾವು ಏನಂತೀವಿ ಅಂದ್ರೆ, ಸಮಕಾಲೀನ ತಳ ಸಮುದಾಯದ ಬಗ್ಗೆ ಎಷ್ಟೊಂದು ಕಾಳಜಿ ಅಂತಂದ್ರೆ, ಅವರನ್ನ ಅಪ್ಪ ಬಪ್ಪ ಅಣ್ಣ ತಮ್ಮ ಅಂತಕ್ಕಂಡ ಅವರನ್ನ ಜೊತೆಗೆ ತನ್ನನ್ನು ಗುರುತಿಸ್ಕೊಳ್ತಕ್ಕಂಥ ಕಾರ್ಯವನ್ನ ಬಹಳ ಚೆನ್ನಾಗಿ ಬಸವಣ್ಣ ಮಾಡ್ತಾನ. ಹಿಂಗಾಗಿ MN ರಾಯ್ ಅಂತಕ್ಕಂಥ ಬಹಳ ದೊಡ್ಡ ಸಮಾಜವಾದಿ, ಅವ್ರಿಗೆ ಇಂಡಿಯಾದ ಕಾರ್ಲ್ ಮಾರ್ಕ್ಸ್ ಅಂತಾರ. ಅವ್ರಿಗೆ ಹೇಳ್ತಾರ, ಅವನ ಒಂದು ಮಾತು ಹೇಳ್ತಾನ, ಮಾರ್ಕ್ಸ್ ಹ್ಯಾಸ್ ಟಾಟ್ ದ ಡಿಗ್ನಿಟಿ ಆಫ್ ಲೇಬರ್ ವೆರಾಸ್ ಬಸವಣ್ಣ ಹ್ಯಾಸ್ ಟಾಟ್ ಬೋತ್ ಡಿಗ್ನಿಟಿ ಅಂಡ್ ಡಿವಿನಿಟಿ ಆಫ್ ಲೇಬರ್ ಅಂತ. ಆ ಕಾಯಕದ ಪಾವಿತ್ರತೆಯ ಜೊತೆಗೆ ಶ್ರೇಷ್ಠತೆಯನ್ನ ಕಲಿಸಿಕೊಟ್ಟ ಬಸವಣ್ಣ ಅಂತಕ್ಕಂಥ ಮಾತನ್ನ MN ರಾಯ್ ಬಹಳ ದೊಡ್ಡ ಮೇಧಾವಿಗಳು. ಅದೇ ರೀತಿಯಾಗಿ ಜಯಪ್ರಕಾಶ್ ನಾರಾಯಣ ಆಗ್ಲಿ, ಅಚ್ಯುತ್ ಪಟವರ್ಧನ್ ಆಗ್ಲಿ, ಇವತ್ತ ಡಾಕ್ಟರ್ ರಾಮನಲೋಹಿ ಅವರು, ರಾಮನಲೋಹಿ ಅವರಂತೂ ಅಕ್ಕಮಹಾದೇವಿಯ ಬರುವನ್ನ, ಅವಳ ಆಗಮನವನ್ನು ಎಷ್ಟು ಚೆನ್ನಾಗಿ
ಮತ್ತೆ ಮತ್ತೆ ಅನಂತಮೂರ್ತಿಯವರ ಕೃತಿಯೊಳಗೆ ಬರ್ತದೆ. ಅನಂತಮೂರ್ತಿಯವರು ಹೇಳ್ತಾರ ಶರಣರ ಕ್ರಾಂತಿಯ ಬಗ್ಗೆ ಬಹಳ ಉತ್ಸುಕರಾಗಿದ್ರಂತ. ಅದೇ ರೀತಿಯಾಗಿ ಮಹಾತ್ಮ ಗಾಂಧಿ ಅವರು 1924 ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ ಅವಾಗ ಎಲ್ಲ ಲಿಂಗಾಯತ ಸಮಾಜದವರು ಹರ್ಡೇಕರ್ ಮಂಜಪ್ಪನವರ ಒಂದು ಬಸವ ಸೇವಾದಳ ಮಾಡ್ಕೊಂಡು ಬರ್ರಿ ನಮ್ಮ ಲಿಂಗಾಯತ ಸಮಾಜವನ್ನು ಉದ್ದೇಶಿಸಿ ನೀವು ಮಾತಾಡ್ರಿ ಅಂತ ಕೇಳಿದಾಗ, ನೀವು ಎಲ್ಲ ಪುಣ್ಯವಂತರು 800 ವರ್ಷದಿಂದ ನಾನು ಏನು ಹೇಳ್ಬೇಕಂದ್ರೆ ಅದರ 100 ಪಟ್ಟು ಬಸವಣ್ಣ ನಿಮ್ಗೆ ಹೇಳೋಣ. ನೀವು ಬಸವಣ್ಣ ಹೇಳಿದ ನಿಮ್ಮ 10% ನೀವು ಏನಾದ್ರು ಮಾಡಿದ್ರೆ ಕರ್ನಾಟಕ ಭಾರತ ಅಲ್ಲ ಇಡೀ ಜಗತ್ತನ್ನು ನೀವು ಉದ್ಧಾರ ಮಾಡಬಲ್ರಿ ಅಂತಕ್ಕಂಥ ಉದ್ಗಾರವನ್ನ 1924 ಮಹಾತ್ಮ ಗಾಂಧಿಯವರು ಕೂಡ ತೆಗೆದರು. ಯಾಕೆ ನಾವು ಈ ಮಾತನ್ನು ಹೇಳ್ತೀವಿ ಅಂದ್ರೆ, ಯಾವುದೇ ಒಂದು ಪಂಥಕ್ಕೆ ನಿಂತು ಇವತ್ತ ಕಮ್ಯುನಿಸ್ಟ್ ಚಳವಳಿಗಳು ಸ್ಥಗಿತ ಅದು. ಇವತ್ತು ಕಮ್ಯುನಿಸ್ಟ್ ರಾಷ್ಟ್ರದೊಳಗೆ ಬಸವಣ್ಣನಿಗೆ ಬೆಲೆ ಐತಿ, ಯಾಕಂದ್ರೆ ಅವ ಲೇಬರ್ ಲೀಡರ್ ಅಂತಾರ ಅವಂಗ. ಅವರು ಇವತ್ತು ಪ್ರಜಾಸತ್ತಾತ್ಮಕ ಅಂದ್ರೆ ಡೆಮೊಕ್ರೆಟಿಕ್ ಕಂಟ್ರೀಸ್ ಒಳಗೂ ಕೂಡ ಬಸವಣ್ಣ ಅಂದ್ರೆ ಎಡಪಂಥೀಯರು ಬಲಪಂಥೀಯರು ಒಪ್ಪಿಕೊಳ್ತಕ್ಕಂಥದ್ದು. ಒಂದ್ ಕಡೆ ಡಾಕ್ಟರ್ ರಾಧಾಕೃಷ್ಣನ್ ಬಸವಣ್ಣನ ಬಗ್ಗೆ ಹೇಳ್ತಾರ, ಒಂದು ವೇಳೆ ಬಸವಣ್ಣ 12ನೇ ಶತಮಾನ ಬರಲಿಲ್ಲ ಅಂದ್ರೆ ಸನಾತನ ವ್ಯವಸ್ಥೆ ಇನ್ನೂ ಸಂಕೀರ್ಣತೆ ಹೊಕ್ಕಿತ್ತು. ಅದರ ಲಿಬರಲ್ ವ್ಯಾಲ್ಯೂ ಅಂದ್ರೆ ಅದರ ಒಂದು ಲಿಬರ್ಟಿ, ಒಂದು ಮುಕ್ತತೆಯನ್ನು ಕೊಟ್ಟರು, ಸ್ವಾತಂತ್ರ್ಯವನ್ನು ಕೊಟ್ಟರು ಅಂತಕ್ಕಂಥದ್ದು ಒಪ್ತಾರ. ಎಂ ಎನ್ ರಾಯ್ ಅಂತಕ್ಕಂಥ ಕಮ್ಯುನಿಸ್ಟರು ಬಸವಣ್ಣನ ಹೊಗಳ್ತಾರ. ಗಾಂಧಿ ಕೂಡ ಅಂದ್ರೆ ಹೇಳ್ದಲ್ಲ ಮಧ್ಯವರ್ಗದವರು ಮಧ್ಯ ಪಂಥದವರು, ಗಾಂಧಿ ಕೂಡ ಬಸವಣ್ಣನ ಒಪ್ತಾರ, ನೆಹರು ಕೂಡ ಒಪ್ತಾರ. ಕಾರಣ ಬಸವಣ್ಣ ಸಾರ್ವಕಾಲಿಕ ಸಮಾಜವಾದವನ್ನ ಇಂದು ನಿನ್ನೆ ಮೊನ್ನೆದಲ್ಲ, ಇದು ನಿರಂತರವಾಗಿ ಸಾರ್ವಕಾಲಿಕವಾಗಿ ಹಸಿವು ಶೋಷಣೆ ಮುಕ್ತವಾದಂಥ ಸಮಾಜವನ್ನ ಕಟ್ತಕ್ಕಂಥದ್ದು. ಇನ್ನು ಸರ್ ಹೇಳಿದಾಗ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡ್ತೀನಿ. ಪಣ್ಣಾಂಗನರು ಮತ್ತು ಪುಣ್ಣಾಂಗನ ಹರಿಹರ 17,000 ಪಣ್ಣಾಂಗನೆಯರನ್ನು ಪುಣ್ಣಾಂಗನೆಯರನ್ನು ಮಾಡಿದ್ರು ಅಂತಕ್ಕಂಥದ್ದು. ಅವು ವೇಶ್ಯರನ್ನ ಮದುವೆ ಆಗಿದ್ದು ಸುಳ್ಳು ಅಂತಲ್ಲ, ಆದ್ರೆ ಎಲ್ಲರಿಗೂ ಪುಣ್ಣಾಂಗನೆಯರು ಅಂತಕ್ಕಂಥದ್ದು 16ನೇ ಶತಮಾನದೊಳಗ ಈ ವಚನ ಸಂಕಲನಕಾರರು ಮಾಡಿದ್ರು. ಅವ್ರು ಏನ್ ಮಾಡ್ಬಿಟ್ರು ಅಂದ್ರೆ, ಆ ಹಡಪದ ಅಪ್ಪಣ್ಣನ ಲಿಂಗಮ್ಮ ಆಕಿ ನಾಗಪ್ಪ ಹುಗಾರನ ಮಗಳಾಕಿ ಅಲ್ಲಿ ಅವ್ರ ಗಂಡ ಹೆಂಡತಿ ಮದುವೆ ಆಗಿಂದ ಹೋಗಿರ್ತಾರೆ ಇಲ್ಲಿಂದನ. ಅಂದ್ರೆ ಬಿಫೋರ್ ಗೋಯಿಂಗ್ ಟು ಕಲ್ಯಾಣ ಅವರು ಹಡಪದ ಅಪ್ಪಣ್ಣ ಸಂಗಮೇಶ್ವರದಾಗ ಮದುವೆ ಆಗಿರ್ತಾರೆ, ಅಲ್ಲಿ ಕೂಡಲ ಸಂಘದಾಗ ಮದುವೆ ಆಗಿರ್ತಾರ. ಅವರು ಆ ಕಾರಣದಿಂದ ಏನ್ ಮಾಡ್ಬಿಟ್ರು ಅಂದ್ರೆ ಪುಣ್ಯಸ್ತ್ರೀ ಅಂತಕ್ಕಂಥದ್ದು ತಳವ ಸಮುದಾಯದವರೆಗೆ ವಿಶೇಷವಾಗಿ ಎಲ್ಲಿ ಕೂಡ ನೀಲಾಂಬಿಕೆಗೆ ಗಂಗಾಂಬಿಕೆಗೆ ಪುಣ್ಯಸ್ತ್ರೀ ಅಂದಿಲ್ಲ, ತಳ ಸಮುದಾಯದವ್ರಿಗೆ ಅಂದಾರ ಅವರು. ಅಂದ್ರೆ ಇದರ ಅರ್ಥ ಏನಂತಂದ್ರೆ ಅವರೆಲ್ಲರ ಅವರ ಚರಿತ್ರೆಯನ್ನ ಇತಿಹಾಸ ವಿರೂಪ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ ಅಕ್ಕಮಹಾದೇವಿ ಹೇಳ್ತಾಳ, ಅಂಗಶೀತಕ್ಕೆ ಬಿಸುಟಿದ ಬಟ್ಟೆಗಳು ಉಂಟು ಅಂತ. ಅವಳು ಬೆತ್ತಲೆ ಹೋಗಕ್ ಸಾಧ್ಯ ಇಲ್ಲ. ಆ ಹರಿಹರನ ರಗಳೆ ಒಳಗೂ ಕೂಡ ಆ ಕೇಶಾಂಬರ ಅಂತ ಅಂದ್ರೆ ಕಂಬಳಿ ಉಣ್ಣಿಯಿಂದ ಮಾಡ್ತಕ್ಕಂಥದ್ದು, ಅಥವಾ ಉಣ್ಣಿಯಿಂದ ಮಾಡ್ತಕ್ಕಂಥ ಕುರಿ ಉಣ್ಣಿಯಿಂದ ಮಾಡ್ತಕ್ಕಂಥ ಕಂಬಳಿಯನ್ನು ಹೊತ್ಕೊಂಡು ಹೋದ್ನಿ ಅಂತಕ್ಕಂಥದ್ದು. ಬೆತ್ತಲೆ ಹೋಗಕ್ಕೆ ಅವಳೇನು ಅಷ್ಟು ಮೂರ್ಖಳಲ್ಲ, ಹುಚ್ಚಳು ಅಲ್ಲ. ಅಂದ್ರೆ ಏನ್ ಮಾಡ್ಯಾರ ಅಂತಂದ್ರೆ 16-17ನೇ ಶತಮಾನದೊಳಗೆ ಬಂದಂತ ಹಲಿಗೆಯರ ಅವು ಏನು ಶೂನ್ಯ ಸಂಪಾದನೆಕಾರರು ಇತರ ಧರ್ಮೀಯರ ಜೊತೆಗೆ ಪೈಪೋಟಿಗಳಿದ್ರು. ಕಾರಣ ನೋವೇನಾಗಿತ್ತಂದ್ರೆ, ಒಬ್ಬ ವೈಷ್ಣವ ಇವತ್ತು ನೋಡ್ರಿ ಕೊಂಡೆ ಮಂಚಣ್ಣ ಇಡೀ ಕಲ್ಯಾಣ ಕ್ರಾಂತಿಗೆ ಕಾರಣ ಅದ, ಅವ ಚಾಡ ಹೇಳ್ದ ಅಂತ. ಆದ್ರೆ ಬಸವಣ್ಣನಿಗೆ ಆಪ್ತೇಶ್ವರ ಮಂಚನಾಗಿದ್ದವ. ಆತನ ಹೆಂಡತಿ ಲಕ್ಕಮ್ಮ ಅವ ಬಸವಣ್ಣನ ಮನೆಯೊಳಗೆ ಮಹಾಮನೆಯೊಳಗೆ ಕೆಲಸ ಮಾಡ್ತಿರ್ತಾಳ. ಅಂದ್ರೆ ಏನಾಯ್ತಂದ್ರೆ, ವೈಷ್ಣವರು, ಶೈವ ವರ್ಗದವರು, ಜೈನರು, ಬೌದ್ಧರು ಮತ್ತು ತಳ ಸಮುದಾಯದವರು ಭಾಷೆ, ಸೀಮೆ ಮತ್ತು ಪ್ರಾಂತವನ್ನು ಮೀರಿದಂತ ಎಲ್ಲ ಸಮುದಾಯದವರು ಬಂದು ಈ ಚಳವಳಿಯೊಳಗ ಸೇರ್ಕೊಂಡ್ರು ಅಂತಕ್ಕಂಥದ್ದು. ಆಮೇಲೆ ಮಾದಾರ್ಚನೆ ಇದು ಚೋಳರಾಜನ ಕಡೆ ಮಡ್ರಾಸ್ ಅಂದ್ರ ಇವತ್ತು ಪ್ರಾವಿಡೆನ್ಸ್ ಒಳಗ ಇದ್ದಾವ, ಚೆನ್ನೈ ಒಳಗಿದ್ದಾವ, ಅವನು ಕೂಡ ಬಂದು ಈ ಚಳವಳಿಗೆ ಜಾಯ್ನ್ ಆದ. ಅಂದ್ರೆ ಎಲ್ಲ ಸಮುದಾಯದವರು ಕೂಡಿಕೊಂಡಂತ ಇದು ಚಳುವಳಿಗೆ ಕೇವಲ ಅವ್ರು ಹೇಳಿದ ಹಾಗೆ ಒಂದು ಜಾತಿ, ಒಂದು ವರ್ಗ, ಒಂದು ಧರ್ಮದವರು ಸಂಭ್ರಮಿಸಿ ಅನುಪಮಿಸಿ ಅಷ್ಟಕ್ಕೆ ಸೀಮಿತಗೊಳ್ಳಲಾರದೆ ಇದೊಂದು ಆಂದೋಲನ ಅಂತಕ್ಕಂಥದ್ದು. ಲಿಂಗಾಯತ ವಚನ ಚಳುವಳಿ ಇದೊಂದು ಆಂದೋಲನ ರೂಪದೊಳಗೆ ಹೋಗ್ಬೇಕಾಗ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅದಕ್ಕೆ ಇದು ಅವೈದಿಕ ಹಿಂದೂಯೇತರ ಚಳುವಳಿ ಅಥವಾ ಯಾವುದೇ ಒಂದು ಕಟ್ಟುಪಾಡಿಗೆ ನಿಲ್ಲಲಾರದಂತ ಒಂದು ದೊಡ್ಡ ಒಂದು ಅಸ್ತ್ರ ಅಂತಂದ್ರೆ ಅದು ವಚನ ಸಾಹಿತ್ಯ ಮತ್ತು ಶರಣರ ಚಳುವಳಿ ಅಂತಕ್ಕಂಥ ವಿಷಯವನ್ನ ನಮ್ಮ ಮುಕುಂದರಾಜ್ ಅವರು ಬಹಳ ದೊಡ್ಡ ವ್ಯಕ್ತಿತ್ವವನ್ನು ಅಂತಕ್ಕಂಥ ಅಷ್ಟೇ ಸರಳ. ನಾವು 2 ದಿನ ಅವ್ರ ಜೊತೆಗಿದ್ದಾಗ ಮನಸ್ಸು ಬಿಚ್ಚಿ ಮಾತನಾಡ್ತಕ್ಕಂಥದ್ದು ಸ್ನೇಹ ಜೀವಿಗಳು. ಅವ್ರ ಜೊತೆಗೆ ನಾವು ಇನ್ನೂ ಎಷ್ಟು ಅವರ ಚಲನಚಿತ್ರಗಳ ನಿರ್ಮಾಪನೆ, ಕಾಡಿನ ಹಾದಿಯ ಹೂಗಳು ಅಂತಕ್ಕಂಥದ್ದು ಹಲವಾರು ಕೃತಿಗಳನ್ನ, ಎಲ್ಲ ಪ್ರಶಸ್ತಿಗಳನ್ನ, ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಎಲ್ಲಗಳನ್ನು ಪಡ್ಕೊಂಡು ಈಗ ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಾರ. ನಾವು ಕೇಳ್ಕೊಂಡಾಗ ಅವ್ರ ಪಾಪ ಒಂದು ವರ್ಷದ ಹಿಂದೆ ಅವ್ರು ಆಕ್ಸಿಡೆಂಟ್ ಆಗಿ ಸಾಕಷ್ಟು ತೊಂದರೆಗಳಾಗಿದ್ರು, ಆದ್ರೂ ಕೂಡ ಅವರು ಒಪ್ಪಿಕೊಂಡ್ರು. ಇವತ್ತು ನಿಜಕ್ಕೂ ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಇಂಥ ಒಬ್ಬ ಮೇಧಾವಿ ಸಮಾಜವಾದಿ ಚಿಂತಕ, ಅವ್ರ ಮೂಲತಃ RSS ಇಂದ ಬಂದವರು. ಅವರ ಹಿನ್ನೆಲೆ ನೋಡಿದಾಗ ಅವ್ರು RSS ಸಂಘ ಪರಿವಾರದಿಂದ ಬಂದವರು. ಅವ್ರು ಹೆಂಗ ಸಮಾಜವಾದಕ್ಕೆ ಅಂದ್ರೆ ಇದು ಆಲ್ಮೋಸ್ಟ್ 360 ಡಿಗ್ರಿ ಅಂತಾರಲ್ಲ, ಪರಿಪೂರ್ಣ
ವ್ಯತ್ಯಾಸ. ಅವರೊಳಗೆ ಕೇಳಿದಾಗ ದೇವನೂರು ಮಹಾದೇವರವ್ರ ಪುಸ್ತಕವನ್ನ ಅದು RSS ಬಗ್ಗೆ ಓದಿದಾಗ ನಮ್ಗನ್ಸತಿ ನಾವ್ ಇನ್ನೂ ಕೂಡ ವಚನ ಚಳುವಳಿಯನ್ನು ಸರಿಯಾಗಿ ಕರಗತ ಮಾಡ್ಕೊಳ್ಳಿಲ್ಲ. ವಚನಗಳ ಅಕ್ಷರಗಳನ್ನ, ಶಬ್ದಗಳನ್ನ ಮಾತ್ರ ನಾವು ತಿಳ್ಕೊಂತೀವಿ, ಶಬ್ದಗಳ ಹಿಂದಿನ ಆಶಯಗಳನ್ನ ನಾವು ತಿಳ್ಕೊಳಕ್ ಆಗುದಿಲ್ಲ ಅಂತಕ್ಕಂಥದ್ದು. ಮತ್ ನಮ್ಮ ಹಿರಿಯರಾದಂತ ಮುಕುಂದರಾಜ್ ಅವರ ಸಮ್ಮುಖದೊಳಗ ವಚನ ಅಧ್ಯಯನ ವೇದಿಕೆ ಮತ್ತು ನಮ್ಮ ಬಸವಾದಿ ಶರಣ ಚಿಂತನಕೂಟ ಮತ್ತು ಅಕ್ಕನ ಅರಿವಿನ ಸಂಘಟನೆಗಳ ಮೂಲಕ ನಾವು ವಚನಗಳ ಪ್ರಕ್ಷಿಪ್ತತೆಯ ನಿವಾರಣೆಗೆ ಅಥವಾ ವಚನಗಳ ಪ್ರಕ್ಷಿಪ್ತತೆ ತೆಗೆತಕ್ಕಂಥ ಒಂದು ಕಾರ್ಯಕ್ಕೆ, ಪರಿಷ್ಕರಣೆಗೆ ನಾವು ಕೈ ಜೋಡಿಸಿದ್ದೇವೆ. ತಾವು ಕೂಡ ಇದಕ್ಕೆ ತಮ್ಮ ಸಹಾಯ, ಸಹಕಾರ, ಬೆಂಬಲವನ್ನ ನೀಡ್ರಿ ಅಂತ ತಿಳ್ಕೊಂಡು ತಮ್ಮೊಳಗೆ ಕೇಳ್ಕೊಂಡು, ಯಾಕಂದ್ರೆ ನಮ್ಮ ತಂಡ ಈಗ ಆಲ್ರೆಡಿ ಒಂದು 15-20 ಜನರನ್ನ ನಾವು ನೋಡ್ಕೊಂಡಿವಿ. ಎಲ್ಲಿ ಅವರಿಗೆ ವಚನಗಳ ಪರಿಷ್ಕರಣೆ ಮಾಡದಿದ್ರೆ, ಇದೊಂದು ವೈಜ್ಞಾನಿಕ ರೀತಿಯೊಳಗೆ ಮಾಡದೇ ಇದ್ರೆ ಖಂಡಿತ ಇದು ಶರಣರ ಒಂದು ಈ ಬಯಲು ಅಂತಕ್ಕಂಥ ಕಲ್ಪನೆ, ನಿಷ್ಪತ್ತಿ ಅಂತಕ್ಕಂಥ ಪರಿಕಲ್ಪನೆ, ಸಬ್ಲಿಮೇಷನ್ ನಾವೇನಂತೀವಿ, ಸಬ್ಲಿಮೇಷನ್ ಅಂತ ನಾವೇನಂತೀವಿ, ಅದನ್ನ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟವರು ಅದನ್ನ ಜಿಡ್ಡು ಕೃಷ್ಣಮೂರ್ತಿ ಬಾಳ್ ಹೇಳ್ತಾರ. ಬಯಲನೆ ಬಿತ್ತಿ ಬಯಲು ಅಲ್ಲಮನ ವಚನಗಳನ್ನ ಎಷ್ಟೊಂದು ಅಡಿಕ್ಟೆಡ್ ಆಗೈತಂದ್ರ ಅರವಿಂದರು ಮತ್ತು ಜಿಡ್ಡು ಕೃಷ್ಣಮೂರ್ತಿ ಅಲ್ಲಮನ ವಚನಗಳನ್ನ ನಾವು ಕಲೀಲಿಲ್ಲ ಅಂತಕ್ಕಂಥದ್ದು ನೋವನ್ನ ಅರವಿಂದರು ಕೂಡ ತಮ್ಮ ದಿನಚರಿಯೊಳಗೆ ಬರೀತಾರ. ಹೀಗಾಗಿ ವಚನ ಚಳುವಳಿ ಇದು ಸಾರ್ವಕಾಲಿಕ ಸಮಾನತೆಯನ್ನ, ಸಮತಾವಾದವನ್ನ, ಸರ್ವರಿಗೂ ಸಮಬಾಳು ಸರ್ವರಿಗೂ ಅಂತ ಹೇಳಿ ಇವತ್ತು ರಾಜಕಾರಣಿಗಳು ಅದನ್ನ ಬರೀ ಘೋಷಣೆ ಮಾಡಿಕೊಂಡು ಅಲ್ಲೂ ಕೂಡ ಕೋಟ್ಯಾಂತರ ರೂಪಾಯಿಗಳ ಅವ್ಯವಹಾರಗಳ ಮಾಡೋ ಸಂದರ್ಭದೊಳಗ ನಿನ್ನ ಒಂದು ಅಕ್ಕಿ ಆಸೆ ನಮಗೆ ಬೇಡ, ಒಂದು ಅನ್ನದ ಅಗಳ ನಮ್ಗೆ ಬೇಡ. ಎಷ್ಟೊಂದು ನೇರವಾಗಿ 9 ಪ್ರಜಾಪ್ರಭುತ್ವವನ್ನ ಧಿಕ್ಕರಿಸಿದ ಬಸವಣ್ಣ. ಅಂದ್ರೆ ಪ್ರಜಾಪ್ರಭುತ್ವದ ಮೌಲ್ಯಗಳು ನೋಡ್ರಿ, ತಾನು ಯಾವ ಆಶ್ರಯವಾಗಿದ್ದ. ಈಗ ಪಂಪನ ಹರಿಕೇಶ್ವರಿಯನ್ನು ಹೇಳ್ತಾ ನೆನೆ ಕರ್ಣ ನಮ್ಮೆ ನೆನೆ ಅಂತಕ್ಕಂತ ಹೇಳ್ಬೇಕಾದ್ರೆ ಟೈಮ್ ತಗೊಂಡ. ಕರ್ಣನ ನೆನೆ ಅದ್ರ ಹರಿಕೇಶನಿಗೆ ಅರ್ಜುನನಿಗೆ ಹೋಲಿಸಿದಂತ ಪಂಪನಿಗೂ ಆತನ ಮಾನವೀಯ ಪಂಪನನ್ನು ಕೂಡ ಮಹಾಮಾನವೀಯ ಕವಿ, ವಿಶ್ವಕವಿ, ಜಗದ ಕವಿ. ಆದ್ರೆ ಆ ಮಾನವೀಯ ಮೌಲ್ಯಗಳು ಬಸವಣ್ಣ ಏನ್ ಮಾಡಿದ್ರೆ, ಒಬ್ಬ ಪಂಪಲ್ಲ 770 ಅಮರಗಣಗಳನ್ನ 756 ವಚನಕಾರನ ಪಂಪನ ಮಟ್ಟಕ್ಕೆ ಎಬ್ಬಿಸಿಬಿಟ್ಟ, ತನ್ನೆತ್ತರಕ್ಕೆ ಎಬ್ಬಿಸಿಬಿಟ್ಟ ಎಲ್ಲರನ್ನು. ಹೀಗಾಗಿ ಸಾರ್ವಕಾಲಿಕ ಸಮಾಜವಾದದ ಘೋಷಣೆಯನ್ನ ಯಾರಾದ್ರೂ ಕೂಗಿದ್ರ ಅದು 12ನೇ ಶತಮಾನದ ಶರಣರು ಅಂತಕ್ಕಂಥದ್ದು. ಸಮಾಜವಾದದ ಘೋಷಣೆ ಪ್ರೊಕ್ಲೇಮ್ ಅಂತಾರೆ ನಾವು. ಪ್ರೊಕ್ಲೇಮ್ ಅಂತ ಇಂಗ್ಲೆಂಡ್ದೊಳಗ ಸಾಕಷ್ಟು ರೆನೈಸೆನ್ಸ್ ಅಂತ ಬರ್ತಾವ, ಬದಲಾವಣೆಗಳದು. ಆ ಪ್ರೊಕ್ಲೇಮೇಷನ್ ಆಫ್ ಸೋಶಿಯಾಲಜಿ ಅಥವಾ ಸೋಷಿಯಲಿಸಮ್ ಅಂತಂದ್ರ, ಸಮಾಜವಾದ ಅಂತಂದ್ರ ಅದು ಶರಣರ 12ನೇ ಶತಮಾನದ ಕಾಲಘಟ್ಟ ಅಂತಕ್ಕಂಥ ವಿಷಯವನ್ನ ನಾವು ಇನ್ನೂ ಕೂಡ ಹೆಚ್ಚಿಗೆ ತಿಳ್ಕೋಬೇಕು. ವಚನಗಳು ಮುಟ್ಟಬೇಕು. ಅಕಾಡೆಮಿಯಿಂದ ನನ್ನ ವಿನಂತಿ, ಅಕಾಡೆಮಿಯಿಂದ ವಚನ ಚಳವಳಿಗೆ ಬೇಕಾಗ್ತಕ್ಕಂಥ ಕೃತಿಗಳನ್ನ ತಾವು ಪ್ರಕಟ ಮಾಡ್ರಿ. ಈ ವಚನ ಚಳವಳಿಯನ್ನು ಎಲ್ಲರಿಗೂ ಆಗ್ಬೇಕು. ಇದು ಕೇವಲ ಒಂದು ಮೇಲ್ವರ್ಗದ ಆಗ್ಬಾರ್ದು. ಮೇಲ್ವರ್ಗದ ಕಪಿಮುಷ್ಟಿ ಒಳಗ, ಮಠಗಳ ಕಪಿಮುಷ್ಟಿ ಒಳಗ ಧರ್ಮ ನಲಿಗೆ ಹೋಗ್ತೈತಿ, ಬಸವಣ್ಣ ನಲಿಗೆ ಹೋಗ್ತಾನೆ. ಬಸವಣ್ಣನ ಬಂಧನ ಮಾಡ್ತಕ್ಕಂಥ ಕಾರ್ಯವನ್ನ ನಾವು ಮಾಡ್ಲಾರ್ದ, ಬಸವಣ್ಣ ಹೆಂಗ ಬಿಸಿಲು, ಮಳೆ, ಗಾಳಿ, ಬೆಳಕು ಅದಾನ, ಆ ರೀತಿಯಾಗಿ ಸಾರ್ವಕಾಲಿಕ ಸಮಾನತೆಯನ್ನ, ಅದಕ್ಕೆ ಬೇಂದ್ರೆಯವ್ರು ಹೇಳ್ತಾರ, 6 ಹೇಳುವರು ಬಸವ ಬಯಲಾದನೆಂದು ಅಂತಾರ. ಬಸವಣ್ಣ ಬಯಲಾಗಿಲ್ಲ, ಯಾರು ಹೇಳ್ತಾರ? ಬಸವಣ್ಣ ಬದುಕೇನ ಅಂತಕ್ಕಂಥದ್ದು. ಬಸವಣ್ಣಗೆ ಜೊತೆಗೆ ಅಲ್ಲಮನಿಗೆ ದಾರ್ಶನಿಕ ಪಟ್ಟವನ್ನು ಕೊಡ್ತಾರ. ನನ್ನ ವಿಶ್ವನಾಯಕ ಅಲ್ಲಮ ಅಂತಕ್ಕಂಥದ್ದು. ಅಲ್ಲಮನನ್ನ ಅತಿಯಾಗಿ ಹೆಚ್ಚಿಕೊಂಡಂತವ್ರು ಬೇಂದ್ರೆ ಅವರು. ಎಲ್ಲ ಕವಿಗಳು. ಇವತ್ತು ಕುವೆಂಪು ಕೂಡ ವಿಶ್ವಪಥ. ಅವ್ರು ಒಂದು ಮಾತನ್ನ ಕುವೆಂಪುರವರು ದೇಜಿಯವರೇಗೌಡರಿಗೆ ಹೇಳ್ತಾರ. ಯಾಕಂದ್ರೆ ಕುವೆಂಪುರವರು ಮಧ್ಯ ವಯಸ್ಸಿಗೆ ಬಂದಾಗ, ಅವ್ರು ಸುಮಾರು 40 ವರ್ಷಕ್ಕೆ ಬಂದ ವಚನ ಸಾಹಿತ್ಯದ ಪರಿಚಯ ಆಯ್ತು. ಅವ್ರಿಗೆ ಬಹಳ ಒಂದು ನೋವು ಇತ್ತು. ಏನಪ್ಪಾ ಇದು ಇಂಥ ಸಾಹಿತ್ಯ. ಅವ್ರು ಬಸವಣ್ಣ ಬಗ್ಗೆ ಕಾರ್ತಿಕ ಕತ್ತಲಲ್ಲಿ ನೀ ಆಕಾಶ ದೀಪವಾಗಿ ಬಂದೆ ಅಂತ ಕವನ ಬರೆದಾರ. ಅವ್ರ ಬಗ್ಗೆ ಸಾಕಷ್ಟು ಹೊಗಳ್ತಾರ. ಆದ್ರ ದೇಶವರೆಗೌಡರು ಹೇಳ್ತಾರ, ನೀವು ಬಸವಣ್ಣನ ಬಿಟ್ಟು ಬೇರೆ ಸಾಹಿತ್ಯವನ್ನು ಓದ್ಬೇಡ ಅಂತ. ಹಲೋ ಸರ್, ವಾಯ್ಸ್ ಮ್ಯೂಟ್ ಆಗಿದೆ ಸರ್. ಮ್ಯೂಟ್ ಆಗಿದ್ರಿ. ಎಸ್ ಸರ್. ಮುಂದ ಹೇಳ್ಬೋದಾ ಮೇಡಮ್? ಮಾತಾಡ್ತಾರೆ ಸರ್. ಇನ್ನು ಸರ್ ವಾಯ್ಸ್ ಮ್ಯೂಟ್ ಆಗಿದೆ ಸರ್. ಸರ್ ಎಕ್ಸಿಟ್ ಆಗಿ ನೀವು ರೀಜಾಯ್ನ್ ಆಗಿ ಸರ್ ಪ್ಲೀಸ್. ಮೋಸ್ಟ್ಲಿ ಫೋನ್ ಹತ್ತಿ ಬಂದಿರ್ಬೋದು. ಸರ್ ರೀಜಾಯ್ನ್ ಆಗಿ ಸರ್. ಹಲೋ ಹಲೋ, ಸರ್ ಕೇಳ್ತಾ ಇಲ್ಲ ಸರ್. ಅದು ಮ್ಯೂಟ್ ಆಗಿದೆ ಅಥವಾ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಗೊತ್ತಾಗ್ತಾ ಇಲ್ಲ ಸರ್. ರೀಜಾಯ್ನ್ ಆಗಿ
ಹಾ ಈಗ ಕೇಳ್ತದೆ? ಈಗ ಕೇಳಿಸ್ತಾ ಇದೆ. ವಚನ ಚಳುವಳಿಯ ಸಮಗ್ರ ಆಶಯಗಳನ್ನ ಇವತ್ತು ಜಗತ್ತಿನ ಎಲ್ಲ ಸಮಾಜ ಸುಧಾರಕರು, ಸಮಾಜವಾದಿಗಳು ಒಪ್ಪಿಕೊಳ್ತಕ್ಕಂಥದ್ದು. ಬಸವಣ್ಣ 12ನೇ ಶತಮಾನದೊಳಗ ಮೇಡಮ್ ಮೇಡಮ್ ಒಂದ್ ನಿಮಿಷ, ಅವ್ರದ್ದು ಇಂಟರ್ನೆಟ್ ಪ್ರಾಬ್ಲಮ್ ಆಗ್ತದೆ ಅನ್ಸುತ್ತೆ. ಈಗ ಕೇಳ್ತದ್ರಿ? ಹಾ ಈಗ ಕೇಳಿಸ್ತಾ ಇದೆ ಸರ್, ಈಗ ಕ್ಲಿಯರ್ ಇದೆ. ವಚನ ಚಳುವಳಿಯನ್ನ ಸಮಗ್ರವಾಗಿ ಸಾರ್ವಕಾಲಿಕವಾಗಿ ಎಲ್ಲ ಸಮುದಾಯ, ಎಲ್ಲ ಪ್ರಾಂತ, ಎಲ್ಲ ಭಾಷೆಗೆ ಇವತ್ತು 23 ಭಾಷೆಗಳಿಗೆ ತರ್ಜುಮೆ ಆಗಿದೆ. ಇವತ್ತು ಜಾನ್ ಬರ್ಕೋನ್ ಅಂತವ್ರು, EP ರೈಸ್ ಅಂತವ್ರು, ಆರ್ಥರ್ ಮೈಲ್ಸ್ ಅಂತಕ್ಕಂಥವ್ರು ಶರಣರ ಬಗ್ಗೆ ದ ಲ್ಯಾಂಡ್ ಆಫ್ ಲಿಂಗಮ್ ಅಂತಕ್ಕಂಥ ಪುಸ್ತಕದೊಳಗೆ ಬಸವಣ್ಣನ ಕೊಂಡಾಡ್ಯಾನ. ಅವಾಗ ಹೇಳ್ತಾನ, ವಾಟ್ ಎವರ್ ದ ಲೀಜೆಂಡ್ ಮೇ ಸೇ ಅಬೌಟ್ ಬಸವಣ್ಣ, ಇಟ್ ಈಸ್ ಪ್ರೆಟಿ ಕ್ಲಿಯರ್ ದಟ್ ಈಸ್ ದ ಫಸ್ಟ್ ಫ್ರೀ ಥಿಂಕರ್ ಆಫ್ ಇಂಡಿಯಾ ಅಂತ. ಬುದ್ಧನಿಗಿಂತ ಅಗ್ರವಾದ ಸ್ಥಾನವನ್ನ ಬಸವಣ್ಣ ಕೊಡ್ತಾನ. ಬುದ್ಧ ಅಪೂರ್ಣ ಬಸವಣ್ಣ, ಬಸವಣ್ಣ ಪರಿಪೂರ್ಣ ಬುದ್ಧ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೆಲ್ಲರೂ ಕೂಡ ಇನ್ನೂ ಹೆಚ್ಚಿಗೆ ಈ ವಚನ ಚಳುವಳಿಗೆ, ವಚನ ಪ್ರಕ್ಷಿಪ್ತತೆಯ ನಿವಾರಣೆಗೆ ಅಥವಾ ಪರಿಷ್ಕರಣೆಗೆ ತಾವೆಲ್ಲರೂ ಕೂಡ ಜಾಯಿನ್ ಆಗಬೇಕು. ಪ್ರತಿ ವಾರ ಶನಿವಾರ 5 ಗಂಟೆಗೆ ಮತ್ತು ಪ್ರತಿ ರವಿವಾರ ಬೆಳಿಗ್ಗೆ 11:25ಕ್ಕೆ ನಮ್ಮ ಗೂಗಲ್ ಮೀಟ್. 4 ವರ್ಷ 8 ತಿಂಗಳು ಆಯ್ತು, ನಮ್ಮ ನಿರಂತರವಾಗಿ ಯಾವ ವಾರವೂ ಕೂಡ ನಿಂತಿಲ್ಲ. ಮುಂದಿನ ದಿನದೊಳಗೂ ಕೂಡ ತಾವೆಲ್ಲರೂ ಕೂಡ ಇದ್ರೊಳಗೆ ಜಾಯಿನ್ ಆಗಬೇಕು ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ತುಂಬಾ ಧನ್ಯವಾದಗಳು ಸರ್. ಬುದ್ಧ, ಬಸವ, ಅಂಬೇಡ್ಕರ, ಭಾಷೆ, ಸೀಮೆ, ಪ್ರಾಂತ್ಯ, ಕಾಯ, ಕಾಯಕ, ಕೈಲಾಸ ಇವೆಲ್ಲವುಗಳನ್ನ ಶಬ್ದಗಳ ಅರ್ಥದಲ್ಲಿ ಪೋಣಿಸಿ, ಶಬ್ದಗಳ ಅರ್ಥಕ್ಕಿಂತ ಆ ಅರ್ಥದ ಅರ್ಥವೇ ಮುಖ್ಯ ಎಂದು ಹೇಳಿದಂತಹ ಮಾರ್ಗದರ್ಶಕರು, ಅಪ್ಪಟ ಬಸವಾಭಿಮಾನಿಗಳು ಆದಂತಹ ಡಾಕ್ಟರ್ ಪಟ್ಟಣ್ ಸರ್ ಅವರಿಗೆ ತುಂಬು ಹೃದಯದ ಅನಂತವಾದಂತಹ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಮುಂದೆ ಲಿಂಗಪ್ಪಣ್ಣ ಕಲಬುರ್ಗಿ ಸರ್ ಅವರು ಜಾಯಿನ್ ಆಗಿದ್ದಾರೆ ಸರ್. 1-2 ಮಾತುಗಳನ್ನ ಮಾರ್ಗದರ್ಶನದ ಇಬ್ರು ಹ್ಯಾಂಡ್ ಮಾಡಿದ್ದಾರೆ. ಲಿಂಗಪ್ಪಣ್ಣ ಕಲಬುರ್ಗಿ ಆದ್ಮೇಲೆ ನಾಗರಾಜ್, ಪ್ರೊಫೆಸರ್ ನಾಗರಾಜ್ ಮತ್ತು ಪ್ರೊಫೆಸರ್ ದಳವಾಯಿ ಮೇಡಮ್. ಲಿಂಗಪ್ಪಣ್ಣ ಕಲಬುರ್ಗಿ ಮಾತಾಡ್ಕೊಡ್ರಿ. ಹಲೋ ಸರ್ ಅದಾರ ಸರ್ ಮೇಡಮ್? ಸರ್ ನೋಡಿದ್ದೇರಿ ಮೇಡಮ್, ನಾನು ಸರ್ ಚೆಕ್ ಮಾಡ್ತಾ ಇದ್ರಿ 2 ನಿಮಿಷ, ಮತ್ತೆ ಅವ್ರು ಮ್ಯೂಟ್ ಆಗಿ ಹೋದ್ರು ಏನೋ. ಹೌದು ಮೇಡಮ್. ಮತ್ತೆ ಕಲಬುರ್ಗಿ ಅಪ್ಪಾಜಿ ಕಾಣಿಸ್ತಾ ಇಲ್ಲ ಮೇಡಮ್. ಹೇಳ್ರಿ. ಯಾರು ಹ್ಯಾಂಡ್ ರೈಸ್ ಮಾಡಿದಾರೆ ಕಾಣಿಸ್ತಾ ಇಲ್ಲ ನನ್ಗೆ ಇಲ್ಲಿ. ನಾಗರಾಜ್ ಕೋಟ್ಗಾರ್ ಸರ್ ಮಾಡಿದಾರೆ ನೋಡ್ರಿ. ಸರ್ ಮಾತಾಡ್ರಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಎಲ್ಲರಿಗೂ ಧನ್ಯವಾದಗಳು ಮೇಡಮ್. ಸರ್ ಒಂದು ಪ್ರಶ್ನೆ ಸರ್. ಈಗ ಸಮಾಜವಾದ ಮತ್ತು ಸಮತಾವಾದ ಇವುಗಳ ನಡುವೆ ಇರುವಂತ ಒಂದು ಸಣ್ಣ ಅಂತರವನ್ನ ನಮ್ಗ ಹೇಳ್ಬೋದಾ ಸರ್ ಅಂತ? ಅಂದ್ರೆ ನಾವೀಗ ಎರಡನ್ನೂ ಒಂದೇ ರೂಪದೊಳಗ ನೋಡ್ತೀವಿ ಸರ್. ಆದ್ರೆ ಸಮತಾವಾದದ ಪರಿಕಲ್ಪನೆ ಬಂದಾಗ ಕಾಲ್ಮಾರ್ಕ್ಸ್ ಅವ್ರ ಕಡೆ ಹೋಗ್ತೀವಿ, ಸಮಾಜವಾದದ ಪರಿಕಲ್ಪನೆ ಬಂದಾಗ ಈ ಸಮಾಜ ಸುಧಾರಕರ ಬಗೆಗೆ ಬರ್ತೀವಿ. ಸೊ ಇದಕ್ಕಿಂತನೂ ಸ್ವಲ್ಪ ಇನ್ನೂ ಏನಾದ್ರು ಸೂಕ್ಷ್ಮತೆ ಅಥವಾ ಒಂದು ಅಂತರ ಅನ್ಕೊಳ್ಳೋಣ ಅಥವಾ ವ್ಯತ್ಯಾಸ ಏನಾದ್ರು ಇದ್ರೆ ಸ್ವಲ್ಪ ತಿಳಿಸ್ಕೊಡ್ಬೇಕು ಸರ್ ದಯವಿಟ್ಟು. ಸರ್ ಖಂಡಿತ. ಸಮಾಜವಾದ ಸಾರ್ವಕಾಲಿಕ ಸಮಾನತೆಯನ್ನ ಬಯಸ್ತಕ್ಕಂಥದ್ದು ಬೌದ್ಧಿಕ, ಅಲ್ಲಿ ಕಮ್ಯುನಿಸ್ಟರ ಸಮತಾವಾದ ಅದು ಭೌತಿಕ, ಅಲ್ಲಿ ಹಣ, ಆಸ್ತಿ, ಗಳಿಕೆ, ಉಳಿಕೆ ಅಂದ್ರ ಸಂಪನ್ಮೂಲಗಳ ಸಮಾನ ಹಂಚಿಕೆಗೆ ಮಹತ್ವವನ್ನು ಕೊಡ್ತಕ್ಕಂಥವ್ರು. ಅದರ ಜೊತೆಗೆ ಸಮಾಜವಾದಿಗಳು ಅಲ್ಲಿ ಜಾತಿ, ಅಲ್ಲಿ ಬರ್ತಕ್ಕಂಥ ಭಾಷೆ, ಒಂದು ಶ್ರೇಣೀಕೃತ ವ್ಯವಸ್ಥೆ ಹಾಗೆ ಉಳಿತೈತಿ. ಕೇವಲ ಸಮಾನ ಒಂದು ಆರ್ಥಿಕ ಸಮಾನತೆಯನ್ನ ಬಳಸ್ತಕ್ಕಂಥವ್ರು ಕಮ್ಯುನಿಸ್ಟರು. ಸಮಾಜವಾದ ಅಂತಕ್ಕಂಥದ್ದು ಅದರ ಜೊತೆಗೆ ಅದನ್ನ ನಾವೇ ಅದ್ರ ಹಕ್ಕಿನಿಂದ ಕೊಡ್ತಕ್ಕಂಥದ್ದಲ್ಲ, ನಾವೇ ನಮ್ಮ ಹಕ್ಕು ನಾವು ದಾಸೋಹ ಮಾಡ್ಬೇಕು ಅಂತಕ್ಕಂಥದ್ದು. ಸಮಾಜ ಅಂತಕ್ಕಂಥದ್ದು ಎಲ್ಲ ಹಂತದೊಳಗ, ಅದು ಗಂಡು ಇರ್ಬೋದು, ಹೆಣ್ಣು ಇರ್ಬೋದು. ಇವತ್ತು ಹೇಳ್ಬೇಕಂದ್ರ ರಷ್ಯಾದೊಳಗ ಕಮ್ಯುನಿಸ್ಟ್ ರಾಷ್ಟ್ರ, ಯಾವುದೇ ಕಮ್ಯುನಿಸ್ಟ್ ರಾಷ್ಟ್ರದೊಳಗ, ಚೈನಾ ಇರ್ಬೋದು, ರಷ್ಯಾದೊಳಗೆ ಇರ್ಬೋದು, ಇಲ್ಲಿಯವರೆಗೆ ಯಾರೂ ಮಹಿಳಾ ಅಧ್ಯಕ್ಷರಾಗಿಲ್ಲ ಅಲ್ಲಿ. ಅಂದ್ರ ಸಮಾಜವಾದದ ಹೆಸರಿನೊಳಗ ಕೇವಲ ಆರ್ಥಿಕ ಸಂಪನ್ಮೂಲಗಳ ಸಮಾನತೆಯನ್ನ ಬಯಸ್ತಕ್ಕಂಥವ್ರು. ಅದರ ಸಮಾಜವಾದ ಅಂತಕ್ಕಂಥದ್ದು, ಸಮಾಜವಾದ ಸೋಷಿಯಲ್ ನಮ್ಮ ಸೋಷಿಯಲ್ ರಿಫಾರ್ಮರ್ ಅಂತಕ್ಕಂಥವ್ರು. ಇದು ಎಲ್ಲವನ್ನ ಪರಿಪೂರ್ಣ, ಇಲ್ಲಿ ಲಿಂಗಭೇದ, ಆಶ್ರಮರಹಿತ ಆಶ್ರಮ, ಲಿಂಗ
ವರ್ಗ ವರ್ಣ ಜಾತಿ ಇವೇನದಲ್ಲ ಇವೆಲ್ಲವುಗಳನ್ನ ಮೀರಿಸ್ತಕ್ಕಂಥ ಒಂದು ಕಾರ್ಯವನ್ನ ಸಮಾಜವಾದ, ಇದು ಸಾರ್ವಕಾಲಿಕ ಸಮಾಜವಾದ ಆಗತ್ತೆ. ಅದೊಂದು ಸಾಂದರ್ಭಿಕ ಸಮಾಜವಾದ, ಅದು ಸಮಾನತೆ. ಸಮತಾವಾದ ಅದು ಪರಿಕಲ್ಪನೆ ಎರಡಕ್ಕೂ ಬೇಕು. ಅದರ ಸಮತಾವಾದ ಕೇವಲ ಭೌತಿಕ ವಸ್ತುಗಳ ವಿಲೇವಾರಿಗೆ ಮತ್ತು ಹಂಚಿಕೆಗೆ ಸೀಮಿತವಾಗದೆ ನೈತಿಕ, ಬೌದ್ಧಿಕ, ಶೈಕ್ಷಣಿಕ ಎಲ್ಲ ಹಕ್ಕುಗಳಿಗೆ ಹೋಗ್ತಕ್ಕಂಥದ್ದು ಸಮತಾವಾದ ಸಮಾಜವಾದ ಅಂತ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಮತ್ತೆ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳಾರಿದ್ರೆ ಕೇಳ್ಬೋದು. ಹ್ಯಾಂಡ್ ರೈಸ್ ಮಾಡ್ಯಾರೇನ್ರಿ? ದಳವಾಯಿ ಮೇಡಮ್. ದಳವಾಯಿ ಮೇಡಮ್, ಕಸ್ತೂರಿ ಮೇಡಮ್ ಹೇಳ್ರಿ. ಓಕೆ ಮೇಡಮ್. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿ. ಇಬ್ಬರು ಸಂಪನ್ಮೂಲ ವ್ಯಕ್ತಿಗಳು ತುಂಬಾ ಚೆನ್ನಾಗಿ ಮಾತಾಡಿದ್ರು. ನಮ್ಮನ್ನ ಕಾಡ್ತಾ ಇರುವಂತಹ ಪ್ರಶ್ನೆ ಇವತ್ತಿನ 21ನೇ ಶತಮಾನದಲ್ಲಿ ಶೂದ್ರ ಅನ್ನುವಂತ ಫ್ರೇಮ್ ಅನ್ನ ಯಾವ ಅರ್ಥದಲ್ಲಿ ನೋಡೋಣ, ದಲಿತರು ಅನ್ನೋದನ್ನ ಯಾವ ಅರ್ಥದಲ್ಲಿ ನೋಡೋಣ ಅಂತ ನಾನು ಸರಿ ಪ್ರಶ್ನೆ. ಕರೆಕ್ಟ್. ಶೂದ್ರರು ವರ್ಣ ವ್ಯವಸ್ಥೆಯೊಳಗ ಅಂದ್ರೆ ಬಹಳ ಜನರಿಗೆ ಶೂದ್ರರು ಅಂತಕ್ಕಂಥದ್ದು ಅಸ್ಪೃಶ್ಯರು ಅಂತ ಅಂತಾರಲ್ಲ. ಶೂದ್ರರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರು ವರ್ಣ ವ್ಯವಸ್ಥೆಯೊಳಗೆ ಸ್ಥಾನವನ್ನು ಪಡೆದಂಥವ್ರು ಶೂದ್ರರು. ಅದರ ಕೃಷಿ ಇರ್ಬೋದು, ಬೇರೆ ಬೇರೆ ಕೃಷಿ ಕಾರ್ಯ ಮಾಡ್ತಕ್ಕಂಥವ್ರು ಶೂದ್ರರು ಅಂತಕ್ಕಂಥದ್ದು. ದಲಿತರು, ಅಸ್ಪೃಶ್ಯರು, ಚಾಂಡಾಲರು ಅಂತಂದ್ರ ಇವರಿಂದ ಆಚೆಗೆ ಇದ್ದಂಥವ್ರು. ಅಂದ್ರೆ ಶೂದ್ರರಿಗೆ ಇರುವ ಸ್ಥಾನಮಾನ ಕ್ಷತ್ರಿಯರಿಗೆ, ವೈಶ್ಯರಿಗೆ, ಬ್ರಾಹ್ಮಣರಿಗೆ ಹೆಚ್ಚು ಕಡಿಮೆ ಇರಬಹುದು. ಆದ್ರೆ ವರ್ಣ ವ್ಯವಸ್ಥೆಯೊಳಗೆ ಶೂದ್ರರಿಗೂ ಕೂಡ ಸ್ಥಾನ ಇತ್ತು. ಆದ್ರೆ ಅಸ್ಪೃಶ್ಯರಿಗೆ ಅಥವಾ ದಲಿತರಿಗೆ, ಚಾಂಡಾಲರಿಗೆ ಅವರು ಸಮಾಜ ಬಿಟ್ಟು ಹೊರಗಿರ್ಬೇಕು, ಊರು ಬಿಟ್ಟು ಹೊರಗಿರ್ಬೇಕು. ಆ ಊರನ್ನ ಅವರು ಊರೊಳಗೆ ಬರ್ಬೇಕಾದ್ರೆ ಮಧ್ಯಾಹ್ನ 12 ಗಂಟೆ ಬರ್ಬೇಕು. ಅಥವಾ ಊರೊಳಗ ಈ ಮೇಲ್ವರ್ಗದ ಜನರ ದನಕರುಗಳು ಸತ್ರ ಅವನು ಹೊತ್ಕೊಂಡು ಹೋಯಾಕ ಬರ್ಬೇಕು. ಈ ಕೆಲಸಕ್ಕೆ ಮಾಡತಕ್ಕಂಥವ್ರು ಚಾಂಡಾಲರು, ಅಸ್ಪೃಶ್ಯರು ಅಂತಕ್ಕಂಥವ್ರು. ಹೀಗಾಗಿ ದಲಿತರು ಅಂತಕ್ಕಂಥದ್ದನ್ನ ದಲಿತರು ಅಥವಾ ತಳ ಸಮುದಾಯದವರು ಅಂತಂದ್ರ ಈ ನಾಗರಿಕ ಸಮಾಜದೊಳಗ ಮನ್ನಣೆಯನ್ನು ಪಡೆಯದೆ ಊರು ಬಿಟ್ಟು ಹೊರಗಿರ್ತಕ್ಕಂಥವ್ರು. ಹೊಲೆಯರು ಅಂತಕ್ಕಂಥವ್ರು, ಕಕ್ಕಯ್ಯನಂತ ಸಮಾಜದವರು, ಅರಳಯ್ಯನ ಸಮಾಜದವರು, ಅಂದ್ರೆ ಇವರನ್ನ ಶೂದ್ರ ವರ್ಗವನ್ನ ಅಂತಲ್ಲ, ಶೂದ್ರರನ್ನ ದಾಟಿ ನಿಲ್ತಕ್ಕಂಥವ್ರು ದಲಿತರು ಅಥವಾ ಅಸ್ಪೃಶ್ಯರು ಅಂತಕ್ಕಂಥವ್ರು. ಆದ್ರೆ ಈಗ ಏನಾಗಿದೆ ಅಂತಂದ್ರೆ ಬಳಸ್ತಾ ಎಲ್ಲರನ್ನ ದಲಿತರು ದಲಿತರು ಅಂತಕ್ಕಂಥದ್ದು ಆರ್ಥಿಕವಾಗಿ ಹಿಂದುಳಿದವರು ಅಥವಾ ಜಾತಿಯಿಂದ ಹಿಂದುಳಿದವರು, ಸಮಾಜದೊಳಗ ಮನ್ನಣೆಯನ್ನು ಪಡೆದೇ ಅಂತ ಇರತಕ್ಕಂಥವ್ರು ದಲಿತರು ಅಂತಕ್ಕಂಥದ್ದು ಅಂತಾರೆ. ತುಂಬಾ ಸಂತೋಷ ಸರ್. ಇದು ಮೊನ್ನೆ ಅಸೋಸಿಯೇಟ್ ಇಂಟರ್ವ್ಯೂ ಇದ್ವಲ್ಲ, ಅವಾಗ ಹೊನ್ನ ಸಿದ್ಧಾರ್ಥ ಸರ್ ಮತ್ ಚಿತ್ತಯ್ಯ ಪೂಜಾರ್ ಸರ್ ಕೇಳಿದ್ರಿ ಈ ಪ್ರಶ್ನೆಗೆ, ಇದೇ ಉತ್ತರವನ್ನ ನೀಡಿದ್ದಾರೆ. ನನಗೆ ತುಂಬಾ ಸಂತೋಷ ಆಯ್ತು ನಿಮ್ ಮಾತನ್ನ ಕೇಳಿ. ಇನ್ನೊಂದ್ಸತಿ ಚರ್ಚೆ ಆಗ್ಬೇಕು. ನಾವೊಂದು ಪುಸ್ತಕದಲ್ಲಿ ಓದಿದ್ದು, ಬ್ರಾಹ್ಮಣರು, ಕ್ಷತ್ರಿಯರು, ವೈಷ್ಣವರು ಏನಿದಾರಲ್ಲ ಅದು ಶೂದ್ರ. ಈಗ ಚರ್ಚೆ ಮುಂದಿನ ಸತಿ ಇದನ್ನ ಹೇಳೋಣ ಸರ್. ಈಗ ಮತ್ತೆ ಯಾರಾದ್ರೂ ಚರ್ಚೆ ಮಾತಾಡ್ತೀರಾ? ಸುಧಾ ಮೇಡಮ್, ಮತ್ತೆ ಯಾರು ನೀವು ಮಾತಾಡ್ತೀರಾ? ಸುಧಾ ಮೇಡಮ್. ಮೇಡಮ್ ಶರಣಮ್ಮ ಗೊರೆಪಾಳ್ ಮೇಡಮ್, ನಿರ್ಮಲಾ ಭಟ್ಟಲ್ ಮೇಡಮ್ ಮಾತಾಡ್ತಾರೆ ನೋಡಿ. ನಿರ್ಮಲಾ ಭಟ್ಟಲ್ ಮೇಡಮ್. ನಿರ್ಮಲಾ ಮೇಡಮ್ ಮಾತಾಡ್ತೀರಿ? ಶರಣಮ್ಮ ಗೊರೆಪಾಳ್ ಮೇಡಮ್. ವೀಣಾ ಮೇಡಮ್ ಅದಾರ ನೋಡ್ರಿ ಮೇಡಮ್. ಹಾ ಮೇಡಮ್. ಡಾಕ್ಟರ್ ವೀಣಾ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಪ್ರೊಫೆಸರ್ ಎಲ್ ಮುಕುಂದರಾಜ್ ಅವರು ಬಹಳಷ್ಟು ವಿಷಯಗಳನ್ನ ಮಾತನಾಡಿದ್ರು. ಶರಣರ ಸಮಾಜವಾದದ ಘೋಷಣೆ ವಿಷಯಗಳು ಎಲ್ಲ ಚರ್ಚಿತವಾದಂತ ವಿಷಯಗಳನ್ನೇ ಬಹಳ ಸ್ಪಷ್ಟತೆಯೊಂದಿಗೆ ಸೈದ್ಧಾಂತಿಕವಾದಂತ ವಿವೇಚನೆಯನ್ನ ಸರ್ ನೀಡಿದ್ರು. ಸಮತಾವಾದ, ಸಮಾಜವಾದ, ಬಸವಣ್ಣವರ ಸಿದ್ಧಾಂತಗಳನ್ನ ಅವರು ಕೆಲವೊಂದು ವಿಷಯಗಳನ್ನು ಸ್ಪಷ್ಟಪಡಿಸಿದ್ರು ಇವತ್ತಿನ ಉಪನ್ಯಾಸದಲ್ಲಿ. ಏಕದೇವೋಪಾಸನೆ ಅನ್ನುವಂತ ವಿಷಯ ಅವ್ರು ಹೇಳಿದ್ರು. ಕೂಡಲ ಸಂಗಮ ಆಗಿರ್ಬೋದು, ಗುಹೇಶ್ವರ ಆಗಿರ್ಬೋದು, ಎಲ್ಲರೂ ತಮ್ಮ ಇಷ್ಟ ದೈವವನ್ನೇ ಆರಾಧಿಸುವ ಮೂಲಕ ಆತ್ಮ ಒಂದು ದಾರವನ್ನ, ಅರಿವನ್ನ ಅವ್ರು ಹೇಗೆ ಹೊಂದಿದ್ರು, ಇದು ಕೂಡ ಬಸವಣ್ಣನ ಸಮತಾವಾದದ ಒಂದು ಶ್ರೇಷ್ಠ ಪರಿಕಲ್ಪನೆ ಅನ್ನೋದನ್ನ ಸರ್ ಬಹಳ ಸ್ಪಷ್ಟವಾಗಿ ಅದ್ರ ಬಗ್ಗೆ ಮಾತಾಡಿದ್ರು. ಯಾಕಂದ್ರೆ ಕೆಲವೊಂದು ಗೊಂದಲಗಳಿದ್ವು ನಮ್ಮಲ್ಲಿ, ಅದನ್ನು ಬಹಳ ಅವರು ಸ್ಪಷ್ಟಪಡಿಸಿದ್ರು ಅಂತ ನನಗೆ ಅನಿಸ್ತದೆ. ಮತ್ತೆ ಅವರು ಹೇಳಿದ ಹಾಗೆ ಅಂದಿನ ಸಂದರ್ಭದಲ್ಲಿ ವರ್ಣ ವ್ಯವಸ್ಥೆಯ ಹಿನ್ನೆಲೆ ಒಳಗೆ ನೋಡಿದಾಗ
ರಾಜಸತ್ತೆಯನ್ನ ಮತ್ತು ಇವತ್ತು ಪುರೋಹಿತ ಸತ್ತೆಯನ್ನ ಎರಡೂ ಜನಸಾಮಾನ್ಯರನ್ನ ಶೋಷಿಸುವಂತ ಒಂದು ಸಂದರ್ಭ ಆಗಿನ ಕಾಲದೊಳಗ ಅದನ್ನ ಏಕಕಾಲಕ್ಕೆ ತಡೆಗಟ್ಟುವಂತ ಕೆಲಸ ಬಸವಣ್ಣವ್ರು ಮಾಡಿದ್ರು. ಯಾಕಂದ್ರೆ ಒಂದು ಮಾಡೋದ್ರೊಳಗೆ ಇನ್ನೊಂದು ಅವರನ್ನ ಶೋಷಣೆ ಮಾಡ್ತಾ ಇತ್ತು. ತೆರಿಗೆಯ ಬಗ್ಗೆನೂ ಸರ್ ಬಹಳ ಚೆನ್ನಾಗಿ ಹೇಳಿದ್ರು. ಟ್ಯಾಕ್ಸ್ ತುಂಬುವಂತ ಈ ತೆರಿಗೆಯ ವಸೂಲಿ ಮಾಡುವುದರ ಹಿನ್ನೆಲೆ ಒಳಗ ಜನಸಾಮಾನ್ಯರನ್ನ ಸುಲಿಯುವಂತ ಕೆಲಸವನ್ನ ರಾಜಸತ್ತೆ ಮಾಡ್ತಾ ಇತ್ತು. ದೇವರ ಧರ್ಮದ ಹೆಸರಿನಲ್ಲಿ ಈ ಪುರೋಹಿತ ಸತ್ತೆ ಅವರನ್ನ ಧರ್ಮ ಪೂಜೆ ಯಜ್ಞ ಯಾಗದ ಹಿನ್ನೆಲೆಯಲ್ಲಿ ಅವರನ್ನ ಸುಲಿಗೆ ಮಾಡ್ತಾ ಇತ್ತು. ಇವೆರಡೂ ಸುಲಿಗೆಗಳನ್ನ ಏಕಕಾಲದಲ್ಲಿ ಕೈ ಎತ್ತುವುದರ ಮೂಲಕ ತಡೆಗಟ್ಟುವಂತ ಕೆಲಸ ಬಸವಣ್ಣವರು ಮಾಡಿದ್ರು. ಅದು ಸಮತಾವಾದದ ಒಂದು ಶ್ರೇಷ್ಠ ಅಂಶ ಅನ್ನೋದನ್ನ ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರು. ಅದ್ರ ಜೊತೆಗೆ ಸ್ತ್ರೀಯರ ಬಗ್ಗೆ ಮತ್ತು ಅಸ್ಪೃಶ್ಯತೆ ಮತ್ತು ಸ್ತ್ರೀಯರ ಉದ್ಧಾರ ಅದು ಜಗತ್ತಿನೊಳಗ ನಡೆದಿದ್ರೆ ಅದು ಬಸವಣ್ಣನ ಒಂದು ಕ್ರಾಂತಿಯ ಮೂಲ ಅಂತ ನಾವು ಹೇಳ್ಬೋದು. ಯಾಕೆಂದ್ರೆ ಇವತ್ತು ನಾವು ಎಷ್ಟೇ ಅಭಿವೃದ್ಧಿಯನ್ನು ಹೊಂದಿದೀವಿ ಅಂದ್ರೂ ಕೂಡ ಸಂವಿಧಾನಾತ್ಮಕವಾಗಿ ಇದ್ದಾಗಲೂ ಕೂಡ ಇನ್ನೂ ಶೋಷಣೆಯ ಮೂಲವಾಗಿರುವ ಸ್ತ್ರೀ ಮತ್ತು ನಮ್ಮ ಕಸ್ತೂರಿ ದಳವಾಯಿ ಹೇಳಿದಾಗಿ ಇವತ್ತು ದಲಿತ ಮತ್ತೆ ಈ ವಲಯ ಅಸ್ಪೃಶ್ಯ ಇನ್ನೂ ಇಷ್ಟೊಂದು ಗೊಂದಲಗಳಲ್ಲಿ ನಾವು ಇರುವಾಗ ಅಂದಿನ ಕಾಲದ ಸಂದರ್ಭ ಹೇಗಿರಬಹುದು ಅನ್ನೋದನ್ನ ಕೂಡ ಮುಕುಂದರಾಜ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು. ಇಂಥ ಸಾಕಷ್ಟು ವಿಷಯಗಳು ಈ ವೇದಿಕೆಯಲ್ಲಿ ಚರ್ಚೆ ಆದವು. ಅನೇಕ ವಿಷಯಗಳ ಸ್ಪಷ್ಟತೆಯನ್ನು ಕೂಡ ತಾವು ನೀಡಿದ್ದೀರಿ ಅಂತ ಹೇಳ್ತಾ ತಮಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಶರಣಾರ್ಥಿಗಳು. ತುಂಬಾ ಧನ್ಯವಾದಗಳು ಮೇಡಮ್. ನಾಗರಾಜ್ ಸರ್, ನೀವೊಂದ್ ಪ್ರಶ್ನೆ ಕೇಳಿದ್ರಲ್ಲ, ಇದಕ್ ಸರಿಯಾದಂತ ಉತ್ತರ ವಿಮೋಚನೆಯ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರಲ್ಲಿ ಭಾರತೀಯ ಸಂಸ್ಕೃತಿಯ ಅಂತ ಹೇಳಿ ಬರ್ತದ. ಭಾರತದಲ್ಲಿ ಜಾತಿ ವ್ಯವಸ್ಥೆಯ ಉಗಮದ ಕಥನ, ಜಾತಿ ವ್ಯವಸ್ಥೆಯ ಹಲವು ವಿಚಾರಗಳು ಅಂತ ಹೇಳಿ ಬರ್ತದ ಸರ್. ಆ ಬುಕ್ ನಮ್ಮ ಅಂಕಲ್ ಅವರ ಬರ್ದಿದ್ದು, ಡಾಕ್ಟರ್ ಎಸ್ ಬಸವನಿ ಅಂತ. ನಿರ್ಮಲಾ ಭಟ್ಟಲ್ ಮೇಡಮ್. ಎಲ್ಲರಿಗೂ ನಮಸ್ಕಾರ. ಮುಕುಂದರಾಜ್ ಸರ್ ಇವತ್ತು ಬಹಳ ವಿಸ್ತಾರವಾಗಿ ಸಾಮಾಜಿಕ ವ್ಯವಸ್ಥೆ ಯಾವ ರೀತಿಯಾಗಿತ್ತು ಅನ್ನುವಂಥದ್ದನ್ನ ಕುರಿತು ಹೇಳ್ತಾ, ಸ್ತ್ರೀಯರ ಸ್ಥಾನಮಾನಗಳು ಹೇಗಿದ್ದು, ತೆರಿಗೆಯಿಂದ ಸ್ತ್ರೀ ಕೂಡ ವಿಮುಕ್ತಳಾಗಿರ್ಲಿಲ್ಲ ಅನ್ನುವಂಥ ವಿಷಯವನ್ನ, ಸ್ತನಗಳಿದ್ದಾಗೂ ಕೂಡ ಹೆಣ್ಮಕ್ಳು ತೆರಿಗೆ ಕಟ್ಬೇಕನ್ನುವಂತ ವಿಷಯ ನಾನು ಕೇರಳದ ಯಾವುದೋ ಒಂದು ಕಥೆಯೊಳಗೆ ಓದಿದ್ದೆ, ನಂಗೆ ಎಲ್ಲಿ ಅನ್ನುವಂಥದ್ದು. ಆದ್ರೆ ಅದು ಸಾಮಾಜಿಕ, ಅದು ಕೇರಳಕ್ಕೆ ಮಾತ್ರ ಸೀಮಿತ ಆಗಿತ್ತು ಅನ್ಕೊಂಡಿದ್ದೆ. ಅದು ಸಾಮಾಜಿಕವಾಗಿ ಎಲ್ಲ ಕಡೆನೂ ಆತರ ತೆರಿಗೆ ವ್ಯವಸ್ಥೆ ಇತ್ತು ಅನ್ನುವಂಥದ್ದು ಇವತ್ತು ನಿಮ್ಮ ಉಪನ್ಯಾಸದಿಂದ ತಿಳ್ಕೊಳ್ಳುವಂಗಾಯ್ತು. ಜೊತೆಗೆ ಏನು ಅಂತಂದ್ರೆ ಈ ಪಿತೃಪ್ರಧಾನ ವ್ಯವಸ್ಥೆಯಿಂದ ಹೆಣ್ಣು ಮಕ್ಕಳಿಗೆ ವಿಮುಕ್ತಿ ಕೊಟ್ಟದ್ದು ಕೂಡ ಬಸವಣ್ಣನವರೇ. ಸೊ ಎಲ್ಲಾ ರೀತಿಯ ಸಾಮಾಜಿಕ ಸಮಾನತೆಯನ್ನ ತರಬೇಕಾದಾಗ ಆಲ್ ಡೈಮೆನ್ಷನ್ಸ್ ಇಟ್ಕೊಂಡು ಬಸವಣ್ಣನವರು ಮಾಡಿದಂತಹ ಈ ಹೋರಾಟ ನಾವು ನಿಜವಾಗೂ ಇನ್ನೂ ಆಳವಾಗಿ ಅಧ್ಯಯನ ಮಾಡ್ಬೇಕಾಗ್ಯದ, ಅರ್ಥ ಮಾಡ್ಕೊಳ್ಬೇಕಾಗ್ಯದ ಅನ್ನುವಂಥದ್ದನ್ನ ನಿಮ್ಮ ಉಪನ್ಯಾಸದಿಂದ ತಿಳ್ಕೊಂಡಂಗಾಯ್ತು. ಸೊ ಒಳ್ಳೆಯ ಉಪನ್ಯಾಸವನ್ನ ನೀಡಿದಕ್ಕಾಗಿ ನಿಮಗೆ ಅಭಿನಂದನೆಗಳು, ಹಾಗೂ ವೇದಿಕೆಗೂ ಕೂಡ ಅಭಿನಂದನೆಗಳನ್ನ ಹೇಳ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಬಸವರಾಜ್ ಕುರುಗೋಡು ಸರ್, ಎಲ್ರಿಗೂ ಶರಣಾರ್ಥಿಗಳು. ಕೇಳ್ತೇವೆ ಸರ್? ಎಸ್ ಸರ್, ಕೇಳ್ತೀವಿ, ಮಾತಾಡಿ ಸರ್. ಮುಕುಂದರಾಜ್ ಸರ್ ಅವರು ಸಮಾಜಕ್ಕೆ ಪರ್ಯಾಯ ವ್ಯವಸ್ಥೆಯನ್ನ ಬಸವಣ್ಣವರು ಕಟ್ಟಿಕೊಡುವಾಗ ಅನ್ನೋ ವಿಷಯದಲ್ಲಿ ಕುಂಕುಮಕ್ಕೆ ಪರ್ಯಾಯ ವ್ಯವಸ್ಥೆಯಾಗಿ ವಿಭೂತಿಯನ್ನು ಕಟ್ಟಿಕೊಟ್ರು ಅಂತ ಹೇಳಿದ್ರು ಸರ್ ಅವರು. ಅಂದ್ರೆ ಬಸವಣ್ಣವ್ರಿಗಿಂತ ಮುಂಚೆ ವಿಭೂತಿ ಕಲ್ಪನೆ ಇರ್ಲಿಲ್ವಾ ಇತ್ತ ಅನ್ನೋದು ಒಂದು ನನ್ನ ಸಂಶಯವನ್ನ ದಯವಿಟ್ಟು ಉತ್ತರಿಸಿ ಯಾರಾದ್ರು. ಸರ್, ಒಟ್ಟಾರೆ ಕುಂಕುಮಕ್ಕೆ ಪರ್ಯಾಯವಾಗಿ ವಿಭೂತಿ ಬಂದಿದ್ದಲ್ಲ, ಅಲ್ಲಿ ಬರ್ತಕ್ಕಂಥದ್ದು ವಿಭೂತಿ ಅಂತಕ್ಕಂಥದ್ದು ಶರಣರ ಒಟ್ಟಾರೆ ಅಷ್ಟಾವರಣಗಳು ಕಾಯ ಗುಣಗಳು ಇರ ಅದನ್ನ ಅಲ್ಲ. ಚಾಮರಸ ಭಾಳ ಚಂದ ಅದ. ಕಾಯದೊಳು ಗುರುಲಿಂಗ ಜಂಗಮದ ಆಯತವಾರಿ ಅಲಿಕೆ, ಗುರುಲಿಂಗ ಜಂಗಮದ ಹೊತ್ತು ಇಟ್ಕೊಂಡು ಎಲ್ಲ ಆಯತಗಳು, ರುದ್ರಾಕ್ಷಿ, ಮಂತ್ರ, ಪ್ರಸಾದ, ವೀಣದಲ್ಲ, ಪಾದೋದಕ, ಇವೆಲ್ಲವೂ ಕೂಡ ಅವು ತತ್ವಗಳು. ನಮ್ಮ ಭೌಗೋಳಿಕ ಪರಿಸರದ ಭೂಮಿ ತತ್ವ, ಅಗ್ನಿ ತತ್ವ, ವಾಯು ತತ್ವ, ಈ ಎಲ್ಲ ತತ್ವಗಳನ್ನು ಒಳಗೊಂಡಂತ ತತ್ವಗಳಿಗೆ ಸಮೀಕರಿಸಿದವರು ಶರಣರು. ಅದಕ್ಕಿಂತ ಮುಂಚೆನೂ ವಿಭೂತಿ ಇತ್ತು, ಅದಕ್ಕೆ ಭಸ್ಮ ಅಂತಿದ್ರು. ಅದರ ಶರಣರ ವಿಭೂತಿಯ ಪರಿಕಲ್ಪನೆ ಬೇರೆ. ಸ್ಥಾವರಲಿಂಗಗಳಿದ್ದು, ಇಷ್ಟಲಿಂಗ ದೇವರಲ್ಲ, ದೇವರ ಕುರುಹು, ಅರುವಿನ ಕುರುಹು ಅಷ್ಟೇ. ಅರುಹನ ಅರಿಲೊಂದು ಗುರು ಕೊಟ್ಟ ಕುರುಹ ಹಿಡಿದು ಅರುಹ ಮರಿತ ಕುರುಬನ ನೋಡ ಅಂತಕ್ಕಂತಾರ. ಅಂದ್ರೆ ಇದು ಒಂದು ಲಾಂಛನ ಅಲ್ಲ, ಲಾಂಛನವನ್ನ ನೋಡತಕ್ಕಂಥದ್ದು. ಲಾಂಛನ ಮೂಲಕ ನಮ್ಮ ಈಗ ಕೋಟ್ ಹಾಕೊಂಡವ್ರು ಅಷ್ಟೇ ವಕೀಲರು ಅಂತಕ್ಕಂಥದ್ದು, ಬಿಳೆ ಕೋಟ್ ಹಾಕೊಂಡವ್ರು ಡಾಕ್ಟರು ಅಂತಕ್ಕಂಥದ್ದು, ಕಾಕಿ ಹಾಕೊಂಡವ್ರು ಪೊಲೀಸರು ಹೆಂಗೆ ಲಾಂಛನಗಳು ಹಾಕಾವು, ಹಂಗೆ ಶರಣರಿಗೆ
ಕೆಲವು ಗುರು ನೊಸಲ ಮೇರು ವಿಭೂತಿ, ಕೊಳ್ಳಗ ರುದ್ರಾಕ್ಷಿ ಮತ್ತು ಲಿಂಗ ಮತ್ತು ಮಂತ್ರ ಬಸವಣ್ಣನ ಹೇಳ್ತಕ್ಕಂಥದ್ದು ಷಡಕ್ಷರ ಮಂಚಿ ಬಹಳ ಅರ್ಥಪೂರ್ಣವಾಗಿ ಹೇಳ್ಬೇಕಂದ್ರೆ ಬಸವೋತ್ತರ ಕಾಲದೊಳಗ ಅದು ಶ್ರೀ ಗುರು ಬಸವಲಿಂಗಾಯನ ಮಾತು. ಬುದ್ಧಂ ಶರಣಂ ಗಚ್ಚಾಮಿ, ಬುದ್ಧ ಹೇಗೆ ಮಂತ್ರನಾದೋ ಆ ಬುದ್ಧನ ಅರ್ಥ ನಡೆಯೊಳಗನ ಬಸವಣ್ಣನ ಕೂಡ ಮಂತ್ರ ಪುರುಷನಾದ ಅಂತಕ್ಕಂಥದ್ದು. ಅದಕ್ಕೆ ಅದು ಪರ್ಯಾಯ ಬಗ್ಗೆ ಅಲ್ಲ, ಶರಣರು ಪ್ರತಿ ಬೇರೆ ಪರ್ಯಾಯ ಬೇರೆ. ಪರ್ಯಾಯ ಅಂತಂದಾಗ ಮೂಲ ಸ್ವರೂಪವನ್ನು ಒಪ್ಕೊಳ್ಬೇಕಾಗತ್ತೆ, ಅದಕ್ಕೆ ಪರ್ಯಾಯವಾಗಿ ನಾವು ಮಾಡ್ಬೇಕಾಗತ್ತೆ. ಶರಣರು ಆ ಪರ್ಯಾಯ ವ್ಯವಸ್ಥೆಯನ್ನ ಮಾಡದೆ ಪ್ರತಿಯಾಗಿ ಒಂದು ಸ್ಪರ್ಧಿಯಾಗಿ ಅಂತಾರಲ್ಲ, ಹಂಗೆ ಪ್ರತಿಯಾಗಿ ಒಂದು ಚಳುವಳಿಯನ್ನು ರೂಪಿಸಿದ್ರು. ಅದಕ್ಕೆ ಇದು ರುದ್ರಾಕ್ಷಿ ಆಗ್ಲಿ, ವಿಭೂತಿ ಆಗ್ಲಿ, ಎಲ್ಲ ಅಷ್ಟಾವರಣಗಳು ಬರ್ತಕ್ಕಂಥದ್ದು ಬಸವ ಪೂರ್ವವಾಗಿ ಇಷ್ಟಲಿಂಗವನ್ನು ಹೊರತುಪಡಿಸಿ ಅವುಗಳ ವ್ಯಾಖ್ಯಾನ ಬೇರೆ ಮಾಡಿದ್ರು. ಗುರು ಅಂತಕ್ಕಂಥದ್ದು ವ್ಯಕ್ತಿ ಇದ್ದ, ಇಲ್ಲಿ ಗುರು ಅಂತಕ್ಕಂಥದ್ದು ಅರಿವು ಅಂತಕ್ಕಂಥ. ನಾಳೆ ಗುರು ಪೂರ್ಣಿಮೆ ನೋಡ್ರಿ, ಎಲ್ಲ ಮಠದೊಳಗೆ ಕಾಲ್ ಪೂಜೆ ಮಾಡ್ಕೊಂಡು ಅವ್ರನ್ನ ರೊಕ್ಕ ಕೊಟ್ಟು ಅದೊಂದು ವ್ಯವಹಾರ ಸ್ಟಾರ್ಟ್ ಆಗತ್ತೆ. ಶರಣರು ಅದಕ್ಕೆ ಒಪ್ಪಲಿಲ್ಲ. ಕುರುಗೋಡ್ ಅವರಿಗೆ ತಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ ನಾನು ತಿಳ್ಕೊಂಡಿನಿ. ಈಗ ಇದು ಶಶಿಕಾಂತ್ ಪಟ್ಟಣ್ ಅವರೇ, ನಿಮ್ಮ ವಿಸ್ತರಣೆ ಬಹಳ ಅನುಕೂಲ ಆಯ್ತು ಇಲ್ಲಿ. ಯಾಕೆಂದ್ರೆ ನಾನು ಒಟ್ಟು ಅದರ ಗ್ರಹಿಕೆ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನ ಹೇಳಿದ್ದೆ. ಬಹಳ ಚೆನ್ನಾಗಿ ನೀವು ವಿಸ್ತರಿಸಿದಿರಿ. ಕೆಲವು ನಮ್ಮ ಸರ್ ನಿಮ್ಮ ಗೈಡೆನ್ಸ್ ಸರ್, ನಿಮ್ ಗೈಡೆನ್ಸ್ ಇರ್ಲಿ ಇಲ್ಲ. ಈಗ ನಮ್ಮ ಸ್ನೇಹಿತರು ಒಂದು ಪ್ರಶ್ನೆ ಕೇಳಿದ್ರಲ್ಲ, ನಾನು ಕುಂಕುಮ ಅನ್ನುವಂಥದ್ದನ್ನ ಯಾವ ಅರ್ಥದಲ್ಲಿ ಹೇಳಿದೆ ಅಂದ್ರೆ, ನಮ್ಮ ಹುಡುಗರು ಈಗ ಹಾಕೊಂಡು ಓಡಾಡ್ತಾರಲ್ಲ ಕುಂಕುಮನ, ಈ ಕಾಲದಲ್ಲಿ ಅವರು ಬಳಸ್ತಾ ಇರುವಂತದ್ದನ್ನ, ಇದನ್ನ ಶರಣರು ಹೇಗೆ ಹೇಳಿದ್ದಾರೆ? ಒಂದು ವಚನ ಇದೆ ನಿಮ್ಗೆ, ಅಮುಗೆರಾಯ ಮುಂದೆ ಗೊತ್ತಿರ್ಬೇಕು. ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಆಡಿನ ಮರಿ ಆನೆಯಾಗಬಲ್ಲದೆ, ಸಿಂಗಳೀಕ ಸಿಂಹವಾಗಬಲ್ಲದೆ, ಅರಿವು ಆಚಾರ ಸಮ್ಯಜ್ಞಾನವನ್ನರಿಯದೆ ನಾಮವ ಹೊತ್ತು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ. ಈ ವಚನವನ್ನ ನಾವು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿದೆ. ನಾವ್ ಯಾವ್ದೋ ಹೊರಗಿನ ಸಂಕೇತಗಳನ್ನ ಬಳಸೋದ್ರ ಮೂಲಕ ಏನೋ ಇದ್ದವರು ಮತ್ತೇನೋ ಆಗಕ್ಕಾಗಲ್ಲ. ಕಾಗೆ ಮರಿ ಯಾವ ಕಾರಣಕ್ಕೂ ಕೋಗಿಲೆ ಆಗಕ್ಕಾಗಲ್ಲ, ಆಡಿನ ಮರಿ ಆನೆ ಆಗಕ್ಕಾಗಲ್ಲ ಅಂತ ಹೇಳಿ ಕೊನೆಗೆ ಅವ್ರು ರಾಯಮ್ಮ ಹೇಳ್ತಾ ಇರೋದೇನು ಅಂತಂದ್ರೆ, ಅರಿವು ಆಚಾರ ಸಮ್ಯಜ್ಞಾನ, ಮನುಷ್ಯನಿಗೆ ಅಗತ್ಯವಾಗಿ ಇರುವಂತಹ ತಿಳುವಳಿಕೆ, ಅರಿವು ಮತ್ತು ನಡವಳಿಕೆ, ಆಚಾರ ಮತ್ತು ಒಂದು ನಾಲೆಡ್ಜ್, ಸಮ್ಯಜ್ಞಾನ, ಇವೇನು ಗೊತ್ತಿಲ್ಲದಲೆ ನಾನು ಕುಂಕುಮ ಇಟ್ಕೊಂಡು ಓಡಾಡ್ತಾ ಇದ್ದೀನಿ ಅಂತ ಓಡಾಡೋದಿದೆಯಲ್ಲ, ಈ ಕಾಲದಲ್ಲಿ ಮಾಡ್ತಾ ಇದ್ದಾರೆ ನೋಡಿ. ಎಲ್ಲಾ ಗಂಡು ಹುಡುಗರ ಹಣೆಯ ಮೇಲೆ ಕುಂಕುಮ ಹಾಕಲಾಗಿದೆ. ನನ್ಗೆ ಅದು ಹೆಂಗ್ ಕಾಣಿಸ್ತಾ ಇದೆ ಅಂತಂದ್ರೆ, ನಾಮ ಹಾಕಿದ್ದಾರೆ ಅಂತ ನಮ್ಮ ಶರಣೆ ರಾಯಮ್ಮ ಹೇಳೋದು ಅದು ಬಹಳ ಸರಿಯಾಗಿದೆ. ನಮ್ಗ್ ನಾಮ ಹಾಕ್ಬಿಟ್ಟು ಓಡಾಡಿಸ್ತಾ ಇದ್ದಾರೆ ನೋಡಿ. ಅರಿವು ಆಚಾರ ಸಮ್ಯಜ್ಞಾನವನ್ನರಿಯದೆ ನಾಮವ ಹೊತ್ತು, ಹಣೆ ಮೇಲೆ ಕುಂಕುಮನ ಇನ್ನೊಂದೋ ಏನೋ ನಾಮವ ಹೊತ್ತು ತಿರುಗುವ, ಈ ನಾಮವ ಹೊತ್ತು ತಿರುಗುವಂತ ಜನರ ಮುಖ ಹೇಗ್ ಕಾಣಿಸ್ತಾ ಇದೆ ಅಂದ್ರೆ, ನಾಮವ ಹೊತ್ತು ತಿರುಗುವ ಗಾವಿಲರ ಮುಖವ ನೋಡಲಾಗದು. ಈ ಗಾವಿಲರ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈ ಕುಂಕುಮ ಇಟ್ಟವರು ದಡ್ಡರ ಹಾಗೆ ಅಥವಾ ಯಾರದೋ ಗುಲಾಮಗಿರಿಗೆ ಬಿದ್ದವರ ಹಾಗೆ, ಸ್ವಂತ ಪ್ರಜ್ಞೆ ಇಲ್ಲದವರ ಹಾಗೆ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನ ಅಮುಗೆ ರಾಯಮ್ಮ ಬರೆದಿರೋ ವಚನದಿಂದ ನಾನು ಗ್ರಹಿಸಿ ಇಲ್ಲಿ ನಿಮ್ಗೆ ಹೇಳಿದೆ. ಇದನ್ನ ಇನ್ನಷ್ಟು ಬೇಕಾದ್ರೆ ವಿಸ್ತರಿಸಿ ಅಥವಾ ಬೇರೆ ಬೇರೆ ನೆಲೆಗಳಿಂದ ಬೇರೆ ಬೇರೆ ಡೈಮೆನ್ಷನ್ಗಳಲ್ಲಿ ಇದನ್ನ ಯೋಚನೆ ಮಾಡಕ್ ಕೂಡ ನಮಗೆ ಸಾಧ್ಯ ಇದೆ. ಮುಂದಿನ ನಮ್ಮ ತರುಣಿಯರು ಅಥವಾ ನಮ್ಮ ವಿದ್ವಾಂಸರು ಇದ್ರ ಬಗ್ಗೆ, ವಿದ್ಯಾರ್ಥಿಗಳು ಇವರೆಲ್ಲರೂ ಯೋಚನೆ ಮಾಡ್ಬೇಕು ಅನ್ನುವಂಥದ್ದು ನನ್ನ ಒಂದು ವಿನಂತಿ. ಸರ್ ಮಾತಾಡ್ಲಿ ಸರ್? ಪ್ರೇಮಕ್ಕ ಮಾತಾಡ. ಸರ್ವರಿಗೂ ಶರಣಾರ್ಥಿ. ಸರ್ ಅವರು ಇಲ್ಲಿಯವರೆಗೆ ಒಳ್ಳೆ ಮಾರ್ಮಿಕ ಉಪನ್ಯಾಸವನ್ನು ಕೊಟ್ರು. ಇದೀಗ ಕೇಳಿದ ಶರಣರು ವಿಭೂತಿಯ ಕುಂಕುಮದ ಬದಲಾಗಿ ಶರಣರು ವಿಭೂತಿ ಕೊಟ್ರೇನು ಅನ್ನೋದರ ಚಿಂತನೆಗೆ ಅಮುಗೆ ರಾಯಮ್ಮನ ನಾಮಗಳ ಕುರಿತು ಅವ್ರು ಹೇಳಿದ್ರು. ಆದ್ರೆ ಸ್ಪಷ್ಟವಾಗಿ ಮಡಿವಾಳ ಮಾಚಿ ತಂದೆಯ ಒಂದು ವಚನದಲ್ಲಿ ಕೊಂಬಣೂದುವ ಮಾದಿಗಣ ಹಣೆಯ ಮೇಲೆ ಕುಂಕುಮವಲ್ಲದೆ ಶರಣರ ಹಣೆಯ ಮೇಲೆ ಕುಂಕುಮವೇ, ಶರಣರಿಗೆ ವಿಭೂತಿಯೇ ಭೂಷಣ ಅನ್ನುವಂತ ಮಡಿವಾಳ ಮಾಚಿ ತಂದೆಯವರು ಸ್ಪಷ್ಟವಾಗಿ ಒಂದು ವಚನವನ್ನು ಕೊಟ್ಟಿದ್ದಾರೆ. ಇಲ್ಲಿ ಅರ್ಥ ಇಷ್ಟೇ. ನಾನು ಒಂದು ಕಡೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಅಲ್ಲಿ ದೇವಿಯ ಆರಾಧಕರ ಒಂದು ಸ್ಥಾನ, ನಂತರ ನಾವು ವೇದಿಕೆಗೆ ಹೋಗ್ಬೇಕಾಗಿತ್ತು. ಸಾಯಂಕಾಲ ಆಯ್ತು. ಅಮ್ಮನವರಿಗೆ ದಿನ ಇದು ಬೇಕರಿ ಅಂತ ಹೇಳಿ ಹಿಂದ್ಗಡೆ ಪೂಜಾರಿ ಹೋಗಿ ತನ್ನ ಹೆಬ್ಬಟ್ಟಿಗೆ ಸೂಜಿಯನ್ನು ಚುಂಚ್ಕೊಂಡು ಆ ರಕ್ತವನ್ನ ಆ ಮೂರ್ತಿಗೆ, ಕಾಳಿಕಾ ಮೂರ್ತಿಗೆ ಹಚ್ಚಿ ಗಂಟೆಯನ್ನು ವಾರಿಸಿ ಪೂಜೆ ಮಾಡಿದ. ಇದರ ಅರ್ಥ ಇಷ್ಟೇ. ಅದು ಹಿಂಸಾತ್ಮಕವಾಗಿರ್ತಕ್ಕಂತಹ ಅಥವಾ ಇನ್ನೊಬ್ಬರನ್ನ ತಮಗೆ ತೊಂದರೆ ಕೊಡ್ತಿರ್ತಕ್ಕಂತಹ
ಅಥವಾ ಆಕೆಗೆ ತೊಂದರೆ ಕೊಡ್ತಿರ್ತಕ್ಕಂಥವ್ರನ್ನ ಆಕೆಯ ಪತಿ ಅದನ್ನೇನೋ ಹಿಂಸೆ ಮಾಡಿ ಆ ಗೆದ್ದ ಬಂದ ತಿಲಕವಾಗಿ ಆಕೆಯ ಹಣೆಗೆ ಕುಂಕುಮವನ್ನು ಇಟ್ಟಿದ್ದರ ಪ್ರತೀಕ ಏನ್ ಹೇಳ್ತದೆ ಅಂದ್ರೆ ಹಿಂಸೆಯನ್ನ ಮಾಡಿ ಆ ರಕ್ತದ ಬೊಟ್ಟನ್ನ ಇಟ್ಟದ್ದನ್ನು ಹೇಳ್ತದೆ. ಅದಕ್ಕೆ ಇಲ್ಲಿ ಮಾದಿಗಣ ಹಣೆಯ ಮೇಲೆ ಕುಂಕುಮವಲ್ಲದೆ ಶಿವಭಕ್ತರ ಹಣೆಯ ಮೇಲೆ ಕುಂಕುಮವೇ ಅಂತ ಮಡಿವಾಳ ಮಾಚಿ ತಂದೆ ಸ್ಪಷ್ಟವಾಗಿ ಒಂದು ವಚನದಲ್ಲಿ ಹೇಳಿದ್ದಾರೆ. ಆ ಸಂಖ್ಯೆಯನ್ನು ಹುಡುಕಿ ನಾನು ಗ್ರೂಪಿಗೆ ಕಳಿಸ್ತೇನೆ, ತಾವೆಲ್ಲ ಅಧ್ಯಯನ ಮಾಡಬಹುದು. ಸರಿ ಇದೆ ಸರ್, ನಮ್ಮ ಮುಕುಂದರ್ ಸರ್ ಅವರು ಮಂಡಿಸಿದ್ದು ಸರಿ ಇದೆ, ವಚನಗಳು ಆಧಾರವಾಗಿನೂ ಕೂಡ ಇವೆ. ಸುಮ್ನೆ ತಾವು ಚರ್ಚೆ ಮಾಡುವ ವಿಷಯಕ್ಕೆ ಅದನ್ನ ನೆನಪಿಟ್ಟು ಅಂತ ಹೇಳಿದೆ. ಶರಣಾರ್ಥಿ. 2310 रुपए 2310 रुपए कैसे कह रहे हैं? ಹಲೋ, क्या तो रेट में नहीं, रेट में ज्यादा रेट ಮತ್ತೆ ಯಾರು ಹ್ಯಾಂಡ್ ರೈಸ್ ಮಾಡಿದ್ದೀರ ನೋಡ್ರಿ. ಗಂಗಾಧರ್ ಸಾಲಕ್ಕಿ ಅವ್ರು ಹ್ಯಾಂಡ್ ರೈಸ್ ಮಾಡಿದಾರೆ ಮೇಡಮ್. ಗಂಗಾಧರ್ ಸಾಲಕ್ಕಿ. शशिकांत कितने दिन आज बिल हो तो कल पैसा देना ಕೇಳಿಸ್ತಿದೆಯಾ? ಕೇಳಿಸ್ತಾ ಇದೆ ಸರ್, ಮಾತಾಡ್ರಿ. ಶಶಿಕಾಂತ್ ಹೇಳ್ರಿ ಸರ್, ಮಾತಾಡ್ರಿ ಸರ್, ಮಾತಾಡ್ರಿ ಸರ್. ಶರಣಾರ್ಥಿಗಳು. ಹಲೋ ಸರ್, ಕೇಳ್ತದೆ, ಮಾತಾಡಿ ಸರ್. ಎಲ್ಲಾ ಚಿಂತಕರು ಬಹಳ ಒಳ್ಳೆಯದು. ಬಸವಣ್ಣನನ್ನ ಪೂರ್ಣ ನಾವು ನಮ್ಮ ನೆಲಕ್ಕೆ ತಂದಂಗಾಯ್ತು. ಶಶಿಕಾಂತ್ ವಿಶೇಷವಾಗಿ ಶರಣರ ಬಗ್ಗೆ ಸಾಕಷ್ಟು ಆಳವಾದ ಒಂದು ಜ್ಞಾನ ಇದೆ, ಇದು ನಮಗೆ ಯಾವಾಗಲೂ ಸಿಗಲಿ. ಇನ್ನೊಂದು ಶಶಿಕಾಂತ್ ವಿಶೇಷ ನಾನು ಬಹಳ ಅಗ್ನಿ ಸಮೀಪದ ಗುರು ಅಂತೀನಿ ನಾ ಶಶಿಕಾಂತ್. ಆ ನೆಲೆಯಲ್ಲಿ ಇನ್ನೊಂದು ಅಲಕ್ಷಿತ ಶರಣರ ಬಗ್ಗೆ ಸ್ವಲ್ಪ ನಾವು ಜ್ಞಾನ ಪಡ್ಕೋಬೇಕಾಗ್ತದೆ. ಸಾಕಷ್ಟು ಜನ ವಚನ ಹೇಳಾರ್ದವ್ರು ಎಷ್ಟೋ ಜನ ಶರಣರದಾರ. ಅದರಲ್ಲಿ ಒಂದು ಹೇಳ್ಬೇಕು, ಸಂಕವಿ ಅಂತವ್ರನ್ನ ಬಹಳ ಜನ ಅದಾರ. ಅಲಕ್ಷಿತ ಶರಣರ ಬಗ್ಗೆ ನಾವು ನಮ್ಮ ವೇದಿಕೆಯಲ್ಲಿ ಅದರ ಒಂದು ಬೆಳಕು ಚೆಲ್ಲುವಂತಹದ್ದು ಕೆಲಸ ನಾವು ಮಾಡಬೇಕಾಗಿದೆ. ಇದನ್ನ ಶಶಿಕಾಂತ್ 100% ಮಾಡ್ತಾರೆ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು. ಈ ಒಂದು ಚಿಂತನ ಯಾವಾಗಲೂ ಪ್ರಾರಂಭವಾಗಲಿ. ಶಶಿಕಾಂತ್ ಪುಣೆಯಲ್ಲಿದ್ದು ಕನ್ನಡದ ಬಸವಣ್ಣನ ನೆಲದ ಬಗ್ಗೆ ಇಷ್ಟು ಕಾಳಜಿ ಇದ್ದಿದ್ದಕ್ಕೆ ಮತ್ತೊಮ್ಮೆ ತಮಗೆ ಧನ್ಯವಾದಗಳು ಶಶಿಕಾಂತ್. ಎಲ್ಲಾ ಶರಣಾರ್ಥಿಗೆ ಶರಣಾರ್ಥಿಗಳು. ಗಂಗಾಧರಣ್ಣ ಅನಂತ ಧನ್ಯವಾದಗಳು. ಸಾಲಕ್ಕಿ ಅಣ್ಣವರು, ನಿಮಗೆ ನಮ್ಮ ಎಲ್ಲರ ಗಮನಕ್ಕೆ ಕಳೆದ ವರ್ಷ 1 ತಿಂಗಳವರೆಗೆ ಅಂದ್ರೆ 34 ದಿನ ನಾವು ನಿರಂತರವಾಗಿ ಅಲಕ್ಷಿತ ವಚನಕಾರರ ಬಗ್ಗೆ ನಾವು ವಿಡಿಯೋ ಮಾಡಿದ್ವಿ, ಆಡಿಯೋ ಮಾಡಿದ್ವಿ. ಎಲ್ಲ ಅಲಕ್ಷಿತ ವಚನಕಾರರ ಬಗ್ಗೆ ನಾವು ಚಿಂತನೆ ಮಾಡಿದ್ವಿ ಸರ್ ಈಗಾಗಲೇ. ಮತ್ತೆ ತಮ್ಮ ಸಲಹೆ ಅಂತ ಮುಂದಿನ ದಿನದೊಳಗೂ ಕೂಡ ಮತ್ತೆ ನಾವು ಆ ಕಾರ್ಯವನ್ನ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತೀನಿ ಸರ್. ಇನ್ನೊಂದು ಹೇಳ್ಬೇಕಾದ್ರ ಕಳಬೇಡ ಕೊಲಬೇಡ ಹುಸೇನ್ 7 ಸೂತ್ರಗಳದಾವು. ಆ 7 ಸೂತ್ರಗಳಿಗೆ 2 ಸೂತ್ರಗಳನ್ನು ಮಹಾತ್ಮ ಗಾಂಧಿ ಕಲಬೇಡ, ಅಹಿಂಸೆ ಮತ್ತು ಸತ್ಯ 2 ಒಂದು ತತ್ವಗಳನ್ನು ಪಡೆದು ಅದನ್ನ ಅನುಷ್ಠಾನಕ್ಕೆ ತಂದು ಭಾರತಕ್ಕೆ ಸ್ವಾತಂತ್ರ್ಯ ತಂದ್ರು ಮಹಾತ್ಮ ಗಾಂಧಿ ಅವರು. ಇನ್ನೂ 5 ಅಂತ ತತ್ವಗಳು ನಮ್ಮಲ್ಲಿ ಅದಾವ ಬಸವಣ್ಣರು ಹೇಳಿದ್ದು. ಆ ತತ್ವಗಳನ್ನು ಅನುಷ್ಠಾನ ಅದರ ಚಿಂತೆಯನ್ನು ನಾವು ಮಾಡ್ಬೇಕಾಗಿದೆ. 7 ಕಲಬೇಡ ಅಗ್ದಿ ಸಿಂಪಲ್ ವಾದ ಸಾದಾ ಜನರ ಉಪಯೋಗ ಮಾಡೋ ಮಕ್ಕಳು ಉಪಯೋಗ ಮಾಡುವಂತಹದ್ದು ತತ್ವಗಳು. ಅದು 7ರಲ್ಲಿ 2ನೇ ಮಹಾತ್ಮ ಗಾಂಧಿ ಉಪಯೋಗ ಮಾಡೋದು ಈ ಒಂದು ನೆಲೆಗೆ ನಾವು ಬಂದತ್ತೀವಿ. ಅದ್ರ ಬಗ್ಗೆ ಒಂದು ಚಿಂತನೆ ಇರ್ಲಿ. ಶರಣಾರ್ಥಿ. ಖಂಡಿತ ಸರ್, ಮಾಡೋಣ. ರಜನಿ ಮೇಡಮ್ ಮಾತಾಡ್ತೀರಾ? ಮತ್ಯಾರು ಹ್ಯಾಂಡ್ ರೈಸ್ ಮಾಡಿದೀರಾ ಸರ್? ಮುಂದಿನ ಘಟ್ಟಕ್ಕೆ ಹೋಗ್ಬೋದಾ? ಹಾ ಮೇಡಮ್. ಇದುವರೆಗೆ ಚರ್ಚೆಯಲ್ಲೇ ಪಾಲ್ಗೊಂಡಂತಹ ಎಲ್ಲರಿಗೂ ಶರಣನ್ನು ತಿಳಿಸುತ್ತಾ ಶರಣು ಸಮರ್ಪಣೆಯನ್ನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ ಶರಣೆ ಸ್ಮಿತಾ ಪಾವಟೆ ಅವರು. ಓಂ ಶ್ರೀ ಗುರು ಬಸವಲಿಂಗಾಯ ನಮ. ಕೇಳಿಸುತ್ತಲ್ರಿ ಸರ್? ಹಲೋ, ಕೇಳಿಸ್ತೀರಿ ಮೇಡಮ್? ಕೇಳಿಸ್ತೀರಿ? ಓಂ ಶ್ರೀ ಗುರು ಬಸವಲಿಂಗಾಯ ನಮ.
ಅಯ್ಯ ನಿಮ್ಮ ಅನುಭಾವಿಗಳ ಸಂಗದಿಂದ ಎನ್ನ ತನು ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭಾವಿಗಳ ಸಂಗದಿಂದ ಎನ್ನ ಮನ ಶುದ್ಧವಾಯಿತು. ಅಯ್ಯ ನಿಮ್ಮ ಅನುಭಾವಿಗಳ ನೊರೆದೊರೆದು ಆಗು ಮಾಡಿದ ಕಾರಣ ಚನ್ನ ಮಲ್ಲಿಕಾರ್ಜುನ ನಿಮಗಾನು ತೊಡಿಗೆಯಾದೇನು ಎಂಬ ಅಕ್ಕ ಮಾದೇವಿ ವಚನದಂತೆ ಇವತ್ತಿನ ಉಪನ್ಯಾಸ ನೀಡಿದ ಅನುಭವಿಗಳ ಮಾತುಗಳನ್ನ ಕೇಳಿ ತುಂಬಾ ತಿಳ್ಕೊಂಡ್ಬಿಟ್ವಿ ನಾವೆಲ್ಲರೂ. ಅದೇ ರೀತಿ ಈಗ ನಾನು ಮಾಡ್ತಿರೋದು ಶರಣ ಸಮರ್ಪಣೆಗೆ ವಚನ ಅಧ್ಯಯನ ವೇದಿಕೆ, ಬಸವಾದಿ ಶರಣರ ಚಿಂತನ ಕೂಟ ಹಾಗೂ ಅಕ್ಕನ ಅರಿವು ಸಂಘಟನೆಗಳಿಂದ ಏರ್ಪಡಿಸಲಾಗಿರುವ ಇವತ್ತಿನ ವಿಶೇಷ ಉಪನ್ಯಾಸ. ಮೊದಲಿಗೆ ವಚನ ಪ್ರಾರ್ಥನೆ ಮಾಡಿದ ಶರಣ ಮಂಜು ಮಡಿವಾಳ್ ಅವರಿಗೆ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳ ಸಮರ್ಪಣೆ. ಅದೇ ರೀತಿಯಾಗಿ ತುಂಬಾ ಸುಂದರವಾಗಿ ಮತ್ತು ಅಚ್ಚುಕಟ್ಟಾಗಿ ಸ್ವಾಗತ, ಪ್ರಸ್ತಾವನೆ ಮತ್ತು ಪರಿಚಯ ನೀಡಿರುವ ಉಪನ್ಯಾಸಕರ ಪರಿಚಯವನ್ನು ನೀಡಿರುವ ಶರಣೆ ಜಯದೇವಿ ಯಾದಲಾಪುರೆ ಅವರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳ ಸಮರ್ಪಣೆ. ಕಾರ್ಯಕ್ರಮದ ಮುಖ್ಯ ಘಟ್ಟವಾಗಿ ವಿಶೇಷ ಉಪನ್ಯಾಸವನ್ನು ಅದು ಶರಣರ ಸಮಾಜವಾದ ಘೋಷಣೆ ಎಂಬ ಕುರಿತಾಗಿ ತುಂಬಾ ಅದ್ಭುತವಾಗಿ ವಿಶ್ಲೇಷಣಾತ್ಮಕವಾಗಿ ಉಪನ್ಯಾಸವನ್ನು ನೀಡಿರುವ ಶರಣ LN ಮುಕುಂದರಾಜ್ ಅಧ್ಯಕ್ಷರು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ, ಇವರಿಗೂ ತುಂಬಾ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳ ಸಮರ್ಪಣೆ. ನಮ್ಮ ಶರಣ ತತ್ವದ ವಿಶ್ವವಿದ್ಯಾಲಯದಂತೆ ಎನಿಸಿಕೊಂಡಿರುವ ಮಾರ್ಗದರ್ಶಕರಾದ ಮತ್ತು ನಮ್ಮೆಲ್ಲರನ್ನು ಬಸವ ತತ್ವಗಳ ಆಚರಣೆಗೆ ಹಚ್ಚುವಂತೆ ಮಾಡಿ ಎಲ್ಲರನ್ನೂ ಎಚ್ಚರಿಸುತ್ತಿರುವ ಶರಣ ಡಾಕ್ಟರ್ ಶಶಿಕಾಂತ್ ಪಟ್ಟಣ್ ಸರ್ ಅವರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳ ಸಮರ್ಪಣೆ. ಹಾಗೆ ಕಾರ್ಯಕ್ರಮ ನಿರ್ವಹಣೆಯನ್ನು ತುಂಬಾ ಸುಂದರವಾಗಿ ಮತ್ತು ಅದ್ಭುತವಾಗಿ ನಡೆಸಿಕೊಟ್ಟಿರುವ ಶರಣೆ ಡಾಕ್ಟರ್ ಸಾವಿತ್ರಿ ಕಮಲಾಪುರ್ ಅವರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳ ಸಮರ್ಪಣೆ. ಮತ್ತು ನಮ್ಮೆಲ್ಲರಿಗೂ ಪ್ರತಿ ವಾರ ತಾಂತ್ರಿಕ ಸಹಾಯ ನೀಡಿ ಅಚ್ಚುಕಟ್ಟಾಗಿ ಅದನ್ನು ರೆಕಾರ್ಡ್ ಮಾಡಿಟ್ಟು ಮತ್ತೆ ಬೇಕೆನಿಸಿದಾಗ ಕೇಳುವಂತೆ ಮಾಡುವ ಶರಣೆ ಡಾಕ್ಟರ್ ದಾನಮ್ಮ ಜಳಕಿ ಮೇಡಮ್ ಅವರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳ ಸಮರ್ಪಣೆ. ಅದೇ ರೀತಿ ಸಂಯೋಜಕರಾಗಿ ಶರಣ ಅಶೋಕ್ ಸಿಂದ್ಗಿ, ಡಾಕ್ಟರ್ ಶ್ಯಾಮಲಾ ದಾಸೋಗ್, ಶರಣೆ ವಿಜಯ ಮಂಗಳೂರ್, ಡಾಕ್ಟರ್ ವೀಣಾ ಬಿರಾದಾರ್, ಶರಣೆ ಅನಿತಾ ಬಸವರಾಜ್, ಪ್ರೊಫೆಸರ್ BN ಹನುಮಶೆಟ್ಟಿ ಮತ್ತು ಸಂಘಟಕರಾದ ಶರಣೆ ಶಾರದಾಮ್ಮ ಪಾಟೀಲ್, ಶರಣೆ ಗೌರಮ್ಮ ನಾಶಿ, ಶರಣೆ ಸುಧಾ ಪಾಟೀಲ್ ಅವರೆಲ್ಲರಿಗೂ ತುಂಬಾ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳ ಸಮರ್ಪಣೆ. ಕೊನೆಯಲ್ಲಿ ವಚನ ಮಂಗಳ ಮಾಡಲಿರುವ ಶರಣೆ ವಿಜಯ ಮಹಂತಮ್ಮ ಅವರಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳ ಸಮರ್ಪಣೆ. ಹಾಗೆ ಸಂವಾದದಲ್ಲಿ ಪಾಲ್ಗೊಂಡ ಎಲ್ಲ ಶರಣೆಯರಿಗೂ ಮತ್ತು ಅತ್ಯಂತ ಶಾಂತ ಚಿತ್ತದಿಂದ ಕೇಳಿ ಸಂವಾದದಲ್ಲಿ ಭಾಗಿಯಾಗಿ ತಮ್ಮ ಸಂಶಯಗಳನ್ನು ನಿವಾರಿಸಿಕೊಂಡ ಎಲ್ಲ ಶ್ರೋತೃಗಳಿಗೂ ಧನ್ಯವಾದಗಳೊಂದಿಗೆ ಶರಣಾರ್ಥಿಗಳ ಸಮರ್ಪಣೆ. ಮತ್ತೊಮ್ಮೆ ಎಲ್ಲರಿಗೂ ಶರಣಾರ್ಥಿಗಳು ಹಾಗೆ ಧನ್ಯವಾದಗಳು. ಯಾರಾದರೂ ಉಳಿದಿದ್ದರೆ ಅವರಿಗೂ ಧನ್ಯವಾದಗಳು ಮತ್ತು ಶರಣಾರ್ಥಿ. ಶರಣ್ಯ ಸ್ಮಿತಾ ಪೌಟೆ ಮೇಡಮ್, ನಿಮ್ಗೂ ಕೂಡ ಸಮರ್ಪಣೆಯನ್ನ ಮಾಡುತ್ತಾ ಇನ್ನು ಮುಂದೆ ವಚನ ಮಂಗಳವನ್ನ ಶರಣೆ ವಿಜಯ್ ಮಹಂತಮ್ಮ ಅವರು ಮಾಡ್ಬೇಕಂತಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರತಿ ರವಿವಾರ ಮತ್ತು ಶನಿವಾರ ನಡೆಯುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗವಹಿಸಿ ಅಂತಂದು ಹೇಳ್ತಾ, ಮೇಡಮ್ ವಿಜಯ್ ಮಹಂತಮ್ಮ ಮೇಡಮ್ ವಚನ ಮಂಗಳ ಮಾಡ್ಬೇಕಂತ ಕೇಳ್ಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಶರಣಾರ್ಥಿಗಳು. ಹಾಡಿದಡೆನ್ನೊಡೆಯನ ಹಾಡುವೆ, ಬೇಡುವೆ, ಹಾಡಿದಡೆನ್ನೊಡೆಯನ ಹಾಡುವೆ, ಬೇಡಿದಡೆನ್ನೊಡೆಯನ ಬೇಡುವೆ.
ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಶರಗೊಡ್ಡಿ ಬೇಡುವೆ. ದೇವರಿಗೆ ಶರಗೊಡ್ಡಿ ಬೇಡುವೆ. ಹಾಡಿದಡೆನ್ನೊಡೆಯನ ಹಾಡುವೆ, ಬೇಡಿದಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನಯಿಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಶರಗೊಡ್ಡಿ ಬೇಡುವೆ. ಹಾಡಿದ ತೆನ್ನೊಡೆಯನ ಹಾಡುವೆ, ಬೇಡಿದಡೆನ್ನೊಡೆಯನ ಬೇಡುವೆ. ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ನಾಳೆ ಡಾಕ್ಟರ್ ಪ್ರಜ್ಞಾ ಮತ್ತಿಹಳ್ಳಿ ಅವರ ಉಪನ್ಯಾಸವಿದೆ ಶರಣರ ಸಾಮಾಜಿಕ ಆರ್ಥಿಕ ಚಿಂತನೆಗಳ ಬಗ್ಗೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯೊಳಗೆ 11:25 ಇದೇ ಲಿಂಕ್ನಿಂದ ತಾವು ಜಾಯ್ನ್ ಆಗಬೇಕು ಅಂತ ತಮ್ಮಲ್ಲಿ ಕಳಕಳಿಯ ಪೂರ್ವಕ ಪ್ರಾರ್ಥನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಸರ್ವರಿಗೂ ಶರಣು ಶರಣಾರ್ಥಿಗಳು.